ನಮಸ್ಕಾರ. ಮಾತುಕತೆ ವಿತ್ ಸ್ಕ್ಯಾಂಡಿಮ್ಯಾನ್ ಹೊಸ ಎಪಿಸೋಡ್ ಇವತ್ತು ಫಸ್ಟ್ ಫಾರಿನ್ ಗೆಸ್ಟ್ ನಮ್ದೆ USA ಬಂದಾರೆ. ನಮ್ಮ ಪಾಡ್ಕಾಸ್ಟ್ ಸಂಬಂಧ ಅಷ್ಟಲ್ಲ, ಬೇರೆ ಕೆಲಸನೂ ಇತ್ತು, ಬಟ್ ಅದ್ರಾಗ ಪಾಡ್ಕಾಸ್ಟು ಮಾಡಿ ಹೋದರೆ ವಿನಯ್ ಭಾರದ್ವಾಜ್ ಅವರೇ. ಯಾರ್ಯಾರಿಗೆ ಗೊತ್ತಿಲ್ಲ, ಇವ್ರು USA ಇದ್ದು 17 ವರ್ಷ ಆತ. ಬಾಗಲಕೋಟದವ್ರೆ, USA ಹೋಗಿ 17 ವರ್ಷ ಆತೆ. ಅಲ್ಲೇ ಟೆಕ್ದಾಗ ವರ್ಕ್ ಮಾಡ್ತಾರೆ, ಟೆಕ್ ಫೀಲ್ಡ್ದಾಗ ವರ್ಕ್ ಮಾಡ್ತಾರೆ. ಒಂದು ಸ್ಟಾರ್ಟಪ್ಪಿನ CEO ಅದಾರೆ, ಇನ್ನೊಂದು ಕಡೆ ಇನ್ವೆಸ್ಟರ್ ಅದಾರೆ. ಆ್ಯಂಡ್ ಇನ್ಸ್ಟಾಗ್ರಾಮ್ದಾಗ ಅವಾಗ ಕಾಂಟೆಂಟು ಕ್ರಿಯೇಟ್ ಮಾಡ್ತಾರೆ. ಇವ್ರು ಒನ್ ಆಫ್ ದ ಮೋಸ್ಟ್ ಚಿಲ್ ಪರ್ಸನ್ ನಾ ಮೀಟ್ ಆಗಿದ್ದೆ. ಭಾಳ ದಿವಸ ಆದ್ಮೇಲೆ ಹಿಂಗೆ ಎಕ್ಸ್ಟ್ರೀಮ್ ಚಿಲ್, ಫುಲ್ ವೈಬ್ ಆ್ಯಂಡ್ ಅಷ್ಟು ನಾಲೆಜ್ ಐತಿ ಇವರಿಗೆ. ಈ ಪಾಡ್ಕಾಸ್ಟ್ದಾಗ ನಾವು ಫುಲ್ ಮಜಾ ಮಾಡೋಣ, ಫುಲ್ ಹಿಂಗೆ ರಕ್ಕಸ್ ನಾವು ಫಾಡ್ ಮಜಾ ಮಾಡೋಣ ಅಂತ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ದೆ. ಇಲ್ಲೇ ಕುಂತ ನಾವು ಹಂಗೆ ಮಜಾ ಮಾಡ್ಕೊತ USA ಕಲ್ಚರ್ ಇಂಡಿಯನ್ ಕಲ್ಚರಿಗೆ ಹೆಂಗೆ ಡಿಫ್ರೆನ್ಸ್ ಐತಿ, ಈಗ ಇಂಡಿಯಾದಾಗ ಇದ್ದವ್ರು USA ಹೋಗ್ಬೇಕಂದ್ರೆ ಏನು ಯೋಚನೆ ಮಾಡಿ ಹೋಗ್ಬೇಕು, ಆಮೇಲೆ ಟೆಕ್ದಾಗ ಏನು ಡೆವಲಪ್ಮೆಂಟ್ ಐತಿ, ಇಲ್ಲಿದ್ದಲ್ಲಿ ಸ್ಟಾರ್ಟಪ್ ಕಲ್ಚರ್ದಾಗ ಏನು ಡಿಫ್ರೆನ್ಸ್ ಐತಿ, ರೇಸಿಸಮ್ ಆಯ್ತು, ಸೆಕ್ಸಿಸಮ್ ಆಯ್ತು, ಮತ್ತು ಅದು ಜೆಂಡರ್ ಫ್ಲೂಯಿಡಿಟಿ ಅಂತ ಏನೋ ಕಾನ್ಸೆಪ್ಟ್ USA ಬಂದಿದ್ದೆ, ಅದೆಷ್ಟು ರಿಯಾಲಿಟಿ ಐತಿ, ಪಾಲಿಟಿಕ್ಸ್ ಇನ್ USA, ಹೋಮ್ಲೆಸ್ನೆಸ್ ಇನ್ ನ್ಯೂಯಾರ್ಕ್, ಇಷ್ಟು ರ್ಯಾಂಡಮ್ ಟಾಪಿಕ್ಸ್ ಬಗ್ಗೆ ಮಾತಾಡೇವಿ, ಇಷ್ಟೆಲ್ಲ ಕವರ್ ಮಾಡೇವಿ. ಅನ್ನಾಹುತ ಮಜಾ ಮಾಡಿ ಸ್ವಲ್ಪ ನಾಟಕ ರೋಸ್ಟ್ ಮಾಡ್ಯಾರ ನನಗೆ. ಇರಲಿ, ಐ ಎಂಜಾಯ್ಡ್ ಇಟ್ ಖರೇನು. ಆ್ಯಂಡ್ ಈ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಡಿಯೋಕ್ರಾಫ್ಟ್ ಸ್ಟುಡಿಯೋಸಿಗೆ ಲೈಕ್ ಎವ್ರಿ ಟೈಮ್ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಅವ್ರು ಇರ್ತಿರ್ಲಿಲ್ಲ ಅಂದ್ರೆ ನಮ್ಮ ಪಾಡ್ಕಾಸ್ಟ್ ಇಷ್ಟು ಹೈ ಕ್ವಾಲಿಟಿ ಹೆಂಗೆ ಬರ್ತಿತ್ತು ನನಗೂ ಯೋಚನೆ ಮಾಡೋಕ್ಕಾಗಂಗಿಲ್ಲ. ಬೆಂಗಳೂರು HSR ಲೇಔಟ್ದಾಗ ಐತಿ. ನಿಮ್ಮ ಮ್ಯೂಸಿಕ್ ಪ್ರೊಡಕ್ಷನ್ ರಿಲೇಟೆಡ್ ಏನೋ ನೀಡಿದ್ರು ಇಲ್ಲಿ ಬಂದು ನೀವು ಮಾಡ್ಕೋಬೋದು ಅದನ್ನು. ಆ್ಯಂಡ್ ಇನ್ನೂ ಜಾಸ್ತಿ ಹೆಚ್ಚು ಕಡಿಮೆ ಮಾತಾಡಲಾರ್ದೆ ಅಲ್ಟಿಮೇಟ್ ಪೀಸ್ಫುಲ್ ಎಪಿಸೋಡ್ ಸ್ಟಾರ್ಟ್ ಮಾಡೋಣ ವಿತ್ ದ ಲೆಜೆಂಡರಿ ಇಂಟ್ರೋ ಆಫ್ MC BIJJU ಇನ್ 3, 2, 1. ಮಾತು ಕತೆ ಸ್ಕ್ಯಾಂಡಿ ಜೊತೆ ಸ್ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೋಕಿರುತ್ತೆ. ಲೈಫ್ ಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ತಲೆ ಬ್ಯಾನಿ ಇದ್ರೆ ನಿಂಗೆ ಕರೆಗೋಗುತ್ತೆ. ಮಾತುಗಳೇ ಆಗ್ಲಿ ಆಟಗಳೇ ಆಗ್ಲಿ ಎಲ್ಲ 1 hour ಮ್ಯಾಲ 15 ಸೆಕೆಂಡ್ಗೆ ನಿಂದ ಆಗೋದಪ್ಪ ಅಂದ್ರೆ ನಿನಗಲ್ಲ. ಸುಮ್ನೆ ಹೋಗ್ಲೆ ಸ್ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ. ಸ್ಕ್ಯಾಂಡಿ ನಿಮ್ಮ ನನಗೂ ಇದು ಚೋಕಿರುತ್ತೆ. ಸ್ಕ್ಯಾಂಡಿ ಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ಸ್ಕ್ಯಾಂಡಿ ಬ್ಯಾನಿ ಇದ್ರೆ ನಿಂಗೆ ಕರೆಗೋಗುತ್ತೆ. ಅದೇನೋ ಸ್ಮಾರ್ಟ್ ರಿಂಗ್ ಇದು ಸ್ಮಾರ್ಟ್ ರಿಂಗ್ ನಂದು ತೊಗೊಂತೈತೆ. ಯಾರು ಹಾಕೊಂಡ್ರು ಅದು ಇಮಿಡಿಯೇಟ್ ನಂದು ಅವ್ರು ಟ್ರ್ಯಾಕ್ ಮಾಡ್ಬಿಡ್ತೈತೆ. ರಿಜಿಸ್ಟರ್ ಮಾಡ್ಬೇಕು. ಸ್ಲೀಪ್ ಟ್ರ್ಯಾಕಿಂಗ್ ಇದೆ. ಮತ್ತು ಈಗ ಹಾಕೊಂಡ್ರಿ ಆಕ್ಟಿವಿಟಿ ಟ್ರ್ಯಾಕ್ನು ಮಾಡ್ತಾ. ನಾ ಮೇನ್ಲಿ ಸ್ಲೀಪ್ ಟ್ರ್ಯಾಕ್ ಮಾಡ್ಲಿಕ್ಕೆ ಯೂಸ್ ಮಾಡಿರ್ತೀನಿ. ಏನೇನು ಆಕ್ಟಿವಿಟಿ ಟ್ರ್ಯಾಕ್ ಮಾಡ್ತೈತೆ? ಒಂದು ಇದು ಸ್ಟೆಪ್ಸ್, ಇದು ಕ್ಯಾಲರಿ ಬರ್ನ್, ಬಟ್ ತಪ್ಪೈತೆ, ಸ್ಲೀಪ್, ಯು ನೋ ವಾಟ್ ದಟ್ ಮೀನ್ಸ್ ರೈಟ್? ಅದು ರೆಸಿಪ್ರೊಕೇಟಿಂಗ್ ಇರಂಗಿಲ್ಲ, ಅಲ್ಲ ಇನ್ವರ್ಸ್. ಈ ಬಟ್ಟು ತಪ್ಪೈತಿ. ಎಷ್ಟಿದಕ್ಕೆ? $1,000. ಇಲ್ಲ, 300 ಇರ್ಬೇಕು. ಎಲ್ಲ ಸುಮ್ಮನೆ ಗಿಮಿಕ್. ಸ್ಲೀಪ್ ಚಲೋ ಭಾರಿ ಟ್ರ್ಯಾಕ್. ಇದು ಹಾಕೊಂಡು ಮಲ್ಕೊಳಕ್ ಆಗಂಗಿಲ್ಲ, ಇಂಟ್ರೂಸಿವ್. ಅದು ಹಾಕೊಂಡು ಮಲ್ಕೋತೇನಿ ಆ ವಾಚ್. ರಿಚ್ ಪೀಪಲ್ ಪ್ರಾಬ್ಲಮ್ಸ್. ಹಾಂ, ನಾ ವಾಚ್ ಹಾಕೊಂಡು ಮಲ್ಕೊಂತೀನಿ. ಇಲ್ಪ ನನ್ನ ಕೈಲಿ ಹಂಗಿಲ್ಲ. ಅರ್ಬಿ ಹಾಕೊಂಡು ಮಲ್ಕೊಳ್ಳೋದೇ ದೊಡ್ಡ ಸುದ್ದಿ. ನೇಕಡ್ ಮಲ್ಕೊಂತೀರಿ? ಶರ್ಟ್ ತೆಗೆದು ಮಲ್ಕೋತೀನಿ. ಹಂಗೆ ನಾ ಶರ್ಟ್ ಅಷ್ಟು ಹಾಕೊಂತೇನೆ ನಂಗೆ. ಇಲ್ಲ ಹೊಲಸ್ ದುರ್ಯೋಧನ್ ಟೈಪ್ಸ್, ಕೆಳಗೆ ಕವರ್. ರಿಚ್ ಪೀಪಲ್ ಪ್ರಾಬ್ಲಮ್ಸ್. ರಿಚ್ ಪೀಪಲ್ ಪ್ರಾಬ್ಲಮ್ ಮಕ್ಕೊಳಕ್ ಆಗಂಗಿಲ್ಲ ಅಂತೇಳಿ ಹಂಗಲ್ಲ, ಚೀಪ್ ಪ್ರಾಬ್ಲಮ್ಸ್. ಇದು ಎಕ್ಸ್ಪೆನ್ಸಿವ್ ಅದ, ಇದ್ರಲ್ಲೇ ಮಲ್ಕೊಂಡು ಇದಕ್ಕೇನ್ರಿ ಆದ್ರ ಅಂತ ಹೆಂಗೆ ಹೇಳಿತೀನಿ. ಬರೀ ಬಿಟ್ರಪ್ಪ. ಈಗ ಅದು ನಾನ್ ಇಂಟ್ರೂಸಿವ್ ಹೌದು ಇಲ್ಲ? ಏನು ನ್ಯಾಚುರಲ್ ಅದು ವಾಚ್ ಫ್ಲಾಟ್ ಫೇಸ್ ಐತೆ ಅದಕ್ಕೆ. ಮತ್ತೆ ಇದು ಇನ್ನೂ ಜಿಶಾಕ್ ಹಿಂಗೆಲ್ಲ ಇದೈತೆ ಅದಕ್ಕೆ. ಹಾಂ, ಅಲ್ಲ, ಎನಿಥಿಂಗ್ ಈಸ್ ಅಬ್ನಾರ್ಮಲ್ ಎನಿವೇ. ಅದಿಲ್ಲ ಇಲ್ಪ ನಂಗೆ ನಡೀತೈತೆ. ಕೊಡ್ರಿ ನಂಗೆ, ನಾ ಹಾಕೊಂಡು ಮಕ್ಕೊಂತೀನಿ. ಯಾವ್ದು ವಾಚ್? ನಾ ಮಲ್ಕೊಂಡು ಹಾಕೊಡ್ತೀನಿ. ಯಾವ್ದು? ಅಲ್ಟ್ರಾ ಅನ್ನೋದು? ಅಲ್ಟ್ರಾ ಅಂದ್ರೆ ಯಾವ್ದಂದು ನೀವು ಹೇಳ್ಬೇಕು ಫಸ್ಟಿಗೆ. ಇದನ್ನ ಸ್ಪೋರ್ಟ್ ಆ್ಯಪಲ್ ವಾಚ್ ಅಲ್ಟ್ರಾ ಅಲ್ಲ, ರೆಗ್ಯುಲರ್ ಇರ್ಬೇಕು. ರೆಗ್ಯುಲರ್ ಇದೆ. ಸೀರೀಸ್ 9 ಬಂದಾಗು 1 ವಾರ ಮೊದಲೇ ತೊಗೊಂಡಿನಿ. ಫೋನ್ 15 Pro. ಪ್ರೀವಿಯಸ್ ಫೋನ್
13 Pro. ಹಂಗಪ್ಪ ಯು ಎಸ್ ಹೋದ್ಮೇಲೆ ಫಿಕ್ಸಿಂಗ್ ಫೋನ್ ವರ್ಷ ಚೇಂಜ್ ಮಾಡೋದು. ಆ್ಯಕ್ಚುಲಿ ಫ್ರೀ ಇಲ್ಲ ಫೋನ್ ನಮಗೆ. ಏನು ಫ್ರೀ ಇಲ್ಲ? ಫ್ರೀ ಅದ ನಮಗೆ. ಐಫೋನ್ ಫ್ರೀ ಸಿಗ್ತದೆ ನಮಗೆ. ಯಾಕೆ ಈ ಫ್ರೀ ಅಂತ ಟೆಕ್ನಿಕಲಿ ಇದು ನೋ ಫ್ರೀ ಲಾಂಚ್. ನಮ್ದು ಈಗ ಇಲ್ಲಿ ಹೆಂಗೆ ಏರ್ಟೆಲ್ ಅದಲ್ಲ ಅಲ್ಲಿ AT&T ಅದ. ಸೊ ಆ AT&T ಒಳಗೆ ಅವ್ರು 2 ವರ್ಷ ನೀ ಕಾಂಟ್ರಾಕ್ಟ್ ಮಾಡಿದಂಗೆ ನೀ ಯಾವುದಕ್ಕೆ ಎಲಿಜಿಬಲ್ ಇರ್ತಿ ಆ ಫೋನ್ ಫ್ರೀ ಕೊಡ್ತಾರೆ ಆ್ಯಸ್ ಅ ಏನಂತಾರೆ ಅದಕ್ಕೆ ಆಫರ್. ಸೊ ಯು ಎಕ್ಸ್ಟೆಂಡ್ ದ ಕಾಂಟ್ರಾಕ್ಟ್ ವಿತ್ ದೆಮ್. ಸೊ ನಾ ಈಗ ಐ ಆಮ್ ಟೈಡ್ ಇನ್ ಟು AT&T 2 ವರ್ಷ ಅದೇ ಫೋನ್ ಕ್ಯಾರಿಯರ್ ಯೂಸ್ ಮಾಡ್ಬೇಕು. ಫೋನ್ ಫ್ರೀ ಅದು ಎಲ್ಲರೇ ಇದು ಇರ್ತ ಕ್ಯಾಚ್ ಇರ್ತ ಅಷ್ಟ್ಯಾಕೆ ಫ್ರೀ ಕೊಡ್ತಾರ ಅವ್ರು ನಮಗೆ. ಅಲ್ಲೆಲ್ಲ ಹೆಂಗೆ ಕ್ಯಾರಿಯರ್ ಚಾರ್ಜಸ್ ಭಾಳ ಇರ್ಬೇಕು. ಇದ್ದಿರ್ಬೇಕು ಅಂದ್ರೆ ಎಲ್ಲ ಸೇಮೇ ಇರ್ತದೆ ಅಂತ ಅನಿಸ್ತು ನನಗೆ. ಪರ್ ಡಿವೈಸ್ ಇಷ್ಟು ಅನ್ಲಿಮಿಟೆಡ್ ಇದು. ಇಲ್ಲ ಬೇರೆ ಟೈಪ್ ನಡೀತೈತಲ್ಲ ಕ್ಯಾರಿಯರ್ ಇಂದ ಈಗ ಸಿಮ್ ಕಾರ್ಡ್ ತೊಗೊಂತೀವಿ ನಾವು ಯಾವ್ದಾರ ಫೋನಿಗೆ ಹಾಕೊಂತೀವಿ ಅಲ್ಲಿಯೂ ಅದೇ ಮಾಡ್ಬೋದು. ಹಾಂ ನೀ ಕಾಂಟ್ರಾಕ್ಟ್ ಒಳಗೆ ಇದ್ರೆ 2 ವರ್ಷದ್ದು ಅವಾಗ ಇಂಥವೆಲ್ಲ ಮಾಡ್ಲಿಕ್ಕೆ ಆಗಂಗಿಲ್ಲ. ಫೋನ್ ಲಾಕ್ ಇರ್ತದೆ. ಇಲ್ಲಂತಂದ್ರೆ ಫೋನ್ ಅನ್ಲಾಕ್ ತಗೋಬೋದಲ್ಲ ನೀ. ಈಗ ಇಲ್ಲಿಗೆ ತರ್ತಾರಲ್ಲ ಎಲ್ಲ ಫೋನ್ ಅನ್ಲಾಕ್ ತರ್ತಾರೆ. ನೀವೆಷ್ಟು ತಂದಿರಿ? ನಾ ತಂದಿಲ್ಲ. ಯಾವಾಗೂ ತಂದೇ ಇಲ್ಲ. ತಂದಿನಿ ಈಸ್ತೆ ತಂದಿಲ್ಲ. ಈಸ್ತೆ ಒಂದು ಇದು ತಂದೆ ಗೂಗಲ್ ಪ್ರೋ. ಅದು ಚೀಪ್ ಏನಲ್ಲೇ? 8 Pro. ಇಲ್ಲಿಗಿಂತಂತೂ ಎಲ್ಲ ಚೀಪ್ಲ. ಅಲ್ಲಿದ್ದ ಐತಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಎವ್ರಿಥಿಂಗ್. ನೈಸ್. ಕೆಮ್ಮು ಭಾಳ ಆಗ್ಬಿಟ್ಟೈತೆ ನಿಮಗೆ. ಮೊದಲ ಕೋವಿಡ್ ಹೆದರಿಕೆ ಐತಿ. ಲಕಿಲಿ ಡ್ರೈ ಕಾಫ್. ಮತ್ತೆ ಹೆಂಗೆ ನಡೆದೈತಿ USA? ಚಲೋ ಆತೇನು? ಕರೆ ಆಗೈತಿ ಅವಾಗ ನೋಡ್ರಲ್ಲ. ಓಕೆ US ಏನು 17 ವರ್ಷ ಆತಲ್ಲ ಹೋಗಿ ನೀವು? 2006 ಅಂದ್ರೆ ಈ ಸೆಪ್ಟೆಂಬರ್ ಬಂದು 18 ಆಗ್ತ. 18 ವರ್ಷ. ಹೆಂಗೈತಿ ಏನು USA ಫಾರ್ ಬಿಗಿನರ್ಸ್ ಹೇಳ್ರಿ. ಈಗ ನಾನೇ ಬಿಗಿನರ್ ಅಲ್ಲ, ಸೊ ಇಟ್ಸ್ ಅ ಫರ್ಗಾಟನ್ ಚಾಪ್ಟರ್. ಬಟ್ ಈಗ ದ ನ್ಯೂ ಚಾಪ್ಟರ್ ಇಸ್ ಇಂಡಿಯಾ. ಇಲ್ಲಿ NRI ಗ್ರೀನ್ ಕಾರ್ಡ್ ಐತಿ ನಿಮ್ದು? ಗ್ರೀನ್ ಕಾರ್ಡ್. ನೀವು US ಸಿಟಿಸನ್? ಇಲ್ಲ ಗ್ರೀನ್ ಕಾರ್ಡ್ ಬಂದು 5 ವರ್ಷ ಆದ್ಮೇಲೆ ಯು ಕ್ವಾಲಿಫೈ ಟು ಬಿಕಮ್ ಅ ಸಿಟಿಸನ್. ಅವಾಗ ನೀ ಸಿಟಿಸನ್ಶಿಪ್ ಅಪ್ಲೈ ಮಾಡಿ ಅದೆಲ್ಲ ಮಾಡ್ಬೇಕು. ಹಂಗೇನಿಲ್ಲ. ಈಗ ನಂದು ಬಂದು 9 ವರ್ಷ ಆಯ್ತು. ನಾ ಇನ್ನೂ USA ಸಿಟಿಸನ್ ಆಗಿಲ್ಲ. ನಾ ಇಂಡಿಯಾ ಸಿಟಿಸನ್ ಇದ್ದೀನಿ. ಹಿಂಗೆ ಫೇಕ್ ದೇಶಭಕ್ತಿ. ಪಾಸ್ಪೋರ್ಟ್ ಭಕ್ತಿ. ಅಕ್ಷಯ್ ಕುಮಾರ್ ಅಂದ್ರೆ ಇನ್ನೂ ಇಲ್ಲ. USA ಪಾಸ್ಪೋರ್ಟ್ ಬಂದ್ಮೇಲೆ ಅಕ್ಷಯ್ ಕುಮಾರ್ ಆಗ್ತೀನಿ ನಾ. ಇದಕ್ಕೇನು ಅದೇ ಅಪ್ಲೈ ಮಾಡ್ಬೇಕೀಗ, ಆಮೇಲೆ ಬರ್ತ ಅವಾಗ ಕೊಡ್ತೀವಿ. ಅಂದ್ರೆ ಗ್ರೀನ್ ಕಾರ್ಡ್ ವ್ಯಾಲಿಡಿಟಿ 10 ವರ್ಷ ಇರ್ತ. ಸೊ ಯು ಡೋಂಟ್ ರಿಯಲಿ ಹ್ಯಾವ್ ಟು ಏನು ಪ್ಲೇಜ್ ಮಾಡೋದು ಇರಂಗಿಲ್ಲ. ಗ್ರೀನ್ ಕಾರ್ಡ್ ಇದ್ದಾಗ ನಡೀತದೆ. ಗ್ರೀನ್ ಕಾರ್ಡ್ ಯಾವಾಗ ಸಿಗ್ತದೆ? ಅಂದ್ರೆ ಎಷ್ಟು ವರ್ಷ ಇರ್ಬೇಕಲ್ಲ? ಒಬ್ಬೊಬ್ರದ್ದು ಒಂದೊಂದು. ಲೈಕ್ ವರ್ಕ್ ಥ್ರೂ ಬಂದ್ರೆ ಆಗ್ತದೆ. ಈಗ 15 ವರ್ಷ 20 ವರ್ಷ ಆಗ್ತದೆ ಮಂದಿದು. 10 ವರ್ಷ ಅಂತೂ ಮಿನಿಮಮ್ ನಾ ನೋಡಿದ್ದು ಆವ್ರೇಜ್ ನಂಬರ್ಸ್ ಅಲ್ಲ. ಆಮೇಲೆ 10 ವರ್ಷ ಆಗ್ತದೆ. ಆಮೇಲೆ ಹಂಗೆ. ಸೊ ನಂದು ಹಂಗಾಗಿಲ್ಲ. ನಂದು ವೈಫ್ US ಸಿಟಿಸನ್ ಇದ್ದ. ಹಾಂ. ಆಮೇಲೆ ನಂದು PhD ಇತ್ತು. ಸೊ ನಂದು ಒಂದು ಅಪ್ಲಿಕೇಶನ್ ಪ್ರಾಸೆಸ್ ಬೇರೆ ಇರ್ತದೆ. ಖರೆ ನಾ PhD ಮುಗಿಸ್ಲಿಲ್ಲ, ಬಟ್ ಹಾಫ್ ವೇ ಥ್ರೂ ಅದಕ್ಕೆ ನಂದು ಒಂದು ಕ್ಯಾಟಗರಿ ಬೇರೆ ಬರ್ತದೆ, ಅದ್ರೊಳಗೆ ಅಪ್ಲೈ ಆಗಿತ್ತು. ಸೊ ಲಕ್ಕಿಲಿ ಮೈ ಲೈನ್ ವಾಸ್ ಶಾರ್ಟರ್. ಗ್ರೀನ್ ಕಾರ್ಡ್ ಅಡ್ವಾಂಟೇಜ್ ಏನ? ಕೆಲಸ ಚೇಂಜ್ ಮಾಡ್ಬೋದು ಈಸಿಲಿ. ಎಲ್ಲ ಕಂಪ್ನಿ ಚೇಂಜ್ ಮಾಡೋದು. ನೀನು ಅಂದ್ರೆ ಕೆಲಸ ಮಾಡೋದು ಒಂದು H1B ವೀಸಾ ಅಂತ ಇರ್ತಲ್ಲ, ಇಟ್ ಇಸ್ ಟೈಡ್ ಟು ದ ಎಂಪ್ಲಾಯರ್. ನೀ ಯಾವ ಕಂಪನಿ ಒಳಗೆ ಇರ್ತಿ ಅಲ್ಲೇ ಇರಬೇಕು. ಆಮೇಲೆ ಕೆಲಸ ಚೇಂಜ್ ಮಾಡಿದರೆ H1B ಟ್ರಾನ್ಸ್ಫರ್ ಆಗ್ತದೆ. ನಿನ್ನ ಫಸ್ಟ್ ಒಂದು ಕಂಪನಿ A ಇದ್ರೆ ನೆಕ್ಸ್ಟ್ ನೀ ಕೆಲಸ ಚೇಂಜ್ ಮಾಡಿದಾಗ ಕಂಪನಿ Bಗೆ ಹೋಗ್ತದೆ. ಬಟ್ ಇಲ್ಲಂತಂದ್ರೆ ಅದು ಟೈಡ್ ಟು ಅ ಕಂಪನಿ. ನೀ ಅಲ್ಲಿದ್ದಿ, ನೀ ಏನು ಒಂದು ರೆಸ್ಟೋರೆಂಟ್ ಒಳಗೆ ಹೋಗಿ ಕೆಲಸ ಮಾಡಿದೆ ಅಂಥವೆಲ್ಲ ಮಾಡ್ಲಿಕ್ಕೆ ಬರೋಂಗಿಲ್ಲ, ಅಥವಾ ಬಿಸ್ನೆಸ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಗ್ರೀನ್ ಕಾರ್ಡ್ ಇದ್ರೆ ಅದೇನಿಲ್ಲ, ವೋಟ್ ಒಂದು ಹಾಕ್ಲಿಕ್ಕೆ ಆಗಂಗಿಲ್ಲ. ಸೇಮ್ OCI ಇದ್ದಂಗೆ. ಐ ಡೋಂಟ್ ನೋ ಬೇರೆ ಟೆಕ್ನಿಕಲ್ ಡಿಫ್ರೆನ್ಸಸ್ ಏನವ ಅಂತ, ಬಟ್ ನೀವು ವೋಟ್ ಒಂದು ಹಾಕ್ಲಿಕ್ಕೆ ಬರೋಂಗಿಲ್ಲ. ಬಟ್ ಎಸೆನ್ಷಿಯಲಿ ಉಳ್ಕಿದೆಲ್ಲ ಸೇಮ್. ಹೆಂಗದ ಜೋ ಬೈಡನ್ ಇದ್ದಾನೆ ಇನ್ನೂ ಗೊತ್ತಿಲ್ಲ. ಈಗೋ ಆಗೋ ಅನ್ಲಿಕ್ಕೆ ಅಂತ ಅನಿಸ್ತದೆ. ಸೊ ಯಾ, ಅದು ನೀವು ಒಬಾಮಾ ಪ್ರೆಸಿಡೆನ್ಶಿಪ್ ತಗೋದ್ರಿ? ಹೌದು, 2008 ಅವ ಚಲ್ಲೋ.
ಟ್ರಂಪ್ ಇದ್ರಿ ಬೈಡನ್ ಓದಿರಿ. ನಾ 2006ದಾಗ ಹೋಗಿನಲ್ಲಿ. ಅವ ಬುಷ್ ಯಾರಿದ್ರೆ ನಂಗೆ ನೆನಪಿಸೈತಿಲ್ಲ. ಒಬಾಮಕ್ಕಿಂತ ಮುಂಚೆ ಬುಷ್ ಅಲ್ಲ? ಹೌದು, ಇರ್ಬೇಕು. ಇದು ಏನು ಒಬಾಮಾ 2008 ಬಂದಿರ್ಬೇಕಲ್ಲ, ಅಥವಾ 2004, ನಂಗೂ ನೆನಪಿಲ್ಲ. ಗೂಗಲ್ ಮಾಡ್ಬೇಕು, ಫೋನ್ ಇರಲಿಲ್ಲ. ಅದು ಒಬಾಮಾದಾಗ ಹೋಗಿದ್ರಿ, ಟ್ರಂಪ್ದಾಗ ಇದ್ರಿ, ಬೈಡನ್ದಾಗ ಇದ್ರಿ. ಏನ್ ಡಿಫ್ರೆನ್ಸ್ ಏನಾರ ಐತನ ಅಂದ್ರೆ ಹಂಗೆಲ್ಲ ಇಲ್ಲಿ ಕುಂತಂತೂ ನಾವು ಮಾತಾಡ್ತಾ ಗೊತ್ತಾಗಿಲ್ಲ. ಟ್ರಂಪ್ ಬಂದ್ಮೇಲೆ ಸ್ವಲ್ಪ ಮಂದಿ ಇದು ಮಾತು ಭಾಳ ಇದ್ರೆ ಮೀಡಿಯಾಲಿಂದ ಚೇಂಜ್ ಆತಷ್ಟೇ. ಲೈಕ್ ಗ್ರೌಂಡ್ ಲೆವೆಲ್ ನಮಗೇನು ಚೇಂಜ್ ಆಗಿಲ್ಲ. ಆಫ್ಕೋರ್ಸ್ ಟ್ರಂಪ್ ಬಂದಾಗ ಸ್ವಲ್ಪ ಟ್ಯಾಕ್ಸ್ ಒಂದು ಬ್ಯಾಕೆಟ್ ಒಳಗಿದ್ದವ್ರು ಟ್ಯಾಕ್ಸ್ ಕಡಿಮೆ ಕಟ್ಟೋದು ಇಂಥವೆಲ್ಲ ಇರ್ತವೆ. ಸೈಡ್ ಎಫೆಕ್ಟ್ಸ್ ಆಫ್ ಡೆಮೋಕ್ರೆಟಿಕ್ ಪಾರ್ಟಿ, ರಿಪಬ್ಲಿಕನ್ ಪಾರ್ಟಿ ಇಂಥವು. ಬಟ್ ಗ್ರೌಂಡ್ ಲೆವೆಲ್ ನಮಗೇನು ಚೇಂಜ್ ಆಗಲಿಲ್ಲ. ಮೀಡಿಯಾ ಪರ್ಸೆಪ್ಷನ್ ಒಳಗೆ ಚೇಂಜಸ್ ಭಾಳ ಇದ್ದು. ನಮಗಿನ್ನೇನು ಚೇಂಜಸ್ ಗೊತ್ತಾಗಿಲ್ಲ. ಒಬಾಮಾ ಇದ್ರು ಸೇಮ್, ಟ್ರಂಪ್ ಇದ್ರು ಸೇಮ್ ಅಷ್ಟೇ. ಅಂದ್ರೆ ಇಲ್ಲೂ ವೆನ್ ಯು ಹ್ಯಾವ್ ಅ ಕೆರಿಸ್ಮ್ಯಾಟಿಕ್ ಲೀಡರ್ ಅದರದ್ದು ಇಂಪ್ಯಾಕ್ಟ್ ಗೊತ್ತಾಗ್ತದಲ್ಲ. ಅಲ್ಲಿಯೂ ಹಾಗೆ ಅವ ಭಾರಿ ಮಾತಾಡ್ತಿದ್ದ ಒಬಾಮಾ. ಗ್ರೇಟ್ ಒರೇಟರ್, ಫ್ಯಾಂಟಾಸ್ಟಿಕ್. ಟ್ರಂಪ್ ಹಿಂಗೆ ಹುಚ್ಚರಗತ್ತೆ ಮಾತಾಡ್ಕೋತ ಅಡ್ಡಾಡ್ತಿದ್ದ. ನಾನು ಅವನ್ನೆಲ್ಲ ಫಾರಿನ್ ಪಾಲಿಸೀಸ್ ಚಲೋ ಇದ್ದು, ಏನೋ ವಾಟ್ ಹಿ ಡಿಡ್, ಹಿ ವಾಸ್ ಆಕ್ಚುಲಿ ಗುಡ್ ಪ್ರೆಸಿಡೆಂಟ್ ಅಂತ ಐತಿ. ಒಬಾಮಾ, ಟ್ರಂಪ್ ಟ್ರಂಪದಿತ್ತು. ಆನ್ ದ ಅದರ್ ಹ್ಯಾಂಡ್ ನೀವು ಒಬಾಮಾ ನೋಡಿದ್ರೆ ಅವ ಪ್ರೆಸಿಡೆಂಟ್ ಆದ ಕೂಡ ಅವನಿಗೆ ನೊಬೆಲ್ ಪೀಸ್ ಪ್ರೈಸ್ ಕೊಟ್ರು. ಐ ಡೋಂಟ್ ನೋ ಅದಕ್ಕಂತ ಅವ ಏನು ಮಾಡಿದ, ಇಲೆಕ್ಷನ್ ಗೆದ್ದಿದ್ದಕ್ಕೆ ನೊಬೆಲ್ ಪೀಸ್ ಪ್ರೈಸ್ ಕೊಟ್ರು ಅವನಿಗೆ. ಸೊ ಹಂಗೆ ಇರ್ರೆಲೆವೆಂಟ್ ಕೆಲಸ ಭಾಳ ಆಗ್ತಾವಲ್ಲೇ US ಒಳಗ. ಬಟ್ ಸೀರಿಯಸ್ಲಿ ನಮಗೇನು ಅದು ಆ್ಯಸ್ ಅ ಪರ್ಸನ್ ಹೂ ಈಸ್ ನಾಟ್ ಆ್ಯಸ್ ಪೊಲಿಟಿಕಲಿ ಲೀನಿಂಗ್ ನನಗೇನು ಫರಕ್ ಬಿದ್ದಿಲ್ಲ ಯಾರಿದ್ರೆ ಏನಂತ. ಬಟ್ ಆಲ್ಸೋ ನಿಮ್ಮ ಹೆಡ್ ಆಫ್ ದ ಸ್ಟೇಟ್ ಅಥವಾ ಹೆಡ್ ಆಫ್ ದ ಕಂಟ್ರಿ, ಯು ಡೋಂಟ್ ವಾಂಟ್ ಸಮನ್ ಹೂ ಇಸ್ ಲೈಕ್ ಅ ಲೂಸ್ ಕ್ಯಾನನ್. ಸ್ವಲ್ಪ ರೆಸ್ಪಾನ್ಸಿಬ್ಲಿ ಮಾತಾಡ್ಬೇಕು. ಹಿಂಗೆ ಐ ವಿಲ್ ಗ್ರೋ ವಿಮೆನ್ ಅಂತ ಬೇಕಾದಂಗೆ ಮಾತಾಡಿದ್ರೆ ದಟ್ಸ್ ನಾಟ್ ದ ರೈಟ್ ಎಕ್ಸಾಂಪಲ್ ಯು ಸೆಟ್. ಅಲ್ಲೇನು ಏಜ್ ಲಿಮಿಟ್ ಇಲ್ಲನ ಹಿಂಗೆ ಲೀಡರ್ ಆಗಕ್ಕೆ? ಜೋ ಬೈಡನ್ ಇದಲ್ಲ ಇನ್ನು, ಸೊ ಕ್ಲಿಯರ್ಲಿ ನಾಟ್. ಭಾರಿಪ್ಪ ಇದು. ಸೊ ಐ ಥಿಂಕ್ ಏನಿಲ್ಲ, ಏಜ್ ಲಿಮಿಟ್ ಏನು ಇರ್ಲಿಕ್ಕಿಲ್ಲ. ಅದೇ ನಾ ಹೇಳಿಲ್ಲ, ಐ ಆಮ್ ನಾಟ್ ಪೊಲಿಟಿಕಲಿ ಲೀನಿಂಗ್, ಸೊ ಐ ಡೋಂಟ್ ನೋ. ಅಲ್ಲ ನೀವು ಈಗ ಇಲ್ಲಿ ಇಂಡಿಯಾದಾಗ ನೀವು ಕಲ್ತಿದ್ದು ಬಾಗಲಕೋಟೆ, ಸ್ಕೂಲಿಂಗ್ ಎವ್ರಿಥಿಂಗ್? ಇಲ್ಲ, ಪೂರ್ತಿ ಅಲ್ಲ. ನಮ್ಮಪ್ಪ ಟ್ರಾನ್ಸ್ಫರಬಲ್ ಜಾಬ್ ಒಳಗಿದ್ರು. ಸೊ ಹುಟ್ಟಿದ್ದು ಮೈಸೂರು, ಆಮೇಲೆ ಬಳ್ಳಾರಿ ಹತ್ರ ಸೊಂಡೂರು, ಆಮೇಲೆ ಇಲ್ಕಲ್, ಆಮೇಲೆ ಇಲ್ಕಲ್ ಆದಮೇಲೆ ಇಲ್ಲಿ ಮೈಸೂರು ಹತ್ರ ಹುಳ್ಳಳ್ಳಿ ಅಂತ ಒಂದದು, ನಂಜನಗೂಡು, ಅಲ್ಲಿದ್ವಿ. ಅದಾದಮೇಲೆ ಬೆಂಗಳೂರು 1 ವರ್ಷ, ಅದಾದಮೇಲೆ ಬಾಗಲಕೋಟೆ, 9th ಬಾಗಲಕೋಟೆ, ಅಲ್ಲಿಂದ ಇಂಜಿನಿಯರಿಂಗ್ ಪೂರ್ತಿ ಅಲ್ಲೇ. ಅಲ್ಲಿಂದ US, ಅಲ್ಲಿಂದ ಬೆಂಗಳೂರು 2 ವರ್ಷ ನೌಕರಿ ಮಾಡ್ಲಿಕ್ಕತ್ತಿದ್ದೆ. ಎಲ್ಲೇ ಫಸ್ಟ್ ಸ್ವಲ್ಪ DRDO ಒಳಗೆ ಮಾಡಿದೆ, ಡಿಫೆನ್ಸ್ ಇದ್ರೊಳಗೆ. ಆಮೇಲೆ ಒಂದು ಸ್ಟಾರ್ಟಪ್ ಇತ್ತು ಇಲ್ಲಿ, RTTS ಅಂತಂದು, ಅಲ್ಲಿ ಮಾಡಿದೆ. ಆಮೇಲೆ ಆಲ್ಟೇರ್ ಅಂತ ಒಂದು ಮಿಶಿಗನ್ ಬೇಸ್ಡ್ ಕಂಪನಿ ಇತ್ತು, ಅಲ್ಲಿ ಮಾಡಿದೆ. ಸೊ ಆಮೇಲೆ ಮಾಸ್ಟರ್ಸ್ ಮಾಡಲಿಕ್ಕೆ ಪೋರ್ಟ್ಲ್ಯಾಂಡ್. ನೀವು ಎಷ್ಟು ನೀರು ಕುಡಿತೀರಿ ನೀವು? ಇದಕ್ಕೆ ಕೀಪ್ ಹೈಡ್ರೇಟೆಡ್, ಹೆಲ್ದಿ. ನೀರು ಕುಡಿಯಂಗಿಲ್ಲ? ಬಿ ಹೈಡ್ರೇಟೆಡ್. ಕುಡಿತಾನೆ. ಇದು ಅಲ್ಲ 8ನೇ ಸತ ತೊಗೊಂಡಿರ್ಬೇಕು ಬಾಟ್ಲಿ ಅವ್ರೆ. ನನಗೆ ಇದು ನೀರಾಯ್ತಲ್ಲ ಅದ್ರಾಗ. ಏನು ಪಾಡ್ಕಾಸ್ಟ್ ಹೋಸ್ಟ್ ಏನು ಕೊಡ್ತಾನ ಅದು ಕುಡಿತೀನಿ. ಅದಕ್ಕೆ ಬರೀ ನೀರು ಕೊಟ್ಟಾನ ನೋಡು. ನೀರಷ್ಟೇ, ನಮ್ದು ಅಷ್ಟೇ ರೀ. ಖರೆ ನೀವು ಪಾಡ್ಕಾಸ್ಟ್ ಒಳಗೆ ಯಾವತ್ತೂ ಆಲ್ಕೋಹಾಲ್ ಇಲ್ಲೇ ಇಲ್ಲ, ಅಲೌಡ್ ಇಲ್ಲೋ ಏನು? ವಾಟ್ಸ್ ದ ಡೀಲ್? ಅಲೌಡ್ ಇಲ್ಲ ಅಂತಲ್ಲ, ಯಾರು ಕೇಳೂ ಇಲ್ಲ, ನಾವು ಹೇಳೂ ಇಲ್ಲ, ಆಫರ್ ಮಾಡಿಲ್ಲ, ತಲೆಗೂ ಇಲ್ಲ. ಓ, ಅದು ನೀ ಆ್ಯಂಟಿ ಆಲ್ಕೋಹಾಲ್ ಹಂಗೇನಿಲ್ಲ? ಅದೇ ಅದಕ್ಕೆ ನಾ ಹೆಂಗೆ ಸ್ಟ್ಯಾಂಡ್ ತೊಗೊಳ್ಳಿ, ನೀವು ಕುಡಿಬೇಕು ಬೇಡ ಅನ್ನಕ್ಕೆ? ಹಂಗಲ್ಲ, ನಮ್ಮ ಪಾಡ್ಕಾಸ್ಟ್ದಾಗ ನಾ ಬ್ಯಾಡ ಅಂತ ಅದಕ್ಕಂತ. ಅದಕ್ಕಂದ್ರೆ ಯಾರು ಕುಡಿದ್ಮೇಲೆ ಹೆಂಗೆ ಅರ್ಥ ಹಾಕ್ತಾರೆ ಯಾರಿಗೆ ಗೊತ್ತ. ನಮ್ಮ ಫ್ರೆಂಡ್ಸ್ ಜೊತೆಗಿದ್ದವ್ರೆ ಅವ್ರು ನೋಡಿರ್ತೇವೆ, ವಾಪ ಒಂದಿಷ್ಟು ಲಿಮಿಟ್, ಇದಾದ್ಮೇಲೆ ರಾವ ಕನ್ಸೋಳೆ ಮಗ ಅಂತ. ಯಾರು ಗೊತ್ತಿರ್ಲಾರ್ದವ್ರ ಇವ್ರ ಏನು ಲಿಮಿಟ್ ಗೊತ್ತಿಲ್ಲ. ಪಾಡ್ಕಾಸ್ಟ್ ಹಿಂದಿನ ದಿವಸ ಗೆಸ್ಟಿಗೆ ಕರ್ಕೊಂಡು ಹೋಗಿ ಕುಡಿಸ್, ಆಮೇಲೆ ಪಾಡ್ಕಾಸ್ಟಿಗೆ ಕರ್ಕೊಂಬ, ಲಿಮಿಟ್ ಗೊತ್ತಾಗ್ತದೆ. ಬಜೆಟ್ ಮುಕ್ಳೇರೆ ಆಗ್ತೈತಿ. ನೀವು ಅದ್ರ ಮತ್ತು ಮುಂಚಿನ ದಿವ್ಸ ಕರ್ಕೊಂಡು ಹೋಗಿ ನೆಕ್ಸ್ಟ್ ಡೇ ಪಾಡ್ಕಾಸ್ಟ್. ಆಮೇಲೆ ಫಂಡಿಂಗ್ ಮಾತಾಡೋಣ. ಏನು ಯುವರ್ ವೆಲ್ ಫಂಡೆಡ್ ಅದಿಲ್ಲ? ಅದ ನೀವು ಅಂದ್ರಲ್ಲ ಮೀಡಿಯಾ ಪರ್ಸೆಪ್ಷನ್
ಕ್ರಿಯೇಟ್ ಮಾಡಿ ಕ್ರಿಯೇಟ್ ನೀವು ಅದು ಇಂಥದ್ದು ಮೀಡಿಯಾ ಪರ್ಸೆಪ್ಷನ್ ಕ್ರಿಯೇಟ್ ಆಗಿದೆ. ಸ್ಕ್ಯಾಂಡಿ ಆರಾಮದಾನ, ಅಟ್ಲೀಸ್ಟ್ ಅದು ಕ್ರಿಯೇಟ್ ಮಾಡೋಣ. ಕ್ರಿಯೇಟೆಡ್ ಆಯ್ತದೆ. ಹಿಂಗ್ ಸ್ಕ್ಯಾಂಡಿ ಆರಾಮಿದ್ದ, ಎಲ್ಲಾರು ಆರಾಮದಾರಂತ. ಎಲ್ಲಾ ಯೂಟ್ಯೂಬರ್ಸು, ಇನ್ಫ್ಲೂಯೆನ್ಸರ್ಸು, ಕಾಂಟೆಂಟ್ ಕ್ರಿಯೇಟರ್ಸು, ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಎಲ್ಲಾರು ಆರಾಮದಾರ. ಯಾಕಂದ್ರೆ ಚಿಲ್ಲ. ಸೊ ನೀ ಇಷ್ಟೆಲ್ಲ ರೊಕ್ಕ ಮಾಡ್ತಿಲ್ಲ ಪಾಡ್ಕಾಸ್ಟ್, ಅದ್ರದ್ದು ಏನ್ ಮಾಡ್ತೀವಿ? ಫಸ್ಟ್ 1-2 ಮೈಕ್ ತಗೊಂಡಿ, ಆಮೇಲೆ ಏನ್ ಮಾಡಿದ್ವಿ? ಇಷ್ಟೆಲ್ಲ ರೊಕ್ಕ ಏನ್ ಇಷ್ಟೆಲ್ಲ ರೊಕ್ಕ ಅಂತ ಮಾಡೇ ಇಲ್ಲ. ಆನ್ಸರ್ ಅಲ್ಲೇ ಆತಲ್ಲ. ವಡಾಪಾವ್ ಬ್ಯಾಂಗನ್. ಈಚ್ ಎಪಿಸೋಡ್ ಪೇಸ್ ಫಾರ್ ಮೈ ವಡಾಪಾವ್. ಒಂದು ಸಮೋಸ, ಬ್ರೆಡ್ ಪಕೋಡ, ಇವು ಅದ ತಿಂದು ಬಂದಲ್ಲ. ಅದ ಒಂದ್ ದಿವ್ಸಕ್ಕೊಂದು ಮೈದಾನ ಹೇಳೋದು ಈಗ. ಸೀರಿಯಸ್ಲಿ ಆದ್ರೆ ನೋಡ, ಈಗ ನೀ ಕೇಳಿದೆಲ್ಲ US ಡಿಫರೆನ್ಸ್. ಫುಡ್ ಇಸ್ ದ ಮೇಜರ್ ಡಿಫರೆನ್ಸ್. ಫುಡ್ ಚೀಪ್ ಒಂದೇ ಇಲ್ಲ, ಚೀಪ್ ಅಂಡ್ ದ ಟೇಸ್ಟ್ ಬಡ್ಸ್ ಆಬ್ವಿಯಸ್ಲಿ. ಬಾಗಲ್ಕೋಟದಾಗ ಅಷ್ಟು ವರ್ಷ ಇದ್ದಲ್ಲಿ ಸಪ್ ಅಂತ ತಿನ್ಬೇಕಂದ್ರೆ ಎಲ್ಲೇ ಇದ್ರೊಳಗೆ ಲಕ್ಕಿಲಿ ಈಗ ಸ್ವಲ್ಪ ಚೇಂಜ್ ಆಗ್ಯದ. ಏನು ಲೈಕ್ ಊಟದ್ದು ಅದು ಇದು ಎಲ್ಲ. ಬಟ್ ಸ್ಟಿಲ್ ಹಿಂಗ ಕಾಯಿಪಲ್ಲೆ ಅಥವಾ ಈವನ್ ಒಂದು ಚಟ್ನಿ ಇಂಥವು ಮಾಡಿದ್ರು ಟೇಸ್ಟ್ ಇರಂಗಿಲ್ಲ, ಆ ಸ್ವಾದ ಇರಂಗಿಲ್ಲ, ಆ ಪಂಚ್ ಇರಂಗಿಲ್ಲ. ನೀ ಬೇರೆ ಏನ್ರಿ ಮಾಡ್ಬೋದು, ಮಸ್ತ್ ಚಪಾತಿ ಮಾಡ್ಬೋದು, ಆ ಪಲ್ಯ ಸಿಗಂಗಿಲ್ಲ. ಖರೆ ಮನ್ಯಾಗ ಮಾಡ್ಬೋದು. ಮನ್ಯಾಗ ಮಾಡಿದ್ರು ನೀ ಅದೇ ಕಾಯಿಪಲ್ಯ ಯೂಸ್ ಮಾಡ್ಬೇಕು. ಕಾಯಿಪಲ್ಯದಾಗ ದಮ್ಮಿಲ್ಲ. ಎಕ್ಸಾಕ್ಟ್ಲಿ. ಆಮೇಲೆ ನೀ ಬರೇ ಎಲ್ಲ ತೆಂಗಿನಕಾಯಿ ಇದೆಲ್ಲ ಬರೀ ಫ್ರಿಜ್ದೊಳಗೆ ಇಟ್ಟಿರ್ತಿ, ಅದೇ ಫಾಲ್ತು ಅಂತ ಅನ್ನಿಸ್ತ. ದಾಲ್ ಕಿಚಡಿ ತಿನ್ಬೇಕು, ಸುಮ್ ಅನ್ನ ಸಾರು ಅಷ್ಟೇ. ಇಂಥವು ತಿನ್ಬೇಕು. ಅನ್ನ ಮಜ್ಜಿಗೆ ಸಾರು. ಹ್ಯಾಪಿ ಟು ಸ್ಟಿಕ್ ಟು ದ್ಯಾಟ್. ಇಲ್ಲಿ ಇಂಡಿಯಾ ಬಂದ್ಮೇಲೆ ಫುಲ್ ಹೆವಿ ಇದಾತನೆ. ಏನು ರೊಟ್ಟಿ ಪಲ್ಯ ನೋಡಿ ಆಲ್ಮೋಸ್ಟ್. ಆದ್ರೆ ಏನ್ ಮಾರ ಇಷ್ಟೇ ನನಗೆ ಫಾಸ್ಟ್ ಫುಡ್ ಅಂದ್ರೆ ಚಾಟ್ ಎಸ್ಪೆಷಲಿ ಅಂತ ಮಸ್ತ್ ಸಿಕ್ಕಿಲ್ಲ. ಹೊಲಸನ ಒಂದು ತಪ್ಪು ಏನು ಮಾಡಿದೆ, US ಆಗಿದ್ದಾಗ ಈ ಇನ್ಸ್ಟಾಗ್ರಾಮ್ ಫುಡ್ ವ್ಲಾಗರ್ಸ್ ಇರ್ತಾರಲ್ಲ, ಅವರು ವಿಡಿಯೋಸ್ ಎಲ್ಲ ಸೇವ್ ಮಾಡಿಕೊಂಡೆ. ಅದನ್ನೆಲ್ಲ ಹೋಗಿ ಟ್ರೈ ಮಾಡ್ಬೇಕಂತ ಒಂದು 4-5 ಕಡೆ ಟ್ರೈ ಮಾಡಿದೆ. ಹೊಲಸ್ಪ ಏನು ಕಾರ್ನಿಗೆ ಐಸ್ ಕ್ರೀಮ್ ಹಾಕುದೇನು, ನಾ ಥಾಟ್ ಈ ಮೀಡಿಯಾ ಪರ್ಸೆಪ್ಷನ್ ಅಂದ್ವಲ್ಲ, ಹಂಗೆ ನಾ ಬರೀ ಮೀಡಿಯಾ ಒಳಗಿರ್ತ ಅಂತ. ಈಗ ಹಂಗೆ ಇಲ್ಲ. ಈಗ ನನಗೊಂದು ಮೊದಲು ಸಿಗ್ತಿದ್ದ ಹಂಗೆ ಒಂದು ಮಸಾಲೆ ಪುರಿ ಬೇಕಂತಂದ್ರೆ ಇಲ್ಲ, ಎಲ್ಲ ಹಳ್ಳ ಹಿಡ್ದೋಗ್ಯದ. ಕಾರ್ನಿಗೆ ವ್ಯಾನಿಲಾ ಐಸ್ ಕ್ರೀಮ್ ಹಾಕೊಳ್ಳಿ ಅಂತ, ಇದು ಭಾರಿ ಲೇಟೆಸ್ಟ್ ನಮ್ದು ಅಂತ ತೊಗೊಂಡೇನು ಮಾಡೋದು. ಅದು ಮೈಸೂರು ಒಳಗೆ ನನಗೆ ಚಲೋ ಚುರುಮುರಿ ಸಿಗ್ಲಿಲ್ಲ ಸತ್ತೆ. ಎಲ್ಲ ಫುಡ್ ಬ್ಲಾಗರ್ಸ್ ನಂಬಾರ್ದು ಅದಕ್ಕೆ. ಯಾರಿಗೆ ನಂಬೇಕು ಅದು ಹೇಳ್ತೇನೆ ಆಮೇಲೆ. ನಿನ್ನಾರ ಒಂದು ಯೂಟ್ಯೂಬ್ ವಿಡಿಯೋ ನೋಡಾತಿದ್ದೆ, ಹಿಂಗೆ ಫುಡ್ ಬ್ಲಾಗರ್ಸ್ ಹಂಗೆ ಸ್ಕ್ಯಾಮ್ ಮಾಡ್ತಾರೆ ಒಂದಿಷ್ಟು ಅಂತೇಳಿ. ಎಲ್ಲರೂ ಅಲ್ಲ, ಒಂದಿಷ್ಟು ಫುಡ್ ಬ್ಲಾಗರ್ಸ್ ಹಿಂಗೆ ಎಲ್ಲಾ ಕಡೆ ಈಗ ಒಂದು ಹೋಟೆಲ್ ವೈರಲ್ ಆತ ಹೋಗಿ ಹುಯ್ ಅಂತೇಳಿ ಬೆನ್ನ ಹತ್ತಿ ಬಿಡೋದೆ. ಅದು ಬೆನ್ನ ಹತ್ತಿದ್ಮೇಲೆ ಈಗ ಹೆಂಗಿರ್ತೈತಿ, ಒಂದೊಂದು ಅಂಗಡಿ ಸ್ಕೇಲ್ ಇಷ್ಟೇ ಇರ್ತೈತಿ, ಅವ್ರ ತಲೆಯಾಗ ಅಷ್ಟು ಇರ್ತೈತಿ. ನಾ ಇಷ್ಟು ದಂಧೆ ಮಾಡ್ತೀನಿ, ಇದಿಷ್ಟು ಮಾಡ್ತೀನಿ, ಅಷ್ಟು ಅವ್ರದ್ದು ಒಂದು ಕಸ್ಟಮರ್ ಬೇಸ್ ಇರ್ತೈತೆ, ಅಷ್ಟೇ ಇಷ್ಟು ವರ್ಷ ಇದು ಮಾಡ್ತಿರ್ತಾರೆ. ಒಮ್ಮೆ ವೈರಲ್ ಹತ್ಕೊಳ್ಳೆ ಅವ್ರಿಗೆ ಹ್ಯಾಂಡಲ್ ಆಗಂಗಿಲ್ಲ, ಅದಿದ್ದ ಕಸ್ಟಮರ್ಸು ಕಳ್ಕೊಂಡ್ಬಿಡ್ತಾರೆ, ಪ್ರೆಷರ್ ಆಗ್ಬಿಡೋದೆ. ಅಲ್ಲಿ ಯಾರೋ ಒಬ್ಬ ಆ ಠೇಲಾದವ್ರೆ ಅವ್ನು ಸೇರ್ವಲ್ತಿಂಗ್ ಕ್ಯಾಮ್ರಾ ಎಲ್ಲ ತೊಗೊಂಡ್ ಬರಾಕ್ ಹೋಗ್ಬೇಡ್ರಿಪ್ಪ ಪ್ಲೀಸ್ ಅಂತ ಕೈ ಮುಗಿಯತನ ಬಿಡವಲ್ರಿ. ಆಟಿಟ್ಯೂಡ್ ಬಂದ್ಬಿಟ್ಟೈತೆ ಅವ್ನು. ಅವ್ನ ಚಾಯ್ಸ್, ಅವ್ನ ಅಂಗಡಿ, ಅವ್ನು ಬ್ಯಾಡ ಅನ್ನತ್ತಾನ ಬಿಟ್ಟು ಬಿಡ್ಬೇಕೆ. ಇವು ಹುಯ್ ಅಂತೇಳಿ ಹೋಗಿ ಕಾಂಟೆಂಟ್ ಎಲ್ಲಾರು ಹಿಂಗ ಪ್ಲೀಸ್ ಕ್ಯಾಮ್ರಾ ಬಂದ್ ಮಾಡ್ರಿ ಅಂತ ಹೇಳತ್ತಾನ. ಅದೇ ಕಾಂಟೆಂಟ್ ಆತಲ್ಲ, ಕ್ಯಾಮ್ರಾ ಬಂದ್ ಮಾಡಂತ ಅದ ತಮ್ನೇಲ್ ಆತಲ್ಲ. ಎಕ್ಸಾಕ್ಟ್ಲಿ. ಆಟಿಟ್ಯೂಡ್ ಆಗೆ ಹೇ ಇನ್ಕೋ ಅಂತ ಅಲ್ಲ. ಒಂದಿಷ್ಟು ಚಲೋ ಇರ್ತಾರ ಹಿಂಗ ಆನೆಸ್ಟ್ ಹಂಗ ಹೇಳಿ ಚಲೋ ಐತಿ ಚಲೋ ಇಲ್ಲ ಅಂತ. ನಾ ಖರೆ ಇದುವರೆಗೂ ಒಂದು ನೋಡಿಲ್ಲ ಇಲ್ಲಿ ಚಲೋ ಇಲ್ಲ ಇಂಥ ಕಡೆ ಹೋಗ್ಬೇಡ್ರಿ ಅಂತ ಹೇಳಿದ. ಪೇಡ್ ಇರ್ತಾವಲ್ಲ, ಒಂದು ಇಲ್ಲ ಖರೆ. ಸೊ ಪೇಡ್ ಅಂದಂಗ ನೆನಪ, ನೀ ಫುಡ್ ಬ್ಲಾಗ್ ಚಾಲೂ ಮಾಡುವಲ್ಲ, ಅಟ್ ಲೀಸ್ಟ್ ಯು ವಿಲ್ ಗೆಟ್ ಪೇಡ್. ಬೇಡಪ್ಪ ಸ್ಕ್ಯಾಂಡಿ ಫುಡ್ ಬ್ಲಾಗಿಂಗ್ ನನಗೆ ಹಂಗೆ ಫೇಕ್ ಹೊಗಳಾಕ್ ಬರಂಗಿಲ್ಲ. ಅಲ್ಲ ಇಲ್ಲ, ಪೇಡ್ ಇದ್ರು ಫೇಕ್ ಹೊಗಳಾಕ್ ಬರಂಗಿಲ್ಲ. ಏನು ರೊಕ್ಕ ಕೊಟ್ರೆ ಏನ್ ಬೇಕಾದ್ ಮಾಡೋದು ಇಲ್ಲ, ಅಷ್ಟು ಲೆವೆಲಿಗೆ ಇನ್ನೂ ತರ ಅಂತ ತಿಳಿದಿಲ್ಲ. ರೊಕ್ಕ ಕೊಡಕ್ ಹೋಗ್ಬಿಟ್ರ ಅಂದ್ಬಿಡೋದು. ಆದ್ರೆ ಅದೊಂದು ಅಗದಿ ಡಿಸಪಾಯಿಂಟಿಂಗ್ ನಿಮ್ದು ಎಕ್ಸ್ಪೀರಿಯನ್ಸ್ ಈಸ್ತೆ ಬಂದಾಗ ಎಲ್ಲರಿಗೂ ಅನ್ಸೇವ್ ಮಾಡ್ರಿ, DM ಮಾಡ್ರಿ. ಇದು ಏನು ಇಂಡಿಯಾಗ ಬರೋ ಮೇನ್ ರೀಸನ್ ಊಟಕ್ಕೆ, ಮನೆ ಊಟ ಮಾಡೋದು. ನಮ್ಮ ಅಪ್ಪ ಮನೆ ಅಲ್ಲಿಗೆ ಬರ್ತಾರಲ್ಲ, ಚಟ್ನಿ ಪುಡಿ
ಚಟ್ನಿ ಪುಡಿ ಬರ್ತಾ ನೀ ಅವೆಲ್ಲ ಬರ್ತಾವೆ, ಅದು ಪ್ರಾಬ್ಲಮ್ ಇಲ್ಲ. ಈ ಗಾಡಿ ಚುರುಮುರಿ ಮಸಾಲ ಪುರಿ ಇಂಥವು ಏನಿಲ್ಲ. ಗಿರ್ಮಿಟ್ ಅಂತೂ ಲೈಕ್ ಬಾಗಲ್ಕೋಟ್ ಸ್ಟಿಲ್ ಹ್ಯಾಸ್ ದ ಬೆಸ್ಟ್ ಅಂತ ಅನ್ನಿಸ್ತಾ ನನಗೆ. ಅಣ್ಣು ಇಲ್ಲಿ ಸಿಗ್ತಾ ಏನಿಲ್ಲ ಅಂತ ಗೊತ್ತಿಲ್ಲ. ಕ್ಯಾರೆಟ್ ಹಾಕ್ತಾರೆ. ಓದ್ಲಾ ನಾ ಮೊನ್ನೆ ಶೇವ್ಪುರಿ ಆರ್ಡರ್ ಮಾಡೇನಿ. ಶೇವ್ಪುರಿಗೆ ಸೌತೆಕಾಯಿ ಮತ್ತು ಕ್ಯಾರೆಟ್ ಇತ್ತು. ಸೋಮಾರ ತಿನ್ಲಿಲ್ಲ. ನಾನು ನೋಡೇ ಹೆದರ್ಬಿಟ್ಟೆ. ನಾ ಹಾಕಾಕತ್ತಾನವ ನಾ ಕೇಳಿದೆ, ಅಣ್ಣ ಇದು ಸೌತೆಕಾಯಿ? ಸರ್ ಸೌತೆಕಾಯಿ. ಫುಲ್ ಟ್ರಿಗರ್ ಆಗ್ಬಿಡ್ತು ನನಗೆ. ಸೌತೆಕಾಯಿ ಹೆಂಗೆ ಹಾಕಿದ್ರಪ್ಪ ಅದಕ್ಕೆ ತಿಳಿಲೇ ಇಲ್ಲ. ಅದೇ ಚೇತನ್ ಇಲ್ಲಿ ಬೆಂಗಳೂರದಾಗ ಇರ್ತಿದ್ದ, ಅವ ಕ್ಯಾರೆಟ್ ಗಿರ್ಮಿಟ್ ಹಾಕೊಂಡು ನೋಡಿ ಬಿಟ್ಟು ಹೋಗ್ಬಿಟ್ಟು. ಒಂದೇ ಅದಕ್ಕೆ ಕುಕಿಂಗ್ ಚಾಲು ಮಾಡಿದ. ಅದಕ್ಕೆ ಅವ ಮೊದಲ ಅಡಿಗೆ ಬಗ್ಗೆ ಭಾಳ ಪರ್ಟಿಕ್ಯುಲರ್. ಫುಡ್ ಹೆಂಗಿರ್ಬೇಕು ಹಂಗ ಆಗ್ಬೇಕು, ಅದಕ್ಕೇನು ಪದ್ಧತಿ ಅದು ಅಷ್ಟ ಮಾಡ್ರಿ. ಆಮೇಲೆ ಏನು ಗೊತ್ತೇನೆ, ಎಸ್ಪೆಷಲಿ ಇಂಥವೆಲ್ಲ ಗಿರ್ಮಿಟ್ ಇರ್ಬೋದು ಅಥವಾ ಇಲ್ಲಿ ಈ ಕಡೆನು ಮಸಾಲೆ ಪುರಿ ಚುರುಮುರಿ ಇಂಥವೆಲ್ಲ ತಿಂದು ಬೆಳೆದವರಿಗೆ ಇವೆಲ್ಲ ಹೊಲಸು ಅಂತ ಅನಿಸ್ತದೆ. ಆಲ್ ದ ನ್ಯೂ ಎಕ್ಸ್ಪೆರಿಮೆಂಟ್ಸ್ ಅದು ಒಂದು ಕನ್ವೆನ್ಷನಲ್ ಬೇಡದಾಗ ತಿಂದು ಬೆಳೆದಿರ್ತೇವೆ. ಹೌದು, ಅದಕ್ಕೆ ಇದೆಲ್ಲ ತಿನ್ಲಿಕ್ಕೆ ಆಗಿಲ್ಲ, ಬಿಡ್ಲಿಕ್ಕೆ ಆಗಿಲ್ಲ. ಚಿಕನ್ ಪಾನಿಪುರಿ ಅಂತ, ಚಿಕನ್ ಪಾನಿಪುರಿ ಅಂತ ಬೆಂಗಳೂರದಾಗಲ್ಲ, ಎಲ್ಲ ನಾರ್ತದಾಗ. ಒಳಗೆ ಬಟಾಟಿದೆಲ್ಲ ಸ್ಟಫ್ ಹಾಕ್ತಾರಲ್ಲ, ಕಾಳು ಬಟಾಟಿದ ಒಳಗೆ ಚಿಕನ್ ಹಾಕೊಡ್ತಾರ. ಅದು ಹೋಗ್ಲಿ, ಅದೇನು ಚಾಕ್ಲೇಟ್ ಪಾನಿಪುರಿ, ಅದೇನು ಥಮ್ಸಪ್ ಪಾನಿಪುರಿ, ಇದತ್ಲ ಏನು ವಿಸ್ಕಿ ಪಾನಿಪುರಿ, ರಮ್ ಪಾನಿಪುರಿ, ರಮ್ ಐಸ್ ಕ್ರೀಮ್, ರಾಮ್ ಚಾಕ್ಲೇಟ್ ಹಿಂಗ್ ಅವೆಲ್ಲ ಮೊದ್ಲೇಕಿಂದ ಹೋಗ್ಬಿಟ್ಟು ದೇಸಿ ದಾರು ಐಸ್ ಕ್ರೀಮ್. ಒಬ್ಬ ಪಾನಿಪುರಿ ಮಾಡತ್ತಾನ, ಮಸಾಲ ಒಳಗೆ ಇಲ್ಲಿ ತರ ಕೈಯಾಗ ಗಸ 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 ತಿರ್ಗಸಾತ್ ಬಿಟ್ಟಾನ. ಏ ಸೀಕ್ರೆಟ್ ಮಸಾಲ ಹೇ, ಹಿಂಗ್ ಹಂಗ್ ಟೇಸ್ಟ್ ಹಿಂಗ್ ಮಾಡಿದವ ವಾಪಸ್ ಅದಕ್ಕೆ ಹಾಕ್ಯಾನ. ಅದಕ್ಕೆ ಚಲೋ ಇರ್ತಾ ಅಲ್ಲಿ ಹೋಗ್ತೀನಿ. ಹೌದು, ಅದು ನೀವು ನೋಡ್ರಿ, ಅದ ಸೀಕ್ರೆಟ್ ಇಂಗ್ರೀಡಿಯಂಟ್ ಆಫ್ ಮಸಾಲಾ ಪುರಿ ಟು ಬಿ ಗುಡ್ ಈಸ್ ಕ್ರಾಚ್. ಅವ್ರು ಹಿಂಗ್ ಮಸ್ತ್ ಕೆರ್ಕೊಂಡ್ ಹಾಕಿಲ್ಲ ಅಂತಂದ್ರ ಇಟ್ಸ್ ಅ ನೋ ಗೋ. ಅದಕ್ಕೆ ಸೇರ್ವಲ್ತ್ ನಿಮಗೆಲ್ಲ ಇಲ್ಲ. ಹೌದು, ಯಾರು ಈಗ ಕೆರ್ಕೊಳ್ವಲ್ರ. ಈಗೆಲ್ಲ ಆಯಿಂಟ್ಮೆಂಟ್ ಬಂದ್ ಎಲ್ಲ ಹೋಗ್ಬಿಟ್ಟದ. ಮೇಲ್ ಹೈಜೀನ್ ಚಲೋ ಆಗೈತೆ ಈಗ. ಹೌದು, ಹೊಲಸು ಹೆಲ್ತ್ ಸ್ಟ್ಯಾಂಡರ್ಡ್ಸ್ ಚಲೋ ಆಗೈತೆ. ಹೌದು, ಸೆಟ್ ಆಗಿಲ್ಲ, ಫುಲ್ ದೊಡ್ಡ ಲೆವೆಲ್ಗೆ ಯೋಚನೆ ಮಾಡ್ಬಿಡೋದು. ಹೌದು, ಅದೊಂದು ಟೈಲ ಹಿಂಗ ಗಟ್ರ ಮಗಲಿರ್ಬೇಕು, ಅಲ್ಲಿ ತಿನ್ಬೇಕು. ದ್ಯಾಟ್ ಈಸ್ ಫಾಸ್ಟ್ ಫುಡ್. ಬಟ್ ಈಗ ನನಗಂತೂ ಅಷ್ಟೇ ಈಗ ಬೆಟರ್ ಆಗೈತಿ. ಈಗ ಒಂದ್ ಲೆಕ್ಕಕ್ಕೆ ಮೊದ್ಲಂಗೆಲ್ಲ ಭಾಳ ಅನ್ಹೈಜಿನಿಕ್ ಇರ್ತೈತೆ. ನಾನ್ ನೋಡಿದ ಕಡೆ ಅಂತ ಒಂದೊಂದ್ ಕಡೆ ಬೆಟರ್ ಐತಿ, ಆದ್ರೆ ಧೂಳು ಭಾಳ ಐತಿ. ಹುಬ್ಳ್ಯಾಗ ತಿಂತೇವಲ್ಲ, ಹುಬ್ಳ್ಯಾಗ ಸಿಕ್ಕಾ ಹೊಟ್ಟೆ ಧೂಳು. ಹೋಗ್ಲಿಕ್ಕೆ ಆಗ್ಲಿಲ್ಲ ಇದಕ್ಕೆ. ಆ ಕಡೆ ಹುಬ್ಳಿ ಕಡೆ ಇಲ್ಲೇ ಬರೋದು ದೊಡ್ಡದು ಮಾತಾಗೈತಿ. ಇಷ್ಟೇ ಭಾ ಕೇಟಿಕ್ ಆತ, ಭಾ ಶಾರ್ಟ್ ಟ್ರಿಪ್ ಆತ. ನೀವು ಅಲ್ಲೇ ಹೊಂಟ್ರಲ್ಲ ಈಗ? ನಾಡ್ದು 14th ನಾಡ್ದೇನೆ 4 ದಿವಸ. 4 ದಿವಸ ಆದ್ರೂ ನೋಡ್ರಿ, ಅಷ್ಟ್ರೊಳಗೆ ಸ್ಕ್ಯಾಂಡಿ ಪಾಡ್ಕಾಸ್ಟಿಗೆ ಬಂದ ಹಿಂಗ್ ಸಿಗ್ನೇಚರ್ ಕ್ಯಾಮ್ರಾ ಯಾವ್ದು ಅಮ್ಮ ಐ ಮೇಡ್ ಇಟ್ ಅಂತ ಹಿಂಗ ಅಮ್ಮ ಫೈನಲಿ ಬೆಳೆದ ಮಗ ಏನಾರೇ ಮಾಡಿದ ಲೈಫ್ ಒಳಗೆ ಅಚೀವ್ ಮಾಡಿದ. ಹಿಂಗ್ ಸೀರಿಯಸ್ಲಿ ಹಿಂಗ ಒಂದೆಷ್ಟು ನಾಲ್ಕನೇದ ಟಿಪಿಕಲ್ ಕನ್ನಡ ಅದ ಹೇಳಿದ್ರಲ್ಲ, ಇನ್ನು ಮೇಡ್ ಇಟ್ ಅಂತ. ಅಂದ್ರೆ ಇಲ್ಲಿ ಬರ್ಬೇಕಂದ್ರೆ ಹಿಂಗಂತಂದ್ರೆ ನಮ್ಮ ಮಮ್ಮಿಗೆ ಯಾವಾಗ ಅನಿಸ್ತೈತೆ ಅಂತ ಬಂದವರಿಗೆಲ್ಲ ಅನ್ಸತೈತಿ. ನಮ್ದ ಶೋ ಬರತ್ತಾರೆ, ನಮ್ಮ ಮಮ್ಮಿಗೆ ಅನಿಸ್ತಂತ. ಅಂದ್ರೆ ಅವ್ರ ಸ್ಟ್ಯಾಂಡರ್ಡ್ ಭಾಳ ಹೈ ಐತಿ. ಅಂದ್ರೆ ನಿನ್ ಮೊದ್ಲೇಕಿಂದ ನೋಡ್ಯಾರಲ್ಲ ಅವ್ರ ಹೈ ಸ್ಟ್ಯಾಂಡರ್ಡ್ಸ್ ಇನ್ನೂ ಇದೆ ನಿಂಗೆ. ಇನ್ನೂ ಹಿಂಗ ಅದಕ್ಕೆ ದೊಡ್ಡವ್ರ ಮಾತು ಕೇಳ್ಬೇಕು, ಎಕ್ಸ್ಪೀರಿಯನ್ಸ್. ಡೆಫಿನೆಟ್ಲಿ. ನಾ ಆಕ್ಚುಲಿ ಲಾಸ್ಟ್ ಇಯರ್ ಬರೋದಿತ್ತು ಇಂಡಿಯಾಕ್ಕ. ಸ್ಕ್ಯಾಂಡಿ ಇನ್ನೊಂದ್ ಸ್ವಲ್ಪ ಬೆಳಿಲಿ, ಆಮೇಲೆ ಹೋಗೋಣ. ಆಮೇಲೆ ಒನ್ಸ್ ಯು ಹ್ಯಾಡ್ ಎಲ್ಲ ಮೂವಿ ಎಲ್ಲ ಬಂದ್ರಲ್ಲ, ಈಗ ಲೈಕ್ ಓಕೆ ನಾವ್ ಇಟ್ ಮೇಕ್ ಸೆನ್ಸ್ ಹಿಂಗೆ ಹೋಗುದು. ಆಮೇಲೆ ಮೊದ್ಲಿಗೆ ಎಲ್ಲೋ ಬೇರೆ ಕಡೆ ಮಾಡ್ತಿದ್ದಿ, ಈಗ ಹಿಂಗೊಂದು ಪ್ರೊಫೆಷ್ನಲ್ ಸ್ಟುಡಿಯೋ ಒಳಗೆ ಮಾಡ್ಲಿಕತ್ತಿ. ಅಷ್ಟು ಬೇಸಿಕ್ ಇಲ್ಲ ಅಂತಂದ್ರೆ ಪಾಡ್ಕಾಸ್ಟ್ ಮಾಡಿ ಏನು ಮೊದಲು ಪ್ರೊಫೆಷ್ನಲ್ ಆಯ್ತು. ಯಾವ್ದು ಮೊದಲ ಹುಬ್ಳ್ಯಾಗ ಮತ್ತೆ ಇಷ್ಟು ಪ್ರೊಫೆಷ್ನಲ್ ಅಲ್ಲ ಇತ್ತು. ಮೈಕ್ಸ್ ಇದ್ದು, ಕೌಚ್ ಇತ್ತು. ನಿಮ್ಮ ಮನೆ ಒಳಗೆ ಮಾಡ್ತಿದ್ದೆಲ್ಲ? ನಾ ಮೊದ್ಲಿಂದ ಮೈಕ್ ಯೂಸ್ ಮಾಡೇ ಮಾಡ್ತೀನಿ. ಹೌದಾ? ಫಸ್ಟ್ ಎಪಿಸೋಡ್ ಮೈಕ್ಸ್ ಅದಾವ ನಮಗೆ. ವಾವ್, ಆನ್ ಮಾಡಿದ್ದಿಲ್ಲ ಕಣ್. ಚೇತನಿಂದ ಎಪಿಸೋಡ್ ನೋಡಿರಿ? ನೋಡಿ ಸುಮ್ ಕಾಳಿಗತ್ತೀನಿ. ನೀವು ಹಿಂಗೆಲ್ಲ ಹೇಳ್ಬೇಡ್ರ. ನೀವು ಇಂಥವ್ರು ರೀಲ್ ಕಟ್ ಮಾಡಿ ಆಮೇಲೆ ತಗಲ ಫ್ಯೂರಿಗೆ ಹಾಕಿ ನನಗೆ ಅಸಹ್ಯ ಮಾಡ್ಕೊಂತ. ಇಲ್ಲ ಏನು ದ ಒನ್ ಥಿಂಗ್ ಕನ್ಸಿಸ್ಟೆಂಟ್, ನೀ ಸ್ಟುಡಿಯೋ ಒಳಗಾರೆ ಮಾಡ, ಎಲ್ಲರೇ ಮಾಡ,
ಮಾಡಿ ಯು ಹ್ಯಾಡ್ ದ ಬೆಸ್ಟ್ ಕ್ವಾಲಿಟಿ, ಅದು ವಿಚ್ ಇಸ್ ದಿ ಮೋಸ್ಟ್ ಇಂಪ್ರೆಸಿವ್ ಪಾರ್ಟ್. ಲಾಸ್ಟಿಗೆ ಹೇಳ್ರಿ ಇದು ಲಾಸ್ಟಿಗೆ ಹಾಕೋ. ನೀವೇ ನೀ ಪಾಡ್ಕಾಸ್ಟ್ ಎಡಿಟ್ ಮಾಡ್ತೀವಿ? ಮಾಡಂಗಿಲ್ಲ. ಹೌದಾ? ನಾವು ಎಡಿಟ್ ಮಾಡಂಗಿಲ್ಲ. ಎಡಿಟ್ ಅಂದ್ರೆ ಟ್ರಿಮ್ ಮಾಡಿ ಪ್ಲೇಸ್ ಮಾಡ್ತೇವೆ ನಾವು, ಕಟ್ ಏನು ಮಾಡಂಗಿಲ್ಲ. ಹಾಂ, ಈಗ ಹೆದರಿಕೆ ಅದು. ಇಲ್ಲ ಹಂಗೇನಿಲ್ಲ, ಒಂದಿಷ್ಟು ಎಪಿಸೋಡ್ ನೆನಪಾತಷ್ಟೇ. ಯಾವ್ದು ಸುಮ್ಮ ಅಲ್ಲಿಗತ್ತೀನಿ. ನಿಮ್ಗೆ ಅನಿಸ್ತೈತಿ ನಾ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿ ಹೇಳ್ತೀನಿ. ಹಾಂ, ಇಲ್ಲ ಯಾವುದು ಎಡಿಟ್ ಅಂತೂ ನಾವು ಯಾವ್ದು ಮಾಡಿಲ್ಲ. ಯಾವುದು ಮಾಡಿಲ್ಲ. ಜಂಪ್ಸ್ ಐತೆ ಎಲ್ಲೂ ಆಗಿಲ್ಲ. ಜಂಪ್ ಮಾಡಕ್ಕೆ ಎಡಿಟ್ ಆಗ್ಬೇಕಲ್ಲ ನಾವು, ಅದಕ್ಕೆ ನಾವು ಪೂರ್ತಿ ಹಿಂಗೆ ಪ್ಲಗ್ ಮಾಡಿ ಹಿಂಗೆ ಇಟ್ಬಿಡ್ತೀವಿ, ಸ್ಟಾರ್ಟ್ ಟು ಎಂಡ್ ಹಾಕಿಬಿಟ್ಬಿಟ್ಟು. ಅಂದ್ರೂ ಟೆಕ್ನಿಕಲ್ ಇಶ್ಯೂಲಿಂದ ಡಿಲೇ ಮಾಡ್ತಿ, ಅದೆಲ್ಲ ಅದಕ್ಕಾಗ್ತದೆ. ಟೆಕ್ನಿಕಲ್ ಇಶ್ಯೂ ಒಮ್ಮೆ ಏನಾಗಿತ್ತು, ಗಗನ್ದೀಪ್ ಎಪಿಸೋಡ್ ಅಲ್ಲ, ಗಗನ್ದೀಪ್ ಎಪಿಸೋಡ್ ಆಡಿಯೋ ಪೀಕ್ ಆತ. ಅವೊಂದು ಫುಲ್ ಪೀಕ್, ನಂದು ಫುಲ್ ಲೋ. ಅದೊಂದು ಸೀನ್ ಆಗಿತ್ತು, ಅದೊಂದು ಕರೆಕ್ಟ್ ಮಾಡಕ್ಕೆ ಟೈಮ್ ಹಿಡಿತೆ. ಆಮೇಲೆ ಎಕ್ಸ್ಪೋರ್ಟಿಂಗ್ ಟೈಮ್ ಹಿಡಿತದೆ. ಯಾವ್ದೋ ಒಂದು ಫ್ರೇಮ್ ಏನಾರು ಫಕ್ ಆಗಿರ್ತೈತಿ. ನನ್ನ ನಶೀಬ್ ಹಂಗೆ ಗಂಡು ಹೋಯ್ತದೆ. ಅದ್ರ ಜೊತೆ ಏನು ಪ್ರೀಮಿಯರ್ ಪ್ರೋದಾಗ ಯಾರು ಗೂಗಲ್ ಮಾಡಿದ್ರು ಆ ಪ್ರಾಬ್ಲಮ್ ಬರುವಲ್ತ. ನಾನು ಆ ಪ್ರಾಬ್ಲಮ್ ನಾ ಫೇಸ್ ಮಾಡತ್ತೀನಿ. ಗೂಗಲ್ ಮಾಡಿದ್ರೆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಕೊಡಕ್ಕೆ ಪ್ರಾಬ್ಲಮ್ ಯಾರಿಗೆ ಬಂದೇ ಇಲ್ಲ. ಅಲ್ಲ, ಈಗ ನಮಗೆ ಆಸ್ ಆಡಿಯನ್ಸ್ ನಮಗೆ ಅದೇ ಪ್ರಾಬ್ಲಮ್ನ ವಿ ಆರ್ ನಾಟ್ ಏಬಲ್ ಟು ಕನೆಕ್ಟ್ ಟು ದ ಇಶ್ಯೂ ದಟ್ ಯು ಆರ್ ಫೇಸಿಂಗ್. ಬಟ್ ಇರ್ಲಾಕೋ ಮಾರ ಏನು 30 ಸೆಕೆಂಡ್ ವಾಲ್ಯೂಮ್ ಕಡಿಮೆ ಇರ್ತದೆ ಇಷ್ಟೇ ಅಂತ. ಹಂಗಂತ ಅದು ನಮಗದ ಹೆಂಗಿರ್ತೈತಿ, ಒಂದೊಮ್ಮೆ ಹಾಕ್ಬೋದು ಅನಿಸ್ತೈತೆ ನನಗೆ. ನಾ ಹೆಂಗೆ ಯೋಚನೆ ಮಾಡಿ ಬಿಂಜ್ ವಾಚ್ ಮಾಡೋ ಕಾಂಟೆಂಟ್ ಮಾಡ್ಬೇಕು. ಬಿಂಜ್ ವಾಚ್ ಮಾಡ್ಕೊಂತ ಅದಂಗೆ ವೇರಿ ಹಾಕೊಂತ ಬಿಂಜ್ ವಾಚ್ ಮಾಡಂಗಿಲ್ಲ ಯಾರು. ಬಿಂಜ್ ಅಂದ್ರೆ ನೀವು ಒಂದ್ ಎಪಿಸೋಡ್ ಆದ್ಮೇಲೆ ಇನ್ನೊಂದು ಎಪಿಸೋಡ್ ಹೇಳಿದ್ದಿ, ಹಂಗೆ ಮಾಡ್ಕೊಂತ ನಾಟ್ ಫಿನಿಶ್ ದ ಹೋಲ್ ಎಪಿಸೋಡ್ ಇನ್ ಒನ್ ಸಿಟ್ಟಿಂಗ್. ಅದು ಒಬ್ಬೊಬ್ರು ಮಾಡ್ತಾರ. ಒಬ್ರು ಯಾರು 6 ಎಪಿಸೋಡ್ ನೋಡ್ಯಾರ ಒಂದು ಫುಲ್ ನೈಟ್ ಕುಂತ. ನಿಮ್ಮ ಎಡಿಟರ್ ಅವರು ಒಂದು ವಾರ ನೋಡಿರ್ತಾರ. ಅವ್ರು ಬೇರೆದೆ. ಒಬ್ರು ಯಾರೋ ಆಡಿಯನ್ಸ್ DM ಮಾಡಿ 6 ಎಪಿಸೋಡ್ ನೋಡಿದೆ ಅಂತಂದ್ರೆ ಅರಂಗೆ ಹಿಂಗೆ ಆಡಿಯೋ ವೇರಿ ಆತ. ಈಗ ಒಂದ್ ಕಡೆ ಸ್ಕ್ಯಾಂಡಿದ್ ಆಡಿಯೋ ಹಿಂಗೆ ಬರ್ತೈತೆ ಅಂತ ಮೆಂಟಲಿ ನಾವು ಸೈಕಾಲಜಿಕಲಿ ಫಿಕ್ಸ್ ಆಗಿರ್ತೇವೆ. ನೆಕ್ಸ್ಟ್ ಎಪಿಸೋಡ್ ಲೋ ಆಗ್ಬಿಟ್ರೆ ನಿಮ್ಗೆ ಏನೋ ಆಫ್ ಆಯ್ತಲ್ಲ ಅನಿಸ್ತೈತಿ. ಫಾರ್ ಒನ್ ಆಫ್ ಎಪಿಸೋಡ್ ನಿಮಗೆ ಗೊತ್ತಾಗಂಗಿಲ್ಲ, ಕಂಟಿನ್ಯೂಸ್ ನೋಡಕಂದ್ರೆ ಗೊತ್ತಾಗ್ತೈತೆ. ಆದ್ರೆ ಐ ಥಿಂಕ್ ದ ಮೋಸ್ಟ್ ಕನ್ಸಿಸ್ಟೆಂಟ್ ಪಾರ್ಟ್ ಇಸ್ ಲೈಟ್ಸ್. ನಿನ್ನ ಪಾಡ್ಕಾಸ್ಟ್ ಒಳಗಲ್ಲ ಲೈಟ್ಸ್ ಒಂದು ಅದು ಸಿನಿಮ್ಯಾಟಿಕ್ ಲುಕ್ ಏನು ಟ್ರೈ ಮಾಡ್ತಿದ್ವಿ ಕೈಯಾಗಿದ್ದಿದ್ರಾಗ ಜುಗಾಡ್. ನನಗೆ ಭಾರಿ ಅನ್ನಿಸ್ತು. ಅಂದ್ರೆ ಟೆಕ್ನಿಕಲಿ ವೆರಿ ಸೌಂಡ್ ಪಾಡ್ಕಾಸ್ಟ್, ಕೇಳಲಿಕ್ಕೆ ಮಜಾ ಬರ್ತದೆ, ನೋಡ್ಲಿಕ್ಕೂ ಮಜಾ ಬರ್ತದೆ, ರೈಟ್? ಸೊ ಅದಕ್ಕಾಗ ನೀವು ಟೆಕ್ನಿಕಲ್ ಇಶ್ಯೂ ಹೇಳಿದ್ರಲ್ಲ, ಒಮ್ಮೊಮ್ಮೆ ಏನಾಗಿ ಯಾರ್ದು ಎಪಿಸೋಡ್ ನೆನಪಿಲ್ಲ ನಂಗೆ. 28 ತಾಸು ತೋರ್ಸಾತಿತ್ತು ಎಕ್ಸ್ಪೋರ್ಟ್. ಏನು ಆಗೈತಂತ ಗೊತ್ತಿಲ್ಲ. ನನ್ನ ಲ್ಯಾಪ್ಟಾಪ್ದಾಗ ಟ್ರೈ ಮಾಡಿದ್ವಿ ಆಗಲಿಲ್ಲ, ಪ್ರೀಮಿಯರ್ ಪ್ರೋದಾಗ ಎಕ್ಸ್ಪೋರ್ಟೆಡ್ ಆಗಲಿಲ್ಲ, ಮೀಡಿಯಾ ಎನ್ಕೋಡರ್ ಮಾಡಿದ್ವಿ ಆಗಲಿಲ್ಲ, ಇನ್ನೊಂದು 2 ಲ್ಯಾಪ್ಟಾಪ್ದಾಗ ಇಟ್ವಿ ಆಗಲಿಲ್ಲ, ಒಂದು ಸಿಸ್ಟಮ್ದಾಗ ಇಟ್ವಿ ಆಗಲಿಲ್ಲ. ಎಲ್ಲದ್ರಾಗ 18, 28 ತಾಸು 36 ತಾಸು ಮುಟ್ಟಾತೈತಿ, ಜಾಸ್ತಿನ ಹಾಕೊಂಡು ಹೊಂಟೈತಿ. ಏನು ಮಾಡೋದಪ್ಪ ಅಂತೇಳಿ ಯೋಚನೆ ಮಾಡ್ಕೊಂಡು ಕುಂತೇವೆ. ಆಮೇಲೆ ಎಡಿಟರ್ ಕುಂತ ಒಂದೊಂದು ಲೇಯರ್ ತೆಗೆದು ಎಕ್ಸ್ಪೋರ್ಟಿಗೆ ಇಡಕ್ಕೆ ಟ್ರೈ ಮಾಡಿದೆ. ಆ ಲೇಯರ್ ಪ್ರಾಬ್ಲಮ್ ಐತೆ ಅಂತ ಚೆಕ್ ಮಾಡಕ್ಕೆ. ಓಕೆ, ಈ ಲೇಯರ್ ತೆಗೆದ ಇನ್ನೂ ಸ್ಲೋ ಐತೆ ಅಂದ್ರೆ ಈ ಲೇಯರ್ ಪ್ರಾಬ್ಲಮ್ ಅಲ್ಲ, ಈ ಲೇಯರ್ ತೆಗೆದ ಇನ್ನೂ ಸ್ಲೋ ಐತೆ ಅಂದ್ರೆ ಈ ಲೇಯರ್ ಪ್ರಾಬ್ಲಮ್ ಅಲ್ಲ. ಪ್ರಾಬ್ಲಮ್ ಇತ್ತಿದ್ದು ಆ್ಯಕ್ಚುಲಿ ಲಾಸ್ಟಿಗೆ ವಾಟರ್ ಮಾರ್ಕ್ದಾಗ ಮಾತುಕತೆ ಅಲ್ಲ, ವಾಟರ್ ಮಾರ್ಕ್ ಹಾಕ್ತೇವಲ್ಲ, ಅದು 4000 by 4000 ಪಿಕ್ಸೆಲ್ಸ್ ಫೈಲ್ ಅದು. ಅದನ್ನ ಇಷ್ಟು ಕಾಂಪ್ರೆಸ್ ಮಾಡಿ ಮೂಲೆ ಹಾಕೈತೆ. ಅದು ಹರಿದು ಬಿಟ್ಟೈತೆ ಅಡೋಬಿಗೆ. ಅದು ಲಾಸ್ಟಿಗೆ 10 KB ಫೈಲ್ ಹಾಕಿದ್ವಿ, ಸಡ್ 1 ತಾಸ್ನಾಗಂತ. ಆ್ಯಂಡ್ ನಾವು ನಾವು ಹೆಂಗೆ ಅದು ವಾಟರ್ ಮಾರ್ಕ್ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡೇವೆ. ಒನ್ ಆಫ್ ದ ಅರ್ಲಿ ಎಪಿಸೋಡ್ಸ್ ಒಳಗೆ. ಆದ್ರೆ ಅದಕ್ಕಿಂತ ಮುಂಚೆ ನಾವು ಅದೇ ಪ್ರೊಸೀಜರ್ದಾಗ ನಾವು ಎಕ್ಸ್ಪೋರ್ಟ್ ಹೊಡೆದೇವೆ. ಅದು 1 ತಾಸು ಆಗೈತಿ. ರ್ಯಾಂಡಮ್ಲಿ ಆಗ್ಬಿಡ್ತೈತೆ ನಮ್ದ್ರಾಗ. ನಮ್ಮ ಪ್ರಾಬ್ಲಮ್ ಅದೇ ಆಸ್ ಆಡಿಯನ್ಸ್ ನನಗೆ ಲೋಗೋನ ಬಿಡ ಅಂತ ಅಂದ್ರೆ ಇವನ್ ನೋಡೋರಿಗೂ ನೀ ದ ಸ್ಟೋರಿ ಬಿಹೈಂಡ್ ಏನು 4000 ಹಾಕಿ ಅದರದ್ದು ಕ್ವಾಲಿಟಿ ಇದರದೆಲ್ಲ ನೋಡ್ಕೋತ ದ್ಯಾಟ್ ಈಸ್ ವಾಟ್ ಈಸ್ ದಿ ಕ್ವಾಲಿಟಿ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್. ಆದ್ರೆ ನನಗೆ ಗೊತ್ತಾಯ್ತಿಲ್ಲ ಅದರದ್ದು ಎಫರ್ಟ್ ಎಷ್ಟದ ಅಂತ. ಒಂದೊಂದ್ರಾಗ ವೈಡ್ ಆ್ಯಂಗಲ್ ವಾಶ್ ಔಟ್ ಆಗ್ಬಿಡ್ತೈತೆ ಫುಲ್. ಹಿಂಗೆ ಏನೋ ಅದ್ರ ಮೇಲೆ ಒಂದು ಕಲರ್ ಗ್ರೇಡ್ ಹಾಕದಂಗೆ ಸ್ಪ್ಲಾಶ್ ಆದಂಗೆ ಅದನ್ನ ಕರೆಕ್ಟ್ ಮಾಡಿ ಹಾಕ್ಬೇಕು. ವೈಡ್ ಆ್ಯಂಗಲ್ ಹಾಕೋದು ಒಂದು 4-5 ಫುಟೇಜ್ ಹಾಕ್ತೇವೆ ನಾವು, 10 ಸೆಕೆಂಡು ಭಾಳ ಅಂದ್ರೆ. ಅದ್ರಾಗು ಬಿಕಾಸ್ ವಿಜುವಲಿ ನೀವು ನೋಡಾತಿರಂತಂದಾಗ ಇಟ್ ಶುಡ್ ಬಿ ಕನ್ಸಿಸ್ಟೆಂಟ್ ಅಂದಾಗ ನಿಮಗೆ ಅದು ಎಂಜಾಯ್ ಆಗೋದು. ಸಡ್ ಅಂತೇಳಿ ಒಂದು ಜರ್ಕ್ ಬಂದರೆ ನೀವು ಕನೆಕ್ಷನ್
ಕನೆಕ್ಟ್ ತಪ್ತೈತೆ ನಿಮಗೆ. ಯಾ ಅದು ನನಗೆ ಅದೇ ಅನ್ಕೊಳ್ಳಿದ್ದೆ. ನಾವು ಕೋವಿಡ್ದೊಳಗೆ ನಾನು ಪಾಡ್ಕಾಸ್ಟ್ ಮಾಡ್ತೀನಿ ಅಂತ ಝೂಮ್ದೊಳಗೆ ಆನ್ ಇಟ್ ಸ್ಟ್ರೀಮ್ ಲೈವ್ ಅಂತ ಹಾಕ್ತಿದ್ದೆ. ಅದು ಅವು ಎಲ್ಲ ಅವ ಪಾಡ್ಕಾಸ್ಟ್ ಅಂತ. ಬಟ್ ಈಗ ನೀ ಅಂದ್ರೆ ಇವತ್ತಲ್ಲ ಮೊದ್ಲಿಗೆ ಮಾತಾಡಿದಾಗ ಇದಕ್ಕೆ ನೀ ಪಾಡ್ಕಾಸ್ಟ್ ಅನ್ಲಿಗತ್ತಿ ಇಷ್ಟು ಎಫರ್ಟ್ ಹಾಕಿ ಅದು ಇದು. ನಾವು ಐ ಲುಕ್ ಬ್ಯಾಕ್ ಅಲ್ಲಿ ಹೋಗಿ ನಂದು ಹೆಸರು ಚೇಂಜ್ ಮಾಡ್ಬೇಕಂದ್ರೆ ಪಾಡ್ಕಾಸ್ಟ್ ಅಲ್ಲ ಝೂಮ್ ಸ್ಟ್ರೀಮಿಂಗ್ ಏನು ಲೈವ್ ಸ್ಟ್ರೀಮ್ ಅಂತ. ಇಲ್ಲಾಂತಂದ್ರೆ ಲೈಕ್ ಅಟ್ ಲೀಸ್ಟ್ ದಟ್ ಈಸ್ ಹೌ ಯು ವುಡ್ ರೆಸ್ಪೆಕ್ಟ್ ಅ ಕಾಂಟೆಂಟ್ ಲೈಕ್ ದಿಸ್. ಅಂದ್ರೆ ಈ ಪಾಡ್ಕಾಸ್ಟ್ ಈಸ್ ಆಕ್ಚುಲಿ ಭಾಳ ಜನ ಇಂಟರ್ವ್ಯೂ ಮತ್ತು ಪಾಡ್ಕಾಸ್ಟ್ ಭಾಳ ಕನ್ಫ್ಯೂಷನ್ ಐತಿ. ಅವ್ರದ್ದು ತಪ್ಪಲ್ಲ, ಬಿಕಾಸ್ ಒಬ್ರಿಗೆ ಆ ಫೀಲ್ಡ್ದಾಗ ಇರ್ಲಾರ್ದವ್ರಿಗೆ ಇಬ್ರು ಏನ್ ಟಾಕ್ ಶೋನ ಐತಿ ಇದೈತಿ. ಕರೆಕ್ಟ್. ಇದ್ರಾಗ ಇಟ್ ಈಸ್ ಲೈಕ್ ಡಿಸ್ಕಷನ್. ನೀವು ನನಗೆ ಹೆಂಗೆ ಕೇಳಾತೀರಿ, ನಾನು ನಿಮ್ಗೆ ಏನೋ ಕೇಳಾತೀನಿ, ಅಂದ್ರೆ ಕಾನ್ವರ್ಸೇಷನ್ ಹೋಗ್ತೈತಿ. ಇಂಟರ್ವ್ಯೂದಾಗ ನಾ ಕೇಳ್ತೀನಿ, ನೀವು ಹೇಳ್ತೀರಿ ಅಷ್ಟೇ. ಇದ್ರ ನಂದು ಪರ್ಸನಾಲಿಟಿ ಹೊರಗೆ ಬರ್ತೈತಿ, ನಿಮ್ದು ಬರ್ತೈತಿ. ನಾನು ಏನೋ ಕಲಿತೀನಿ, ನಾನು ಏನೋ ತಪ್ಪು ಮಾಡ್ತೇನೆ, ನನ್ನ ಕಡೆ ಇಟ್ ಇಸ್ ಲರ್ನಿಂಗ್ ಆರ್ ಸಮಥಿಂಗ್. ಪಾಡ್ಕಾಸ್ಟ್ ಅದಾಕೈತಿ. ನೀವು ಅದ್ರಾಗ ಕಟ್ಸಿಟ್ಟು ಓಕೆ 3, 2, 1 ಟೇಕ್ ಅಂದು ಅದಾದ್ಮೇಲೆ ಕಂಟಿನ್ಯೂ ಇದು ಮಾಡಿ ಮತ್ತೆ ಬ್ರೇಕ್ ಮಾಡೋದು, ಮತ್ತೆ ರೀಟೇಕ್ ತಗೊಂಡು ಬ್ರೇಕ್ಸ್ ಎಲ್ಲ ಹಾಕಿ, ಅದೆಲ್ಲ ನನ್ನ ಪ್ರಕಾರ ಪಾಡ್ಕಾಸ್ಟ್ ಅಲ್ಲ. ಬಟ್ ಏನು ಆಡಿಯನ್ಸಿಗೂ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾರು ನನ್ನ ಕೇಸ್ ಒಳಗೆ ಲಕ್ಕಿಲಿ ನೋ ಒನ್ ನೋಸ್ ಮೀ, ನೋ ಒನ್ ಕೇರ್ಸ್ ಅಬೌಟ್ ಮೀ, ಸೊ ವಿ ಕ್ಯಾನ್ ಟಾಕ್ ಅಬೌಟ್ ಎನಿಥಿಂಗ್. ಬಟ್ ಯಾರೇ ಒಬ್ಬ ಸೆಲೆಬ್ರಿಟಿ ಬಂದಿದ್ರೆ ಅವಾಗ ದೇ ಆರ್ ಮೋರ್ ಫೋಕಸ್ಡ್ ಆನ್ ಅವ್ರು ಏನು ಹೇಳಿಗತ್ತಾರ, ಅವ್ರದ್ದು ಒಪಿನಿಯನ್ ಏನದ ಅಂತ. ಅವಾಗ ಪಾಡ್ಕಾಸ್ಟಿಗೆ ಐ ಆಮ್ ಶೋರ್ ನಿನಗೂ ಬಂದಿರ್ಬೇಕು ಫೀಡ್ಬ್ಯಾಕ್. ಇದು ಏನು ಅವ್ನಿಗೆ ಮಾತಾಡ್ಲಿಕ್ಕೆ ಬಿಡು, ನೀ ಯಾಕೆ ಮಾತಾಡ್ಲಿಕತ್ತಿ, ಕಟ್ ಯಾಕೆ ಮಾಡ್ಲಿಕತ್ತಿ ಅಂತವೆಲ್ಲ. ಅಲ್ಲಿ ವೆರ್ ಇಸ್ ದ ಸ್ಕೋಪ್ ಫಾರ್ ಕಾನ್ವರ್ಸೇಷನ್. ಕಟ್ ಮಾಡಿದಂತೂ ಬಂದಿಲ್ಲ. ಅವ್ರಿಗಿಂತ ಜಾಸ್ತಿ ನೀನ ಮಾತಾಡತ್ತೆ ಅನಿಸ್ತಂತಾರಲ್ಲ ಅಂತಾರೆ. ಒಮ್ಮೊಮ್ಮೆ ಏನಕ್ಕೈತಿ, ನಾ ಎಲ್ಲೂ ಭಾಳ ಕಡೆ ನಂದು ಪರ್ಸ್ಪೆಕ್ಟಿವ್ಲಿ ಆಸ್ ಅನ್ ಆಡಿಯನ್ಸ್ ಅನಿಸ್ಬೋದು. ಅದೇ ನಿಮ್ ಚಾಯ್ಸ್, ತಪ್ಪಂತ ಇರಂಗಿಲ್ಲ, ನಿಮ್ಗೆ ಅನಿಸ್ತಿರ್ಬೋದು. ನಂದು ಅದಕ್ಕೆ ಏನ್ ಒಂದು ಎಕ್ಸ್ಪ್ಲನೇಷನ್ ಅಂದ್ರೆ, ಎಲ್ಲಾ ಗೆಸ್ಟ್ ಸೇಮ್ ಎನರ್ಜಿಲೇ ಬರಂಗಿಲ್ಲ. ಒಬ್ರು ಇಂಟ್ರೋವರ್ಟ್ ಇರ್ತಾರೆ, ಒಬ್ಬರು ಏನೋ ಸುಸ್ತಾ ಬಂದಿರ್ತಾರೆ, ಇಲ್ಲ ಒಬ್ರು ಏನೋ ಕಾನ್ಸೆಪ್ಟಿಗೆ ಇನ್ನೂ ರೂಢಿ ಆಗ್ತಿರ್ತೈತಿ, ಒಬ್ಬರು ಇಂಟರ್ವ್ಯೂಸಿಗೆ ಪಾಡ್ಕಾಸ್ಟಿಗೆ ಕಂಫರ್ಟೇಬಲ್ ಇರಂಗಿಲ್ಲ ಇಂಥ ಸೆಟಪ್ಪಿಗೆ. ಸೊ ಅವ್ರು ಕಡಿಮೆ ಮಾತಾಡಿದಾಗ ಕಾನ್ವರ್ಸೇಷನ್ ಅದ ಲೆವೆಲ್ಗೆ ತೊಗೊಂಡು ಹೋಗ್ಬೇಕಂದ್ರೆ ನಾ ಮಾತಾಡ್ಕೊಂತಿರ್ಬೇಕು. ಕರೆಕ್ಟ್. ಆ ಟೈಮ್ದಾಗ ನಾ ಮಾತಾಡ್ಕೊಂತಿರ್ಬೇಕು. ಆದ್ರೇನ ಈಗ ಸೇ ಮೂವಿ ಒಳಗೆ ಏನೋ ಒಂದು ಇಂಟ್ರಿಕೇಟ್ ಟಾಪಿಕ್ ಇರ್ತದೆ ಅಂತೇಕೋ, ಅವರು ಮಾತಾಡ್ಲಿಕತ್ತಿಲ್ಲ, ನಿನಗೆ ಬೇಕಾದಷ್ಟು ಎನರ್ಜಿಲೇ ಮಾತಾಡ್ಲಿಕತ್ತಿಲ್ಲ. ಅವಾಗ ಆ ಟಾಪಿಕ್ ಬಗ್ಗೆ ನಿಂದು ಒಪಿನಿಯನ್ ಹೇಳ್ತಿ. ಅವಾಗ ಐ ಹ್ಯಾವ್ ಸೀನ್ ಪೀಪಲ್ ಗೋ, ನೀ ಯಾಕೆ ಮಾತಾಡ್ಲಿಕತ್ತಿ, ಎಕ್ಸ್ಪರ್ಟ್ ಅವ ಇದ್ದಾನ ಆ ಫೀಲ್ಡ್ ಒಳಗೆ, ಕೇಳು. ಅದು ಐ ಫೀಲ್ ಲೈಕ್ ಓಕೆ ಅಂದ್ರೆ ಸ್ವಲ್ಪ ನನಗೇನು ಅನಿಸ್ತೈತಿ, ಈಗ ಒಂದು ಟಾಪಿಕ್ ಬಗ್ಗೆ ನೀವು ಎಕ್ಸ್ಪರ್ಟ್ ಇರ್ಬೋದು, ಅದನ್ನ ಅದೈತ್ ಅಂತೇಳಿ ನನ್ಗೆ ಒಪಿನಿಯನ್ ಇರಬಾರ್ದು ಅಂತಿಲ್ಲಲ್ಲ. ಎಕ್ಸಾಕ್ಟ್ಲಿ. ಈಗ ನೀವು ಅದು ಆಡಿಯನ್ಸಿಗೆ ರೀಚ್ ಆಗ್ಬೇಕು ಆ ಪಾಯಿಂಟ್. ಈಗ ನೀವು ವಿ ಸಿ ಅದಿರಿ, ನೀವು ಫಂಡ್ ಮಾಡ್ತೀರಿ, ನನಗೊಂದು ಒಪಿನಿಯನ್ ಇರ್ಬೋದು ಅದ್ರ ಬಗ್ಗೆ. ಅದು ಕರೆಕ್ಟ್ ತಪ್ಪ ಅದು ಏನೋ ಮತ್ತು ಥರ್ಡ್ ಅದು ಹಾಕೈತಿಲ್ಲ, ಅವೆಲ್ಲ ಬೇರೆ ಮಾತು. ಒಪಿನಿಯನ್ ನಾವು ಅವ್ರಿಗೂ ಇರ್ತೈತಿ. ಈಗ ಅವ್ರು ಅಂತಾರಲ್ಲ, ನೀ ಕಟ್ ಮಾಡಿದ ಅದು ಅವ್ರ ಒಪಿನಿಯನ್ ಆತಲ್ಲ, ಅದು ತಪ್ಪಂತ ಹೇಳಕ್ ಆಗಂಗಿಲ್ಲ. ಅದೇ ಇನ್ನೊಂದೇನ ಪಾಡ್ಕಾಸ್ಟ್ ಅನ್ನೋದೊಂದು ಹೊಸ ಕಾನ್ಸೆಪ್ಟ್ ಐತಿ. ಕನ್ನಡ ಒಳಗೆ ಇಷ್ಟು ಮೊದಲು ಮಾಡ್ಯಾರ, ಫಸ್ಟ್ ಅಂತೇಳಿ ಏನಿಲ್ಲ, ಬಟ್ ಇಷ್ಟು ಲಾರ್ಜ್ ಸ್ಕೇಲ್ದಾಗ ಕಂಟಿನ್ಯೂಸ್ಲಿ ಯಾರು ಮಾಡ್ಲಾರ್ದಾಗ ಒಂದೇನೋ ನಂದು ಜವಾಬ್ದಾರಿ ಆಕೈತಿ, ನಾ ಅದನ್ನ ಎಜುಕೇಟ್ ಮಾಡ್ಬೇಕು, ನನ್ಗೆ ಎಷ್ಟು ಆಕೈತಿ. ಇನ್ನೊಂದೇನೆ, ನಾ ಪಾಡ್ಕಾಸ್ಟ್ ಮಾಡತ್ತೇನೆ, ಇಷ್ಟೆಲ್ಲ ಎಪಿಸೋಡ್ಸ್ ಮಾಡ್ಯಾನ ಅಂತೇಳಿ ನಾ ಫುಲ್ ಪ್ರೋ ಅಂತಲ್ಲ, ನಾನು ಕಲಿಯತ್ತೇನೆ, ನನ್ನ ಕಡೆನೂ ತಪ್ಪಕ್ಕವು. ನಾನು ಒಬ್ಬನ ಮಾಡ್ಬೇಕು, ನನ್ನ ಟೀಮ್ ಇಲ್ಲ. ಎವ್ರಿ ಎಪಿಸೋಡ್ ಒಂದು ಏನೇನೋ ಇರ್ತೈತಿ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಇಷ್ಟು ತಪ್ಪು ಹಾಕವು. ಎಷ್ಟಾಕ್ ನೀವೇ ನೋಡಿರಿ, ಎಷ್ಟು ಕೈಲಿ ಆಕೈತಿ ಮಾಡ್ತಿರ್ತೇವೆ ನೀವು. ಒಂದು ನಮಗೂ ಒಂದು ಒಳಗೆ ಅನಿಸ್ತೈತಿ, ನೀವು ಕ್ರಿಯೇಟರ್ ಇದ್ದಾಗ ಒಂದು ಸ್ವಲ್ಪ ಒಳಗೆ ಅನಿಸ್ತೈತಿ, ನೋಡಪ್ಪ ಇಷ್ಟ ನನ್ನ ಕಡೆನೂ ಆಗೈತಿ, ಅರ್ಥ ಮಾಡ್ಕೊ ಅಂತ. ಅವ್ರದ್ದು ತಪ್ಪಲ್ಲ. ಒಂದು ನೀವು ಟೈಮ್ ಹಾಕ್ಯಾರಂತಂದ್ರೆ ನನ್ನ ಪ್ರಕಾರ ಆಡಿಯನ್ಸ್ ಟೈಮ ನಮ್ಗೆ ರೊಕ್ಕ ಇದ್ದಂಗೆ. ನಾನು ಎಂಟರ್ಪ್ರಿನರ್, ನಂದು ಪ್ರಾಡಕ್ಟ್ ನಾನು, ಪಾಡ್ಕಾಸ್ಟ್ ನನ್ನ ಕಾಂಟೆಂಟ್. ಅವ್ರು ರೊಕ್ಕ ಕೊಡೋದಂಗೆ ಪೇ ಮೀ ಬೈ ದ ಟೈಮ್. ಈ ರೊಕ್ಕ ಕೊಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿಲ್ಲ ನೀವು ಬೈತಿರಲ್ಲ, ಕ್ವಾಲಿಟಿ. ಓನರ್ ಏನ್ ಕಷ್ಟ ಅರ್ಥ ಮಾಡ್ಕೊಳಕ್ ಹೋಗಂಗಿಲ್ಲ. ಇಲ್ಲ, ಆಮೇಲೆ ದಟ್ ಈಸ್ ಆಲ್ಸೋ ದ ವೇ ಯು ಇವಾಲ್ವ್ ಅಲ್ಲ. ಅವ್ರ ಈಗ ನಿನ್ ಫ್ರೆಂಡ್ಸ್ ನಿನಗೆ ಅಷ್ಟೇ ಬ್ರೂಟಲಿ ಹೇಳಲಿಕ್ಕಿಲ್ಲ. ದೇ ಮೈಟ್ ಬಿ ಪ್ರೈಸಿಂಗ್ ಶುಗರ್ ಕೋಟಿಂಗ್, ಅಥವಾ ಹೇಳಿದ್ರು ಮೇ ಬಿ ಲೈಕ್ ಫಿಂಗರ್ ಕೌಂಟಿಂಗ್ ಅಷ್ಟೇ ಇರ್ತಲ್ಲ. ಅವ್ರು ನಿನಗೆ ಹೇಳ್ಬೋದು ಬ್ರೂಟಲಿ, ಬಟ್ ನಥಿಂಗ್ ಲೈಕ್ ಪಬ್ಲಿಕ್ ವಿಚ್ ಇಸ್ ಅಗ್ನಾಸ್ಟಿಕ್ ಟು ಹೂ ಯು ಆರ್, ಅಥವಾ ನಿಂದ ಎಫರ್ಟ್ ಏನು ದೇ ಡೋಂಟ್ ಕೇರ್ ಅಬೌಟ್ ಇಟ್. ಕೇರ್ ಮಾಡಬಾರ್ದು ಅನಿಸ್ತೈತೆ ನನಗೆ. ಹೌದು, ಮಾಡಬಾರ್ದು. ಅದೇ
ಭಾಳ ಮಂದಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಿಮಗೂ ಗೊತ್ತೈತಿ ನಾ ಇಷ್ಟೆಲ್ಲ ಇದು ನಡ್ದೈತಿ ಹಿಂಗೆ ನಡ್ದೈತಿ. ನನಗೆ ಒಂದೇ 5-6 ವರ್ಷ ಆದಮೇಲೆ ನೀ ಸ್ಕ್ಯಾಂಡಿಗೆ ಅದಕ್ಕೆ ಫಾಲೋ ಮಾಡಿದಿ, ಒಂದು ಪಾಡ್ಕಾಸ್ಟ್ ಸೇರ್ತು, ಅನ್ನೋ ಎಪಿಸೋಡ್ ಸೇರ್ತು, ಒಂದ ರೀಲ್ ಸೇರ್ತೆ, ಅವಂಗೇನೋ ಅದು ಕಷ್ಟ ಇತ್ತು, ಅದಕ್ಕೆ ಬೇಜಾರು ಅನಿಸಿ ಮಾಡಿದೆ ಅಂತ ಬರಬಾರ್ದು. ಅದು ಇನ್ಸಲ್ಟ್ ನಂದು ಆರ್ಟಿಗೆ, ನನ್ನ ಸ್ಕಿಲ್ಲಿಗೆ, ನನ್ನ ಕ್ರಿಯೇಟಿವಿಟಿಗೆ ನನಗೆ ಇನ್ಸಲ್ಟ್. ನನ್ನ ಪ್ರಕಾರ ನನ್ನ ಕೆಲ್ಸಕ್ಕೆ ಫಾಲೋ ಮಾಡಲಿ. ಅವ್ನ ಕೆಲಸ ಸೇರ್ತೆ ಅದಕ್ಕೆ ಮಾಡಿದೆ, ಮನುಷ್ಯ ಸೇರಿದ ಅದಕ್ಕೆ ಮಾಡಿದೆ, ಅವನ ಬಗ್ಗೆ ಪಾಪ ಅನಿಸ್ತು ಅದಕ್ಕೆ ಮಾಡಿದೆ ಬರಬಾರ್ದು. ಅದು ಅಟ್ಲೀಸ್ಟ್ ನಿಂದು ಕೆಲಸ ನೋಡಿದವರಿಗೆ ಅಂಥವೆಲ್ಲ ಅನ್ಸಂಗಿಲ್ಲ. ಅಟ್ಲೀಸ್ಟ್ ದಟ್ ಇಸ್ ಮೈ ಕಾನ್ಫಿಡೆನ್ಸ್. ಅಲ್ಲಿ ಕೆಲಸ ನೋಡಿ ಇದು ಈಗ ನಿಮಗೆ ಗೊತ್ತೈತಿ, ನನ್ನ ಪರ್ಸನಲ್ ಲೈಫ್ದಾಗ ಸ್ವಲ್ಪ ಒಂದಿಷ್ಟೇ ಇದಾದಾಗ ಅದಂಗೆ ಮುಂದೆ ತೊಗೊಂಡು ಬರೋದಿಲ್ಲ, ತೊಗೊಂಡು ಬರೋದಕ್ಕೆ ಅರ್ತಿಲ್ಲ ಅಂತ ನಾನು. ಯಾಕೆ ಇದು ಮಾಡ್ಬೇಕು? ಅದು ಎಲ್ಲರಿಗೂ ಇರ್ತದೆ, ಅಂದ್ರೆ ಇನ್ ದೇರ್ ಓನ್ ಕೆಪಾಸಿಟಿ. ದೇರ್ ಓನ್ ಅಂದ್ರೆ ಈಗ ನಂದು ಕಷ್ಟ ನಿಮ್ಮ ಕಷ್ಟಕ್ಕಿಂತ ದೊಡ್ಡದಂತ ಹೆಂಗೆ ಹೇಳ್ತಿ? ಇಲ್ಲ, ದೇರ್ ಇಸ್ ಸ್ಕೇಲ್ ಏನೈತಲ್ಲ ಮೆಜರ್ಮೆಂಟ್ ಹೆಂಗೆ ಮಾಡ್ತೀರಿ? ಇಲ್ಲ ನಿಮ್ ನೋಡೊಂದು ಜೀವನದಾಗ ಕಷ್ಟ ಐತಿ. ನಾ ಪಾಡ್ಕಾಸ್ಟ್ ಮಾಡ್ಬೇಕಂತ ನನ್ನ ಡಿಸಿಷನ್, ರೈಟ್, ನಾ ಮಾಡ್ಬೇಕು. ಈಗ ಒಂದಿಷ್ಟು ಗ್ಯಾಪ್ ಆಗೈತೆ ನಡಕ್ಕೆ, ಬಟ್ ಅದು ಈಗ ನೋಡ್ರಿ ನೀವು ಡೇಟ್ಸ್ ಸಿಗ್ಬೇಕಲ್ಲ, ಈಗ ಹಂಗಾಗಿ ಎತ್ಕೊಂಡು ಬರಾಕಂತೂ ಹಂಗಿಲ್ಲ, ಒಂದು ಡೇಟ್ಸ್ ಫೈನಲೈಸ್ ಆಗ್ಬೇಕು. ನಾನು ನಡಕ್ಕೆ ನಂದು ವಾಯ್ಸ್ ಹೋಗ್ಬಿಟ್ಟಿತ್ತೆ, ಈಗ ಇನ್ನೂ ಸ್ವಲ್ಪ ಚೇಂಜ್ ಐತೆ ನನ್ನ ವಾಯ್ಸ್. ನನ್ನ ವಾಯ್ಸ್ ಇಷ್ಟು ಹಸ್ಕಿ ಇಲ್ಲ, ರೈಟ್, ಅದು ಒಂದು ಚೇಂಜ್. ಯಾರು ಹೇಳ್ಕೊಂಡು ಕುಂದ್ರಕ್ಕೆ ಆಗಂಗಿಲ್ಲ, ಎಲ್ಲದಕ್ಕೂ ಎಕ್ಸ್ಕ್ಯೂಸ್ ಕೊಡೋದು ಇದಾತ ಆಗಂಗಿಲ್ಲ. ಎಂಡ್ ಆಫ್ ದ ಡೇ ನೋಡೋರಿಗೆ ಇಟ್ ಡಸಂಟ್ ಮ್ಯಾಟರ್, ನಿಂದು ಪ್ರಾಬ್ಲಮ್ಸ್ ಡೋಂಟ್ ಮ್ಯಾಟರ್. ನನಗೆ ಒಬ್ಬ ಏನೋ ಭಾರಿ ಮೆಸೇಜ್ ಹಾಕಿದ್ದ, ದೋಸ್ತ ಹಿಂಗೆಲ್ಲ ಇನ್ಕನ್ಸಿಸ್ಟೆಂಟ್ ಇದ್ರೆ ನಡೆಯಂಗಿಲ್ಲ ನೀ ಅಂತ. ನಾವು 1 ವರ್ಷ ಲಿಟ್ರಲ್ ಎವ್ರಿ ಫ್ರೈಡೆ ಅಪ್ಲೋಡ್ ಮಾಡೀನಿ. 1 ವರ್ಷ 50 ಎಪಿಸೋಡ್ ಅವರ ಎವ್ರಿ ವೀಕ್ ಬಂದೈತಿ. ಇದು ಯಾವಾಗಿನ ಒಂದು 58-59 ಎಪಿಸೋಡ್ ಟೈಮ್ದಾಗ 1-2 ವಾರ ಗ್ಯಾಪ್ ಆಯ್ತು, 1 ತಿಂಗಳೇನೋ ಗ್ಯಾಪ್ ಆಯ್ತು. ಹಿಂಗೆಲ್ಲ ನಡೆಯಂಗಿಲ್ಲ ಅಂತ 50 ಎಪಿಸೋಡ್ ನೋಡೋ ದೋಸ್ತ, ಹಿಂಗೆಲ್ಲ ನಡೆಯಂಗಿಲ್ಲ ಅಂದ್ರೆ ಅಲ್ಲ, ನೀನೇ ಅವನಿಗೆ ಅಡಿಕ್ಟ್ ಮಾಡಿಸಿ. ಈಗ ಅವ್ನು ನನಗೇನು ಖುಷಿ ಆತವಂಗೆ ಏನೋ ಎಕ್ಸ್ಪೆಕ್ಟೇಷನ್ ಐತಿ. ಕರೆಕ್ಟ್. ಅವ್ನು ನನಗೆ ಬೈಯಾತಾರ ಅಂತಂದ್ರೆ ಅವ್ನು ನನ್ನ ಮೇಲೆ ಎಕ್ಸ್ಪೆಕ್ಟೇಷನ್ ಇಲ್ಲದಕ್ಕೆ ಬೈದಾನೆ. ಹೌದು, ಅವ್ರು ಬೈಬಾರ್ದಂಗೆ ಯಾರಿಗೂ ಬೈಬಾಡ್ರಿ ಪಾಪ. ಯಾಕೆ? ಯಾರಾದ್ರ ಮೈಂಡ್ ಸೆಟ್ ಪಾಪ ಹೆಂಗಿರ್ತೈತೆ ಯಾರಿಗೆ ಗೊತ್ತೆ. ಅಷ್ಟು ಸೆನ್ಸಿಟಿವ್ ಆದ್ರೆ ಹೆಂಗೆ? ಅಷ್ಟು ಸೆನ್ಸಿಟಿವ್. ಹೇಳ್ರಿ ಹಿಂಗೆ ಫಸ್ಟ್ ಸಪೋರ್ಟರ್ ಆಫ್ ಹೇಟರ್ಸ್ ಅಲ್ಲಿ ಕ್ರಿಟಿಕ್ ಇಲ್ಲ ನಾವು ಹೇಟರ್ಸ್ ಬೈಯೋದು ಹೇಳತ್ತನ್ನ ಹಿಂಗ ಅವ ಹೇಳಿದ್ ಭಾಳ ಹಿಂಗ್ ಪ್ರೀತಿಲೇನು ಅನಸ್ತು ನನಗೂ. ಹಿಂಗ್ ಮಾಡಿದ್ರೆ ಬೆಳಂಗಿಲ್ಲ ನೀವು ಮತ್ತೆ ದಿಸ್ ವಿಲ್ ನಾಟ್ ವರ್ಕ್ಔಟ್ ಲೈಕ್ ದಿಸ್ ಅಂತ. ಇಟ್ ಇಸ್ ಜೆನ್ಯೂನ್ ಫೀಡ್ಬ್ಯಾಕ್. ಹಿ ವಾಂಟ್ಸ್ ಯು ಟು ಗ್ರೋ. ಕನ್ಸಿಸ್ಟ್ ಬಿಯರ್ ಬೈಸೆಪ್ಸ್ ನೋಡಂತಂದ, ನನಗಲ್ಲ ಅಂತ ಬಿಯರ್ ಬೈಸೆಪ್ಸ್ ಅಂಡ್ ರಿಸೋರ್ಸಸ್. ಪ್ಲೀಸ್ ನೋಡ್ಬೇಡಪ್ಪ, ಅದು ಬಿಯರ್ ಬೈಸೆಪ್ಸ್ ಅಂಡ್ ರಿಸೋರ್ಸಸ್ ಬೇರೆ. ಹಿಂಗ್ ನೀ ಕೇಳಂಗಿಲ್ಲ ನೆಕ್ಸ್ಟ್ ವಾಟ್ ಯು ಥಿಂಕ್ ಅಬೌಟ್ ಡೆತ್ ಅಂತ. ನೆಕ್ಸ್ಟ್ ಸಡನ್ಲಿ ಸಾವಿನ ಬಗ್ಗೆ ಯೋಚನೆ ಮಾಡ್ತೀರಾ ಅನ್ನೋದು ನೆಕ್ಸ್ಟ್ ಅವನ್ ಕಷ್ಟ. ಹೌದಪ್ಪ, ನಿನ್ನ ಸಾವಿನ ಬಗ್ಗೆ ಯೋಚನೆ ಮಾಡ್ತೀನಿ ಗ್ಯಾರಂಟಿ. ಭೂಮಿ ಬಡ್ನೇಕರ್ ಇಂದ ಪಾಡ್ಕಾಸ್ಟ್ದಾಗ ಹೇಳ್ತಾನಲ್ಲ ಅವ, ಇವತ್ತು ನಾ ಭಾಳ ಖುಷಿ ಅದೇನಿ. ಯಾಕೆ ಹಿಂಗಾಗ್ಬಿಡ್ತದ? ನಾನು ಬರೀ ಲೈಕ್ ಇದೇ ನೋಡಿ ಶಾರ್ಟ್ಸ್ ಇಲ್ಲ. ಆಫ್ಕೋರ್ಸ್ ನಾ ಯುವರಾಜ್ ಸಿಂಗ್ ಪೂರ್ತಿ ನೋಡಿದೆ. ಅದ್ರಾಗ ಸ್ವಲ್ಪ ತಿನ್ಬೇಕಾದ್ರೆ ಆಕ್ವರ್ಡ್ ಮೂಮೆಂಟ್ ಆತ. ನನಗ್ ಪೂರ್ತಿ ಲೈಕ್ ಐ ವಾಸ್ ಸೋ ಟ್ಯೂನ್ಡ್ ಇನ್. ಮೇ ಬಿ ನಾ ಯುವರಾಜ್ ಸಿಂಗ್ ಫ್ಯಾನ್ ಇದ್ದೀನಿ, ಅದಕ್ಕೆ ಅವ ರಣವೀರ್ ವಾಸ್ ನಾನ್ ಎಕ್ಸಿಸ್ಟೆಂಟ್ ನನಗೆ. ಅವ ಇಡೀ ಪಾಡ್ಕಾಸ್ಟ್ ಒಳಗೆ ಅವ ಏನ್ ಹೇಳಿದ ಹೋಗ್ಲಂತೆ. ಬಟ್ ಯುವರಾಜ್ ಯು ಕ್ಯಾನ್ ವಾಚ್ ಹಿಮ್ ಟಾಕ್ ಫಾರ್ ಆಲ್ ಡೇ. ಹಿಂಗ್ ಇದನ್ನು ಬಿಯರ್ ಬೈಸೆಪ್ಸ್ ಅವ್ನ್ ಕಷ್ಟ ಯಾರಿಗೆ ಗೊತ್ತ ಇರ್ಬೋದು, ಎಲ್ಲರಿಗೂ ಇರ್ತಾವ ಅಂದ್ರೆ ಅವನ್ ಏನ್ ಮೆಚ್ಚಬೇಕಂತಂದ್ರೆ ಅಷ್ಟು ದೊಡ್ಡ ಪೊಲಿಟಿಷಿಯನ್ಸ್ ಆಗ್ಲಿ ಇದಾಗ್ಲಿ ಅಷ್ಟು ಮಂದಿ ಕರ್ಕೊಂಡು ಬಂದು ಗೆಸ್ಟ್ ಆಗಿ ಕುಂದಿರ್ಸಿ ಅವ್ರ ಪರ್ಸ್ಪೆಕ್ಟಿವ್ ಟು ದ ಯೂತ್ ಮುಟ್ಸ್ಯಾನ ಏನೋ ಮಾಡಿ. ಬಟ್ ನನಗೇನು ಅನ್ನಿಸ್ತೈತಿ, ಯಾವ್ದು ಕಾಂಟೆಂಟ್ ಹೊಲಸ್ ಅಂತ ಇರಂಗಿಲ್ಲ, ನನಗಲ್ಲ ಅಷ್ಟ ಪಾಯಿಂಟ್ ನನಗ್ ಸೇರಂಗಿಲ್ಲ, ನಾ ಅದಕ್ಕೆ ಆಡಿಯನ್ಸ್ ಅಲ್ಲ. ಅದಕ್ಕೆ ನಿನ್ನ ವ್ಯೂ ಅದು ಹೊಲಸಲ್ಲ. ಅಂದ್ರೆ ನಾ ಜನರಲಿ ಈಗ ನೀವು ನೋಡೋದು ನಾ ಹೊಲಸ್ ನೋಡಾತಿಲ್ಲ ಅಂತ ಅನ್ನೋದೇ ಬರೀ ಒಪಿನಿಯನ್ ಆಗ್ಬೋದು. ನಿಮ್ಗೆ ಬಿಡಿಸೋದು ಹೆಂಗ್ ಬಿಡಿಸ್ಲಿ, ಅದಕ್ಕೆ ಬಿಡ್ಸಕ್ ಆಗಂಗಿಲ್ಲ. ನಿಮ್ಗೆ ಸೇರ್ತೈತಿ, ನನ್ನ ಪಾಡ್ಕಾಸ್ಟ್ ಯಾರಿಗೋ ಸೇರ್ತಿರಂಗಿಲ್ಲ, ಅದು ಹೊಲಸ ಆಗಂಗಿಲ್ಲಲ್ಲ. ಹಂಗ ಯಾರ್ದಾರ ಇದ್ದಿರ್ತೈತಿ. ಮೊನ್ನೆ ಯಾರ್ದೋ ಬಗ್ಗೆ ಡಿಸ್ಕಸ್ ಮಾಡಿದ ಅವ್ರ ಕಾಂಟೆಂಟ್ ಸೇರ್ತೈತೆ ಅಂತಾನೆ ಇಲ್ಲ ಅಂತಂದೆ. ಏನ್ ಹೊಲಸ್ ಮಾಡ್ತಾರ, ಹೊಲಸ್ ಅಂತ ಇರಂಗಿಲ್ಲ, ನಮಗಲ್ಲ ಅಷ್ಟೇ. ವ್ಯೂಸ್ ಬರತೈತಿ ಅಂದ್ರೆ ಅವ್ರು ನೋಡಾತಾರ ಯಾರು, ಅವ್ರಿಗೆ ಏನೋ ಖುಷಿ ಬರತೈತಿ. ನಾವ್ ಮೆಜರ್ ಮಾಡಕ್ ಆಗಂಗಿಲ್ಲ, ನಂದ ನೋಡಿ ನಗಬೇಕ, ನಂದ ನೋಡಿ. ಆಮೇಲೆ ಒಂದ್ ಟೈಪ್ ಕಾಂಟೆಂಟ್ ಇಟ್ ವಿಲ್ ಫೈಂಡ್ ಇಟ್ಸ್ ಆಡಿಯನ್ಸ್. ಇದನ್ನ
ಇಸ್ ನೋ ಜೆನರಿಕ್ ಆಡಿಯನ್ಸ್. ಈಗ ಮತ್ತೆ ಸ್ಟಾರ್ಟ್ ಆಗ್ಬಿಟ್ಟಲ್ಲ ಬ್ರಿಂಗ್ ಬುಲ್ಲಿಂಗ್ ಬ್ಯಾಕ್ ಅಂತ. ಗೊತ್ತಿಲ್ಪ. ಕಾಮೆಂಟ್ ಎಲ್ಲ ಬರ್ತಾವಲ್ಲ, ಬ್ರಿಂಗ್ ಬುಲ್ಲಿಂಗ್ ಬ್ಯಾಕ್, ಬುಲ್ಲಿ ಮಾಡಿದಾಗ ಚಲೋ ಇದ್ರೆ ಯಾರು ಕಾಮೆಂಟ್ ಜನರಲ್ ಲೈಫ್ ರೀಲ್ಸ್ ದಾಗ ಕಾಮೆಂಟ್ ಹೊಡಿತಾರ. ಅಂದ್ರೆ ಹಿಂಗ ಫಾಲ್ತು ರೀಲ್ಸ್ ಆಗ್ತಾರಲ್ಲ, ಫಾಲ್ತು ಹಿಂಗ ಮೀನಾ ಕಟ್ಕೊಂಡ್ ಡ್ರೆಸ್ ಅಂತ ಹೇಳಿ ಡಾನ್ಸ್ ಮಾಡೋದ ಅಂತ ಅಲ್ಲ. ಇವ್ರಿಗೆಲ್ಲ ದೋಸ್ತ ಈಗ ಈ ಕ್ರಾಸ್ ಆಗ್ಬಿಟ್ಟೈತಿ. ಇವ್ರಿಗೆ ಬೈದ ಬಗ್ಗಿಸ್ಬೇಕು ಈ ಮನುಷ್ಯರಿಗೆ. ಇನ್ನಿಷ್ಟು ವೋಕ್ ಆಗ್ರಿ, ಇನ್ನಿಷ್ಟು ಬುಲ್ಲಿ ವೋಕ್ ಅಲ್ಲ, ಬುಲ್ಲಿಂಗ್ ಇಸ್ ನಾಟ್ ವೋಕ್. ಅಲ್ಲ, ನಾ ಉಲ್ಟಾ ಹೇಳಿರ್ತೀನಿ. ಇನ್ನಿಷ್ಟು ವೋಕ್ ಆಗ್ರಿ, ಇನ್ನೊಂದಿಷ್ಟು ಮಂದಿ ಇಂಥವ್ರು ಬರ್ತಾರೆ. ಕರೆಕ್ಟ್. ಅಲ್ಲಿ ಹೌದಾ, US ದಾಗ ನೀವು ಮಂದಿರ್, ನೀವು US ನಾ ಜೆಂಡರ್ಸ್ ಬಗ್ಗೆ ಕೇಳಿಲ್ಲ. ನಾ ಹಂಗೆ ಜೆಂಡರ್ ಏನೋ ಐಡೆಂಟಿಟಿ ಅವೆಲ್ಲ ಭಾಳ ನಡೆದೈತ್ಲ ಅಲ್ಲಿ. ಹೌದು. ಡೊಮೆಸ್ಟ್ ಇದೆಲ್ಲ ಮಾತಾಡ್ಲಿಕ್ಕೆ ನನಗಿಷ್ಟೇ. ಆಸ್ ಆಫ್ ಅರ್ಲಿಯರ್ ಟುಡೇ ವೆನ್ ಐ ಚೆಕ್ ಐ ಆಮ್ ಅ ಮ್ಯಾನ್. ಅಲ್ಲ, ನೀವು ಮ್ಯಾನ್ ಅದಿರಿ ಅಷ್ಟೇ. ನಂದು ಅವೇರ್ನೆಸ್ ಅಬೌಟ್ ಜೆಂಡರ್ ಅಲ್ಲಿಗೆ ಮುಗೀತು. ಬೆಳಗ್ಗೆ ಸ್ನಾನ ಮಾಡಕ್ ಹೋದೆ, ಮ್ಯಾನ ಇದ್ದೆ ಅಷ್ಟೇ. ನಾಳಿದ್ ಗೊತ್ತಿಲ್ಲ. ಬಟ್ ಈಗ ನೀ ಬ್ಯಾರೆ ಅಂತ ಹೇಳಿದ್ರ ಐ ಆಮ್ ನಾಟ್ ಗೋಯಿಂಗ್ ಟು ಕ್ವೆಶ್ಚನ್ ಯು. ಅದು ನನ್ ಜೆಂಡರ್ ಅವೇರ್ನೆಸ್. ಅಂದ್ರೆ ಈಗ ನೀವು ಅಲ್ಲಿ ಹೆಂಗ್ ನಡೆದೈತ ಸೀನ್ ಎಲ್ಲ, ಹಿಂಗ್ ಭಾಳ ಆ ಕಡೆ ನ್ಯೂಸ್ ಬರ್ತಾವ. ಬರೀ ಏನಿಲ್ಲ ಮಾರೆ, ಏನ್ ದಿ ಓನ್ ಮೀಡಿಯಾ ಒಳಗೆ ನೋಡಿದ್ದು, ರಿಯಾಲಿಟಿ ಒಳಗೆ ಇದ್ದಿದ್ದು ಅಷ್ಟು ಇಂಪ್ಯಾಕ್ಟ್ ಈಕ್ವಲಿ ಅದ ಅಂತ ಅನ್ನೋದು ಹೋಮ್ಲೆಸ್ನೆಸ್ ಒಂದೇ ನನ್ನ ಪ್ರಕಾರ. ಉಳ್ಕಿದೆಲ್ಲ ನನಗನ್ನಿಸ್ತಾ ಮೀಡಿಯಾ ಡ್ರಿವನ್, ಅದ್ರ ಬಗ್ಗೆ ಏನೋ ಆರ್ಟಿಕಲ್ ಬರ್ತದೆ ಅಥವಾ ನ್ಯೂಸ್ ಬರ್ತದೆ ಅಷ್ಟು. ಬಟ್ ಈಗ ಸ್ಯಾನ್ ಫ್ರಾನ್ಸಿಸ್ಕೋ ಫಾರ್ ಎಕ್ಸಾಂಪಲ್, ಅಲ್ಲೇ ರೋಡ್ ಆರಾಮ್ ನೀ ಅಡ್ಡಾಡ್ತಿದ್ದಿ, ಏನೂ ಇದೇನಾಗ್ತಿದ್ದಿಲ್ಲ. ಹೋಮ್ಲೆಸ್ ಇರ್ತಿದ್ರು, ಅಲ್ಲೊಬ್ರು ಇಲ್ಲೊಬ್ರು ಹಂಗೆ ಇರ್ತಿದ್ರು. ಈಗ ಹಂಗಲ್ಲ, ಸಿಟಿ ಫುಲ್ ಹೋಮ್ಲೆಸ್ ಇದ್ದಾರೆ. ನೀ ಕಾರ್ ಹಿಂಗೆ ಅಲ್ಲೆಲ್ರ ನಿಲ್ಲಿಸಿ ಹೋಗಿರ್ತಿ ಅಂತ ಲೈಕ್ ಮೇನ್ ಸ್ಟ್ರೀಟ್ ಒಳಗೆ ಅಲ್ಲೇ ಬರ್ತಾರ, ಗಾಜ್ ಹೊಡಿತಾರ, ಒಳಗಿದ್ದೇನ್ರ ತಗೋತಾರ, ಹೋಗ್ತಾರ. ನಂಗೂ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಅಲ್ಲಿ ಏನೋ ಹಿಂಗೆ ರೂಲ್ ಏನೋ ಬಂದಿತ್ತು, ಅಂಡರ್ $950 ನೀ ಶಾಪ್ ನೊಳಗೆ ಥೆಫ್ಟ್ ಮಾಡಿದ್ರು ಅವ್ರು ನಿನ್ನ ಕೇಸ್ ಹಾಕ್ಲಿಕ್ಕೆ ಆಗಂಗಿಲ್ಲ ನಿನ್ನ ಮೇಲೆ. ಹಿಂಗೇನೋ ಅದ ಇಂಥವೆಲ್ಲ. ಸೊ ಲೈಕ್ ಅದು ಯಾರು ಕದ್ಕೊಂಡು ಹೋಗ್ಲಿಕ್ಕತ್ತಾರ, ಅದ್ರದ್ದು ವ್ಯಾಲ್ಯೂ ಎಷ್ಟು ನೋಡಿ ನಾ ಕೇಸ್ ಹಾಕೋದು ಬಿಡೋದು ಮಾಡ್ಬೇಕಾಗ್ತದೆ. ಆಮೇಲೆ ಎಲ್ಲ ರೋಡಿಗೆ ಕ್ಯಾಮ್ರಾ ಅವ, CCTV ಅವು ಇವ. ಆದ್ರೆ ಏನ್ರ ಈಗ ನಂದೇ ಒಂದು ಕಾರ್, ಒಬ್ಬ ಯಾರೋ ಮೆಕ್ಸಿಕನ್ ಹಿಂದ್ಲಿಂದ ಹೊಡೆದು ಹಿಟ್ ಆ್ಯಂಡ್ ರನ್ ಮಾಡಿದ ಆ ಕಾರ್. ಆಮೇಲೆ ಅಷ್ಟು ಕ್ಯಾಮ್ರಾ ಅವ ರೋಡ್ ಫುಲ್ ಸ್ಯಾನ್ ಹೋಸೆ ಒಳಗೆ. ನೀ ಅಲ್ಲಿ ಹೋಗಿ ನಾ ಅವ್ರಿಗೆ ಹೋಗಿ ಕೇಳಿದೆ ಕ್ಯಾಮ್ರಾ ಅಂತಂದ್ರೆ ಒಂದು ವರ್ಕಿಂಗ್ ಕ್ಯಾಮ್ರಾ ಇಲ್ಲ. ಯಾಕ? ಪೊಲೀಸ್ ಡಿಪಾರ್ಟ್ಮೆಂಟ್ ಇಸ್ ಅಂಡರ್ ಫಂಡೆಡ್. ಸೊ ಕ್ಯಾಮ್ರಾ ಅವ ಸುಳ್ಳೆ ಅವ ಅಂತ. ಇದು ಈ ಲಾ ಅಬೈಡಿಂಗ್ ಮಂದಿ ಇರ್ತಾರಲ್ಲ, ಲಾ ಅಂದ್ರೆ ಅಂಜವ್ರು ಅಂಥವ್ರಿಗೆ ಅಂಜಿಸ್ಲಿಕ್ಕೆ ಅವು ಡಮ್ಮಿ ಕ್ಯಾಮ್ರಾಸ್ ಇಟ್ಟಾರ. ಅಲ್ಲಿ ಕ್ಯಾಮ್ರಾ ಅವ ಒಂದಿಷ್ಟು ಕಡೆ ವಿಚ್ ಆಲ್ಸೋ ವರ್ಕ್ಸ್. ಅದು ಮನಿ ಟಿಕೆಟ್ ಬಂದಾಗೆ ಗೊತ್ತಾಗೋದು. ಆದ್ರೆ ಇದೆಲ್ಲ ಇಲ್ಲೇ ಇಲ್ಲ. ಎಷ್ಟೋ ಕ್ಯಾಮ್ರಾಸ್ ವರ್ಕ್ ಆಗಂಗಿಲ್ಲ. ಇಂಥವು ಏನೋ ಪೆಟಿ ಥೀವ್ಸ್ ಇಂಥವೆಲ್ಲ ಭಾಳ ಇದ್ದಾರೆ. ಅದು ನ್ಯೂಸ್ ಒಳಗೆ ಬರ್ತದೆ ಆ್ಯಕ್ಚುಲಿ, ಆ್ಯಂಡ್ ದ್ಯಾಟ್ ಈಸ್ ಅ ರಿಯಾಲಿಟಿ ಅಲ್ಲಿ ಇರೋದು. ಈಗ ಅದರ್ವೈಸ್ ಈಗ ಸೇಫರ್ ನನಗೆ ಪರ್ಸ್ನಲಿ ರೇಸಿಸಮ್ ಯಾವತ್ತೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಆಮೇಲೆ ಆಲ್ಸೋ ನಾ ಮೊದ್ಲಿಗೆ ಹೇಳಿದಂಗೆ ಐ ಆಮ್ ಅ ಮಚ್ ಮೋರ್ ಥಿಕರ್ ಸ್ಕಿನ್. ಯಾರೇ ಹಿಂಗೆ ಸೆನ್ಸಿಟಿವ್ ಇದ್ರೆ ಅವರಿಗೆ ಮೇ ಬಿ ಆ ರೇಸಿಸಮ್ ಅನ್ಸಿರ್ಬೋದು. ಈಗ ಅವ್ನಿಗೆ ಯಾರಿಗೂ ಫಸ್ಟ್ ಒಬ್ಬ ವೈಟ್ ಕಸ್ಟಮರಿಗೆ ಆನ್ಸರ್ ಮಾಡಿ ನಿನಗೆ ಬಂದು ಹೇಳಿದ್ರೆ ರೇಸಿಸ್ಟ್ ಅಂತ ಹೇಳ್ಬೋದು. ಲೈಕ್ ಐ ಕ್ಯಾನ್ ಪರ್ಫೆಕ್ಟ್ಲಿ ಇಂಟರ್ಪ್ರಿಟ್. ಬಟ್ ಐ ಕ್ಯಾನ್ ಆಲ್ಸೋ ಥಿಂಕ್ ಇಲ್ಲ ಅವ ಫಸ್ಟ್ ಬಂದಿದ್ದ, ಅವ್ನಿಗೆ ಏನೋ ಮಾಡ್ಲಿಕ್ಕತ್ತಾನ ಅಥವಾ ಪರಿಚಯ ಇದ್ದಿರ್ಬೋದು. ಹಿಂಗೆ ಯು ಕ್ಯಾನ್ ಗಿವ್ ದೆಮ್ ಅ ಬೆನಿಫಿಟ್ ಆಫ್ ಡೌಟ್. ಬಟ್ ನನಗೆ ಪರ್ಸ್ನಲಿ ಅಂತೂ ಯಾವತ್ತೂ ರೇಸಿಸಮ್ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಇನ್ನು ಹೊಲಸಂತವ್ರು ಯುರೋಪ್, ಲೈಕ್ ಪೀಪಲ್ ಆರ್ ವೆರಿ ಕೋಲ್ಡ್. ಆಮೇಲೆ US ಒಳಗೆ ಪೀಪಲ್ ಆರ್ ಮಚ್ ಮೋರ್ ವಾರ್ಮರ್. ಹಿಂಗೆ ಹೊಸ ಜಾಗಕ್ಕೆ ಬಂದು ಅಂತಂದ್ರೆ ದೇ ಆರ್ ಸೆನ್ಸಿಟಿವ್ ಅಬೌಟ್ ಇಟ್, ದೇ ವಿಲ್ಲಿಂಗ್ ಟು ಹೆಲ್ಪ್ ಇಂಥವೆಲ್ಲ. ಅಟ್ಲೀಸ್ಟ್ ನಾ ಇದ್ದಿದ್ದ ಜಾಗದೊಳಗೆಲ್ಲ. ಬಟ್ ಲಂಡನ್ ಒಳಗೆಲ್ಲ ಹೊಲಸ್ಪ ಮಂದಿ ಮಾರಿ ನೋಡಿದ್ರೆ ಮಾತಾಡೋಂಗೆ ಇಲ್ಲ. ಐ ಥಿಂಕ್ ದ್ಯಾಟ್ ವಾಸ್ ರೇಸಿಸಮ್. ಲೈಕ್ ನನಗನ್ನಿಸ್ತಾ ನಾ ವೈಟ್ ಇಲ್ಲ ಅಂತ ಹೇಳಿ ಹಂಗಾಗಿರ್ಬೋದು ಅಂತ. ನನಗೂ ಏನು ಅವ್ರ ಕೂಡ ಮಾತಾಡಿ ನನಗೇನು ಅವ್ರದ್ದೇನು ಮಾಡೋದಿಲ್ಲ, ನನಗೆ ಹೊಡ್ಸ್ಕೊತ ಹೋಗಂತ ಅನ್ಬೋದು ಅವ್ರಿಗೂ. ಲೈಕ್ ಐ ಡೋಂಟ್ ಕೇರ್, ಐ ಡೋಂಟ್ ನೀಡ್ ಟು ಟಾಕ್ ಟು ದೆಮ್, ದೇ ಡೋಂಟ್ ಮೀನ್ ಎನಿಥಿಂಗ್ ಟು ಮೀ ಇನ್ ಮೈ ಲೈಫ್, ರೈಟ್? ದೇ ಆರ್ ಪ್ರಾಕ್ಟಿಕಲಿ ನಾನ್ ಎಕ್ಸಿಸ್ಟೆಂಟ್, ಲೈಕ್ ಹೌ ಐ ಆಮ್ ನಾನ್ ಎಕ್ಸಿಸ್ಟೆಂಟ್ ಟು ದೆಮ್. ಅಂಥವೆಲ್ಲ ನಡೀತಾ. ಬಟ್ ಅದು ನಿನಗೆ ಕ್ಯಾಲಿಫೋರ್ನಿಯಾ ಒಳಗೆ ನಾ ನೋಡಿಲ್ಲ ಇಂಥವೆಲ್ಲ. ಪೀಪಲ್ ಆರ್ ವಾರ್ಮ್, ಪೀಪಲ್ ಆರ್ ಹೆಲ್ಪ್ಫುಲ್. ಅದು ಎಸ್ಪೆಷಲಿ ಈ ಥಿಯೇಟ್ರ್ ಮಾಡಿದಾಗ
ದೇ ಗೋ ಔಟ್ ಆಫ್ ದೇರ್ ವೇ ಟು ಹೆಲ್ಪ್ ಯು. ದೇ ಆರ್ ಸೋ ಪರ್ಟಿಕ್ಯುಲರ್ ಅಬೌಟ್ ಟೈಮ್ ಆಗಿರ್ಬೋದು, ಇನ್ ಸೆಟಪ್, ಪ್ರೊಡಕ್ಷನ್ ಎಲ್ಲ. ಎವ್ರಿಬಡಿ ದೇರ್ ಫೀಲ್ಸ್ ಲೈಕ್ ಇದು ನಮ್ದೇನೋ ಮಾಡ್ಲಿಕತ್ತೀವಿ. ದೇ ಹೋಲ್ಡ್ ದೆಮ್ಸೆಲ್ವ್ಸ್ ಟು ದ್ಯಾಟ್ ಹೈ ಸ್ಟ್ಯಾಂಡರ್ಡ್. ಇವೆಲ್ಲ ಭಾರಿ ಅಂತ ಅನ್ನಿಸ್ತ ನನಗೆ. ಹಂಗೆ ಎಕ್ಸ್ಪೀರಿಯನ್ಸ್ ಬರ್ಸಿ. ನಿಮಗೆ ನೀವು ಯಾರು ಅಕ್ರಾಸ್ ಬಂದಿರೇನಿ ಅಲ್ಲೇ ದೇದಮ್ ಅನ್ಬೇಕು ನೀನು? ಅದು ಅಷ್ಟು ಇಂಟ್ರಾಕ್ಷನ್ ಟು ಓಲ್ಡ್ ಫಾರ್ ದಟ್. ಓಲ್ಡ್ ಅಂತಲ್ಲ, ಯಾಕಂದ್ರೆ ಈಗಿನ ಜನ್ರೇಷನ್ದಾಗ ಬಂದೈತೆ ಅದು ಭಾಳ ಹಂಗೆ ಕಾಲ್ ಮೀ ಐ ಆಮ್ ಸಿಸ್ ಹರ್. ಅದು ಎಲ್ಲ ಸ್ವಲ್ಪ ಭಾಳ ಇದು ಅಷ್ಟೇ. ಏನು ಮೀಡಿಯಾ ಅಲ್ಲ, ಮೋರ್ ಟ್ವಿಟರ್ ಫ್ರೆಂಡ್ಲಿ, ಎಕ್ಸ್ ಫ್ರೆಂಡ್ಲಿ ಆಡಿಯನ್ಸ್ ಅದು. ಹಿಂಗೆ ನಾ ಅಂದ್ರೆ ನಾನು ನೋಡಿನಿ ಲೈಕ್ ಇಮೇಲ್ ಸಿಗ್ನೇಚರ್ ಒಳಗೆ ಐ ಗೋ ಬೈ ಅವರು ಪ್ರೊನೌನ್ಸ್ ಏನಿರ್ತ ಅಂತ ಎಲ್ಲ ಇರ್ತ. ಹಂಗಿದ್ದಾಗ ಐ ಆಮ್ ಮೋರ್ ಲುಕಿಂಗ್ ಆ್ಯಟ್ ದ್ಯಾಟ್ ನಾವ್ ಅಷ್ಟೇ. ಬಟ್ ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ ಸಮ್ ಒನ್ ಹೂ ಹ್ಯಾಸ್ ಅ ಡಿಫರೆಂಟ್. ಆ ನಂಬರ್ ಭಾಳ ಕಡಿಮೆ ಅದ ಹಂಗೆ ಮಂದಿ ಇದ್ದವ್ರು ಹೂ ಹ್ಯಾವ್ ಡಿಫರೆಂಟ್ ಪ್ರಿಫರೆನ್ಸಸ್. ಅವರೆಲ್ಲ ಯೂಟ್ಯೂಬರ್ಸಿಗೆ ಇವ್ರಿಗೆ ಸಿಗ್ತಾರ ಸಮ. ನನಗಂತೂ ಬೆಟ್ಟಾಗಿಲ್ಲ, ಲೈಕ್ ನಾಟ್ ಎಟ್ ವರ್ಕ್ ಪ್ಲೇಸ್. ಕರೆಕ್ಟ್. ಆಮೇಲೆ ಇನ್ನೊಂದು, ನಾ ಟೆಕ್ದೊಳಗಿದ್ದೀನಿಲ್ಲ, ಸೊ ಅಲ್ಲೆಲ್ಲ ಬರೀ ದೇಸೀಸೇ ಇದ್ದಾರೆ, ಅಥವಾ ಮೇ ಬಿ ಚೈನೀಸ್ ಇಂಥ, ಮೇನ್ಲಿ ಇಂಡಿಯನ್ಸ್ ಆ್ಯಂಡ್ ಚೈನೀಸ್. ಪಾಕಿಸ್ತಾನೀಸ್ ಇದ್ದಾರೆ, ಅವ್ರು ಇದ್ದಾರೆ. ಬಟ್ ಹಿಂಗೆ ಯು ಸಿ ಥ್ರೂ ದೆಮ್ ಆ್ಯಂಡ್ ದೆನ್ ಮೂವ್. ಸೊ ಯಾ ಸೇಮ್ ಇದ್ದಾರೆ ಲೈಕ್ ಸೊ ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್ ಇಂಥವೆಲ್ಲ ಜೆಂಡರ್, ಎಸ್ಪೆಷಲಿ ಪ್ರೊನೌನ್ಸ್, ಸೆನ್ಸಿಟಿವಿಟಿ ಅಂಥವನ್ನ ನೋಡಿಲ್ಲ. ಬಟ್ ಅಲ್ಲಿ ಕೇಳಿನಷ್ಟೇ ಅಂಥವೆಲ್ಲ. ಪರ್ಸ್ನಲಿ ನೆವರ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಈಗ USA ಮೊದಲಿನ ಕಾಲದಾಗ ಹೆಂಗೈತಿ, USA ಪವರ್ಫುಲ್ ನೇಷನ್, ಮೋಸ್ಟ್ ಮಾಡರ್ನ್, ಮೋಸ್ಟ್ ಡೆವಲಪ್ಡ್ ಇರ್ಬೋದು, ಅದು ನಾನು ನೋಡಿಲ್ಲ. ಆದ್ರೆ ಮಾಡರ್ನ್ ಅವರೆಲ್ಲ ಒಂದು ಹೆಂಗೆ ಪರ್ಸೆಪ್ಷನ್ ಆಗಿತ್ತು ಆ ಟೈಮ್, ನೀವು ಹೋಗೋ ಟೈಮ್ ಹಂಗಿರ್ಬೋದು ಪರ್ಸೆಪ್ಷನ್. US ಹೋಗೋ ಟೈಮ್ದಾಗ USA ಇಸ್ ಲೈಕ್ ಅ ಡ್ರೀಮ್ ಲ್ಯಾಂಡ್. ಅಲ್ಲೇ ಹೋದ್ರೆ ನೀ ಇಟ್ಸ್ ಅ ಪಿನಕಲ್ ಆಫ್ ಇದು USA ಹೋದ್ರೆ. ಬಟ್ ನಾ ಎದಕ್ಕೆ ನಿಮ್ಗೆ ಅದು ಕೇಳತ್ತೇನಂತಂದ್ರೆ ಲೈಕ್ ಎವ್ರಿ ಅದರ್ ಕಂಟ್ರಿ ಅದ್ರಾಗೂ ಫ್ಲಾಸ್ ಐತಿ, ಆ ಕಂಟ್ರಿದಾಗೂ ಫ್ಲಾಸ್ ಐತಿ. ಏನು ರೋಡ್ ಕೇಳಿದಲ್ಲ ಅಲ್ಲಿ ಹೆಂಗಿರ್ತೈತೆ ಅಂತೇಳಿ ಎಲ್ಲ ತೋರ್ಸೋ ಲೆಕ್ಕಕ್ಕೆ ನೋಡಿದ್ರೆ US ಒಂದು ಡಾಂಬರ್ ರೋಡಿಗೆ ಒಂದು ಪಾಟ್ ಹೋಲ್ ಇಲ್ಲ ಅನಿಸ್ತದೆ. ಏನಿಲ್ಲ ಮಾರೆ. ಏನು ಸೆಲ್ಫ್ ಡ್ರೈವ್ ಕಾರ್ ಅಡ್ವಾಂಟೇಜ್ US ಏನಂದ್ರೆ ಟೆಕ್ನಾಲಜಿ ಸದ್ಯಕ್ಕೆ ನಾಟ್ ಮೇ ಬಿ 5 years ಫ್ರಮ್ ನಾವ್ ಇಟ್ ಮೈಟ್ ಚೇಂಜ್. ಅದ್ರ ಸದ್ಯಕ್ಕೆ ಈಗ ಟೆಸ್ಲಾ ಬಂದ್ರೆ ಫಸ್ಟ್ ಸೆಲ್ಫ್ ಡ್ರೈವಿಂಗ್ ಕಾರ್ ಅಲ್ಲಿ ಬಂತು. ಹಂಗೆ ಇಟ್ಸ್ ಮೋರ್ ಟೆಕ್ನಾಲಜಿ ಹೆವಿ ದ್ಯಾನ್ ಎನಿಥಿಂಗ್ ಎಲ್ಸ್. ಆದ್ರೆ ಇನ್ಫ್ರಾಸ್ಟ್ರಕ್ಚರ್ ನೀ ಹೇಳಿದ ಪಾಯಿಂಟ್, ಅದು ಡೆವಲಪ್ಡ್ ಅಂತ. ಅದು 60s ಒಳಗೆ ಏನು ಮಾಡಿದ್ರಲ್ಲ ಈಗೂ ಅಲ್ಲೇ ಇದೆ. ಈಗ ನೀ ಏನ್ರಿ ಅಲ್ಲಿ ಹೋಗಿ ಮನಿ ತೊಗೊಂಡ್ರೆ ಇಟ್ ಈಸ್ ಕಾಮನ್ ಟು ಬೈ ಅ ಹೌಸ್ ವಿಚ್ ಇಸ್ ಬಿಲ್ಟ್ ಇನ್ 60s 80s. ಅಲ್ಲಿ ಒಂದು 50 ವರ್ಷದ ಹಳೆ ಮನಿ ಲುಕ್ಸ್ ಗುಡ್. ಅದು ಆ ಸ್ಟೈಲ್, ಬಿಲ್ಡ್ ಸ್ಟೈಲ್ ಎಲ್ಲನೂ ಈಗೂ ಹಾಗೆ ಅವ. ಸೊ ನೀ ಮೂವೀಸ್ ಒಳಗೆ 70s ಮೂವೀಸ್ ಏನು ನೋಡ್ತೀಯಲ್ಲ ಅದೇ ಮನಿ ಈಗೂ ಇರ್ತ, ಏನೂ ಡಿಫ್ರೆನ್ಸ್ ಇಲ್ಲ. ಅದೇ ಟೆಕ್ನಾಲಜೀಸ್ ಇದ್ರೊಳಗೆ. ಈಗ ಮೇ ಬಿ ಐ ಡೋಂಟ್ ನೋ, ಈಗ ಇಂಡಿಯನ್ ಫಿಲ್ಮ್ಸ್ ಒಳಗೆ 70s ಒಳಗೆ ಮೈಕ್ರೋವೇವ್ ಇರ್ಲಿಕ್ಕಿಲ್ಲ. ಅಲ್ಲವ ಇಲ್ಲೇ ನಾ ನೋಡಿದ್ದಿಲ್ಲ ಅಟ್ಲೀಸ್ಟ್, ರೈಟ್? ಸೊ ಹಂಗೆ ಅಂಥ ಅಲ್ಲೇನು 60s ಒಳಗೆ ಏನು ಟೆಕ್ನಾಲಜಿ ಬಂತು, ಅವಾಗೇನು ಡೆವಲಪ್ ಮಾಡಿದಾರಲ್ಲ ಈಗೂ ಅಲ್ಲೇ ಅದ. ರೋಡ್ ಅಂತೂ ಹಿಂಗೆ ಭಾಳ ಹೊಳಸದ ಮಂದಿ. ದೇ ಕೀಪ್ ಟಾಕಿಂಗ್ ಅಬೌಟ್ ಹಾವು ನಮ್ಮ ಟ್ಯಾಕ್ಸ್ ರೊಕ್ಕ ತಗೋತೀರಿ, ರೋಡ್ ಫಿಕ್ಸ್ ಮಾಡೋಂಗಿಲ್ಲ, ಕಾನ್ಸ್ಟೆಂಟ್ಲಿ ಕನ್ಸ್ಟ್ರಕ್ಷನ್ ನಡೆದ ಹಿಂಗೆ. ಬಟ್ ಕಾನ್ಸ್ಟೆಂಟ್ಲಿ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಇರೋಂಗಿಲ್ಲ, ಬಿಕಾಸ್ ಫ್ಲೈಓವರ್ ಬಂದ್ ಆಗ್ಯದಲ್ಲೇ ಆಲ್ರೆಡಿ, ಇಟ್ಸ್ ಬಿನ್ ಅರೌಂಡ್. ಬಟ್ ರೋಡ್ಸ್ ಚಲೋ ಅನ್ನೋದು ಹೀರೋಯಿನ್ಗೆ ಗಾಲ್ಗೆ ಮಾಫಿಕ್, ದ್ಯಾಟ್ಸ್ ನಾಟ್ ಟ್ರೂ. ಪಾಟ್ ಹೋಲ್ಸ್ ರಗಡವ, ಎಲ್ಲ ಹೊಲಸು ರೋಡೇ ಅವ. ಬಟ್ ಹೈವೇಸ್ ಒಳಗೆ ಇಟ್ಸ್ ಪ್ರಾಬ್ಲಿ ಅ ಲಿಟಲ್ ಬೆಟರ್. ಈಗ ಇಲ್ಲಿ ನೋಡು, ಬೆಂಗಳೂರು ಮೈಸೂರು ಹೈವೇ, ರೈಟ್? ಸ್ಮೂತ್, ಅಮೇಝಿಂಗ್. ಅಲ್ಲಿಯೂ ಹಂಗೆ ಟೆಸ್ಲಾ ಐತಲ್ಲ ನಿಮ್ಮ ಕಡೆ, ಸೆಲ್ಫ್ ಡ್ರೈವ್ ಏನು ಎಫಿಷಿಯಂಟ್ ಐತೆ ಅದ್ರದ್ದು? ನನಗೆ ಭಾಷೆ ಆಯ್ತು ಇದು ಏನು ಸೆಲ್ಫ್ ಡ್ರೈವ್. ಇದಕ್ಕೆ ಏನು ಟೆಕ್ ಭಾರಿ ವರ್ಕ್ ಆಗ್ತದೆ ನನಗೆ. ಲೈಕ್ ಪೀಪಲ್ ಆರ್ ಸ್ಕೇರ್ಡ್, ಐ ಆಮ್ ಶ್ಯೂರ್. ಆದ್ರೆ ಆ್ಯಸ್ ಅ ಟೆಕ್ ಎಂಥೂಸಿಯಾಸ್ಟ್ ಐ ವಿಲ್ ಅಡಾಪ್ಟ್ ಟೆಕ್ ಫಸ್ಟ್, ರೈಟ್? ಐ ಆಮ್ ನಾಟ್ ಸ್ಕೇರ್ಡ್ ಅಲ್ಲ, ಬಟ್ ದೇ ಆರ್ ಆಲ್ಸೋ ನಾಟ್ ಡಮ್ ಪೀಪಲ್. ಅವರು
ರೆಗ್ಯುಲೇಟರ್ಸ್ ಆರ್ ನಾಟ್ ಡಮ್, ದೇ ಹ್ಯಾವ್ ಅಪ್ರೂವ್ಡ್ ಸರ್ಟನ್ ಪ್ರಾಡಕ್ಟ್ ಅಂತಂದ್ರೆ ಡಿಪೆಂಡಬಿಲಿಟಿ ಇರ್ತೈತಿ. ಅದು ಮೇ ಬಿ ಸ್ವಲ್ಪ ಅಲ್ಲೇ ಇಲ್ಲೇ ರಿಸ್ಕ್ ಇರ್ಬೋದು, ಆ್ಯಂಡ್ ಐ ಆಮ್ ವಿಲ್ಲಿಂಗ್ ಟು ಟೇಕ್ ದ್ಯಾಟ್ ರಿಸ್ಕ್. ಮಕ್ಕೋಬಾರ್ದು ಅಷ್ಟೇ, ಹಿಂಗೆ ಇಟ್ಟು ಮಕ್ಕೋಬಾರ್ದು ಅಷ್ಟೇ. ಇಲ್ಲ ಅದು ಅಟ್ಲೀಸ್ಟ್ ಈಗ ಅದು ಚೇಂಜಸ್ ಆಗಿದೆ, ಮಲ್ಕೊಳಿಕ್ಕೆ ಹಂಗಿಲ್ಲ. ಸ್ಟೇರಿಂಗ್ ಹಿಡಿಬೇಕಲ್ಲ ಆಫ್ಟರ್ ಸರ್ಟನ್ ಪಾಯಿಂಟ್ ಯು ಹ್ಯಾವ್ ಟು ಹೋಲ್ಡ್. 5-10 ಸೆಕೆಂಡ್ ಒಳಗೆ ಅದು ಬೀಪ್ ಮಾಡ್ಲಿಕ್ಕೆ ಚಾಲು ಆಗ್ತದೆ. ಸ್ಟೇರಿಂಗ್ ಹಿಡಿದಿರ್ಬೇಕು ನಾವು. ಕೈ ಅಂತೂ ಇರ್ಬೇಕು. ಆಮೇಲೆ ಸ್ಟೇರಿಂಗ್ ಇಸ್ ವೆರಿ ಸೆನ್ಸಿಟಿವ್. ಒಂದ್ಸತಿ ಹಿಂಗೆ ಕೈ ಇಟ್ಟಿದ್ರು ಹಿಡ್ಕುವಂಥದ್ದು ಮೆಸೇಜ್ ತೋರಿಸ್ತಾ, ಆಮೇಲೆ 3 ಸತಿ ವಾರ್ನ್ ಮಾಡ್ತಾ, ಅದು ರೆಡ್ ವಾರ್ನಿಂಗ್ ಬರ್ತಾವ ಒಂದು ಕೈ ಸ್ಟೇರಿಂಗ್ ಹಿಡ್ಕೊ ಅಂತ. ಆಮೇಲೆ ಅದು ಬಂದಿಲ್ಲ ಅಂತಂದ್ರೆ ಆಮೇಲೆ ದೇ ಕೈಂಡ್ ಆಫ್ ಡಿಂಗ್ ಯು ಒನ್ಸ್. ಅಂಥವು 5 ಆದ್ರೆ ದೇ ರಿಮೂವ್ ಸೆಲ್ಫ್ ಡ್ರೈವಿಂಗ್ ಫ್ರಮ್ ಯುವರ್ ಕಾರ್. ಸಾಫ್ಟ್ವೇರ್ದಾಗಿಂದೆ. ಸೊ ಆಮೇಲೆ ಈಗ ಫಸ್ಟ್ ಆಫ್ ಆಲ್ ಈಗ ಇರೋದು FSD ಬೇಟಾ ಅಂತ ಮಾಡ್ಯಾರ ಅವರು, ಬೇಟಾ ವರ್ಷನ್ ಅದ ಇನ್ನೂ ಅದು. ಸೊ ಇಟ್ಸ್ ನಾಟ್ ರಿಯಲಿ ಫುಲ್ ಸೆಲ್ಫ್ ಡ್ರೈವಿಂಗ್. ಸುಳ್ಳ ಕ್ಲೇಮ್ ಮಾಡ್ತಾರೆ ಮಾರ್ಕೆಟಿಂಗ್ ಲ್ಯಾಂಗ್ವೇಜ್ ಒಳಗೆ, ಬಟ್ ಇಟ್ಸ್ ನಾಟ್ ಫುಲ್ ಆಟೋನಮಿ. ಬಟ್ ಡ್ರೈವಿಂಗ್ ಭಾರಿ ಅದ. ಲೈಕ್ ನಾ ಮನೇಲಿಂದ ಆಫೀಸ್ಗೆ ಹೋಗ್ಬೇಕಂದ್ರೆ ಅಥವಾ ಎಲ್ಲೇ ಹೋಗ್ಬೇಕಂದ್ರೆ ಫ್ರಮ್ ಇದು ಡೆಸ್ಟಿನೇಷನ್ ಅಡ್ರೆಸ್ ಹಾಕಿದ್ರೆ ವಿತ್ ಆಲ್ ದ ಟರ್ನ್ಸ್ ದ ಕಾರ್ ವಿಲ್ ಟೇಕ್ ಯು ದೇರ್. ಸೆಲ್ಫ್ ಡ್ರೈವ್ ಕಂಪ್ಲೀಟ್ ಸೆಲ್ಫ್ ಡ್ರೈವ್ ಅದ. ಬಟ್ ಇದು ಏನು ಸ್ಟೇರಿಂಗ್ ಹಿಡ್ಕೊಂಡಿರ್ಬೇಕು. ಆಮೇಲೆ ಹಿಂಗೆ ಸೈಡಿಗೆ ಫೋನ್ ನೋಡೋದಂತೂ ಬಿಡ, ಆ ಸೈಡಿಗೆ ಇದ್ದಿದ್ದು ಸ್ಕ್ರೀನ್ ನೋಡಿದ್ರೂ ಪೇ ಅಟೆನ್ಷನ್ ಆನ್ ದ ರೋಡ್ ಅಂತ ತೋರಿಸ್ತದೆ. ಇಟ್ ಈಸ್ ಇವನ್ ಅನೋಯಿಂಗ್ ಆ್ಯಕ್ಚುಲಿ. ನೀ ಹೇಳಿದೆ ಅಂತಂದ್ರೆ ಈಗ ಸ್ಕ್ರೀನ್ ಇಟ್ಟೆ ಅಲ್ಲೇ, ನಾ ಮ್ಯಾಪ್ ನೋಡ್ಲಿಕ್ಕೆ ತಿನ್ನಲ್ಲೇ, ಮ್ಯಾಪ್ನು ನೋಡಬೇಡ ರೋಡ್ ನೋಡಂತಂದ್ರೆ ಲೈಕ್ ಇಟ್ ಡಸಂಟ್ ಮೇಕ್ ಸೆನ್ಸ್. ಅದು ಸ್ವಲ್ಪ ಮೇ ಬಿ ದೇ ಆರ್ ಬೀಯಿಂಗ್ ಕಾಶಿಯಸ್. ಫುಲ್ ಎಕ್ಸ್ಟ್ರೀಮ್ ಅಂದ್ರೆ ಸೆಲ್ಫ್ ಡ್ರೈವ್ ಫೀಲು ಬರಂಗಿಲ್ಲ ಜಾಸ್ತಿ. ಹಿಡಿದಿರ್ಬೇಕು, ಅಟೆಂಟಿವ್ ಇರ್ಬೇಕು. ಅದಕ್ಕೆ ಹಂಗಲ್ಲ. ಈಗ ಸೇ ಫಾರ್ ಎಕ್ಸಾಂಪಲ್ ಡ್ರಂಕ್ ಡ್ರೈವ್ ಮಾಡಬಾರ್ದು, ಆದ್ರೆ ಮಾಡೋರು ಇರ್ತಾರ, ನಾ ಅಲ್ಲ. ಬಟ್ ಅವಾಗ ಅಟ್ಲೀಸ್ಟ್ ದ ಕಾರ್ ಇಸ್ ಇನ್ ದ ಸ್ಪೀಡ್ ಲಿಮಿಟ್. ಒಂದು ಟ್ರಾಫಿಕ್ ಒಳಗೆ ದ ಬಿಗ್ಗೆಸ್ಟ್ ಥಿಂಗ್ ದ್ಯಾಟ್ ಪೀಪಲ್ ಫಾಲೋ ದೇರ್, ಅಲ್ಲಿಗೆ ಇಲ್ಲಿಗೆ ಡಿಫರೆನ್ಸ್ ಒಳಗೆ ಈ ಸ್ಪೀಡ್ ಲಿಮಿಟ್. ಈಗ ನೀ 60ರೊಳಗೆ 75 ತನಕ ಈಸ್ ಓಕೆ, 80 ತನಕನೂ ಓಕೆ. 80 ಮೇಲೆ ಹೋದ್ರೆ ನಿನಗೆ ಟಿಕೆಟ್ ಬರ್ಲಿಕ್ಕೆ ಚಾಲು ಆಗ್ತದೆ, ಪೊಲೀಸ್ ಹಿಡಿದ್ರೆ ಅಥವಾ ಕ್ಯಾಮ್ರಾ ಕ್ಯಾಚ್ ಮಾಡಿದ್ರೆ. ಆಮೇಲೆ ಅವೆಲ್ಲ ಲೈಕ್ ಒಂದೊಂದು ಟಿಕೆಟ್ $500, ರೈಟ್? ಸೊ 40,000 ಆಯ್ತು ಒಂದೊಂದು ಟಿಕೆಟ್. ಲೈಕ್ ಡೈರೆಕ್ಟ್ಲಿ ಹಂಗೆ ಕನ್ವರ್ಟ್ ಮಾಡ್ಲಿಕ್ಕೆ ಬರೋಂಗಿಲ್ಲ, ಬಟ್ ಸ್ಟಿಲ್ $500 ಇಸ್ ಅ ಲಾಟ್ ಆಫ್ ಮನಿ. ಆಮೇಲೆ ನಿಂಗೆ ಡ್ರಂಕ್ ಡ್ರೈವ್ ಜೈಲಿಗೆ ಹಾಕ್ತಾರೆ. ಆಮೇಲೆ ನೀ 60ರೊಳಗೆ ನೀ 100 ಹೊಡಿಲಿಕ್ಕೆ ಹತ್ತಿದ್ದೆ ಅಂತಂದ್ರೆ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಅಟ್ಲೀಸ್ಟ್ 1 ನೈಟ್. 100 ಮೇಲಿದ್ರೆ ಪಕ್ಕಾ ಜೈಲ್. ಹೋಗಿರಣ? ಇಲ್ಲ, ಲಕ್ಕಿಲಿ ಇಲ್ಲ. ಬಟ್ ಒಂದೊಂದು ದಿವ್ಸ ಹಿಂಗೆ ಅವಾಗ 100 ಹೊಡೆದಿರ್ತೀನಿ. ನೆಕ್ಸ್ಟ್ ಡೇ ಸ್ವಲ್ಪ ಸೋಬರ್ ಆದ್ಮೇಲೆ ಅನ್ನಿಸ್ತಾ, ಓ ಫಕ್ ನಾನು 100 ಹೊಡೆದೆ. ಸ್ವಲ್ಪ ಆ ಕಡೆ ಯಾರು ಕೂತಿದ್ರು ಮಾಮ ಗ್ಯಾರಂಟಿ ಜೈಲ್ ಆಗಿರ್ತಿತ್ತು ಅಂತ ಒಂದ್ಸತಿ ಹಂಗೆ ಆಯ್ತು ನನಗೆ. ಏನು ನಾ ರಾತ್ರಿ 100 ಹೊಡೆದ್ಕೊಂಡು ಹೋಗಿನಿ ಅಲ್ಲಿ 100-105 ಹೊಡಿಲಿಗತ್ತಿದ್ದೆ. ಆಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದಾಗ ಆಗ ಹೊಡಿಯೋ ಮುಂದೆ ಐ ವಾಸ್ ಹ್ಯಾವಿಂಗ್ ಫನ್. ಅದ್ರ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದಾಗ ಓ ಫಕ್ ಅಂತ ಅನ್ಸಿದ್ದು ನನಗೆ. ನಾ 100 ಹೊಡಿಲಿಗತ್ತಿದ್ದೆ ಆ್ಯಂಡ್ ದ್ಯಾಟ್ ಕುಡ್ ಹ್ಯಾವ್ ಅಂದ್ರೆ ಜೈಲಿಗೆ ಆಗ್ತದೆ. ಆಮೇಲೆ ಅದ್ರದ್ದು ಇಂಪ್ಯಾಕ್ಟ್ ಭಾಳ ಇರ್ತದೆ. ನಂದು ಇನ್ಶೂರೆನ್ಸ್ ಡಬಲ್ ಆಗ್ತದೆ. ನಾ ತಿಂಗಳಿಗೆ $100 ಕೊಡ್ತಿದ್ರು, ಅದು $300 ಆಗ್ತದೆ ತಿಂಗಳಿಗೆ, ವಿಚ್ ಆರ್ ಆಲ್ ಫೈನಾನ್ಷಿಯಲಿ ಮ್ಯಾಸಿವ್ ಇಂಪ್ಯಾಕ್ಟ್. ಆಮೇಲೆ ಡ್ರಂಕ್ ಡ್ರೈವಿಗೆ ಸಿಕ್ಕರಂತೂ ಅಟ್ಲೀಸ್ಟ್ ನಿನಗೆ $10,000 ಪಕ್ಕಾ ಫೈನ್ ಪ್ಲಸ್ 1 ನೈಟ್ ಜೈಲ್. ಹಾಂ, 1 ನೈಟ್ ಅಟ್ಲೀಸ್ಟ್ ಮಿನಿಮಮ್. ಹಾಂ, ಅಲ್ಲಿ ಜೈಲ್ ಮಸ್ತ್ ಇರ್ತಾವಲ್ಲ. ಹೋಗಿಲ್ಲಲ್ಲ, ಗೊತ್ತಿಲ್ಲ. ಸಿನಿಮಾ ರೆಫರೆನ್ಸ್ ಅಷ್ಟ ಗೊತ್ತಾಯ್ತು ನಮಗೆ. ಸಿನಿಮಾದಾಗ ತೋರಿಸೋದೆ ಆಸ್ ಯೂಜುವಲ್. ಅವೆಲ್ಲ ಒಂದಿಷ್ಟು ಈ ಕೊರಿಯಾದಾಗ ಹೊರಗೆ ಬಂದಿತ್ತಲ್ಲ ಈಗ ರೀಸೆಂಟ್ಲಿ ನ್ಯೂಸ್ ಕೇಳಿರಿ, ಕೊರಿಯನ್ಸ್ ರೇಸಿಸಮ್ ಅಗೇನ್ಸ್ಟ್ ಇಂಡಿಯನ್ಸ್ ಅಂಡ್ ಪಾಕಿಸ್ತಾನ್. ಇಂಡಿಯನ್ಸ್ ನಾಟ್ ಅಲೌಡ್, ಮಾತಾಡಂಗಿಲ್ಲ. ಕರೆಕ್ಟ್. ಅದೆಲ್ಲ. ಮತ್ತು ಇನ್ನೊಂದು ಒಂದಿಷ್ಟು ಯೂಟ್ಯೂಬರ್ಸ್ ನೋಡಿರ್ತೇವೆ, ಇಂಡಿಯಾ ಪೂರ್ ಐತಿ, ಪೂರ್ ಕಂಟ್ರಿ ಇದೈತಿ. ಅಲ್ಲಿ USA ಅಂತದೈತನ, ಒಂದ್ ಕಡೆ ಸ್ಲಮ್ ಟೈಪ್ ಇಲ್ಲ, ಹೋಮ್ಲೆಸ್ನೆಸ್ ಜಾಸ್ತಿ ಐತೆ ಅಂದ್ರಲ್ಲ. ಸ್ಲಮ್ ಇಲ್ಲಿ ಊರು ತುಂಬ ಸ್ಲಮ್ ಆಗಿಲ್ಲ ಈಗ. ಯಾವ್ದು? ಸ್ಯಾನ್ ಫ್ರಾನ್ಸಿಸ್ಕೋ. ಹೌದಾ? ಸ್ಯಾನ್ ಫ್ರಾನ್ಸಿಸ್ಕೋ, ಇದು ನ್ಯೂಯಾರ್ಕ್, ಎಲ್ಲ ಕಡೆ ಹೋಮ್ಲೆಸ್ ಮಂದಿ ರಗಡೆ ಇದ್ದಾರೆ. ನ್ಯೂಯಾರ್ಕ್ ಭಾಳ ಎಕ್ಸ್ಪೆನ್ಸಿವ್ ಅಲ್ಲ? ಎಕ್ಸ್ಪೆನ್ಸಿವ್ ಸಿಮಿಲರ್ ಅದು ಸ್ಯಾನ್ ಫ್ರಾನ್ಸಿಸ್ಕೋ ಇವೆಲ್ಲ. ಬಟ್ ಹಂಗಲ್ಲ, ನೀ ರೋಡ್ ಒಳಗೆ ನಡೀತಿರ್ತಿ, ಹುಚ್ಚು ವಾಸನೆ ಬರ್ತಿರ್ತ ಅಲ್ಲಿ. ಲೈಕ್ ಎವ್ರಿ ರೋಡ್ ಪ್ರಾಕ್ಟಿಕಲಿ ಸ್ಯಾನ್ ಫ್ರಾನ್ಸಿಸ್ಕೋ ಒಳಗೆ ಲೈಕ್ ಸ್ಮೆಲ್ಸ್ ಲೈಕ್ ಯುರಿನಲ್. ಶಿಕ್ಷಕರು ಹುಚ್ಚು ಹೋಗ್ತಾರೆ.
ಅಂದ್ರೆ ಅವ್ರಿಗೆ ಮನಿ ಇರಂಗಿಲ್ಲ, ಲೈಕ್ ಯು ಸಿಂಪತೈಸ್ ವಿತ್ ದೆಮ್. ಬಟ್ ಭಾಳಷ್ಟು ಮಂದಿ ಬೇಕಂತೆ ಹೋಮ್ಲೆಸ್ ಇರ್ತಾರೆ, ಬಿಕಾಸ್ ಅವ್ರಿಗೆ ಇದು ಸಿಗ್ತ ಏನು ಗೌರ್ಮೆಂಟ್ಲಿಂತ ಏನೇನೋ ಫೀಚರ್ಸ್ ಅವೆಲ್ಲ ಅವ್ರಿಗೆ ಫ್ರೀ ಊಟ ಸಿಗ್ತ, ಫುಡ್ ಕೂಪನ್ ಸಿಗ್ತ, ಮಲ್ಕೊಳ್ಲಿಕ್ಕೆ ರಾತ್ರಿ ಜಾಗ ಸಿಗ್ತ. ಬಟ್ ವಾಟ್ ಐವ್ ಹರ್ಡ್ ಇಸ್ UK ಇಸ್ ವರ್ಸ್ ಹಂಗೆ. ಬಟ್ ಇಲ್ಲೂ ಭಾಳಷ್ಟು ಲೈಕ್ ಪೀಪಲ್ ವಾಂಟ್ ಟು ಬಿ ಹೋಮ್ಲೆಸ್. ನ್ಯೂಯಾರ್ಕ್ ರಿಯಲ್ ಎಸ್ಟೇಟ್ ಭಾಳ ಐತಲ್ಲ, ಯಾ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಇನ್ ದ ವರ್ಲ್ಡ್. ಯಾ ಅಂದ್ರೆ ಆ ಪರ್ಟಿಕ್ಯುಲರ್ ಮ್ಯಾನ್ಹ್ಯಾಟನ್ ಹಂಗೆ ಆ ಏರಿಯಾ ಒಳಗೆ ನಂಬರ್ಸ್ ಎಕ್ಸಾಕ್ಟ್ಲಿ ಕಂಪೇರಬಲ್ ಲೆವನು ಇಲ್ಲೂ ಗೊತ್ತಿಲ್ಲ. ಈಗ ಸೇಮ್ ಬೆಂಗಳೂರೊಳಗೆ ಮುಂಬೈ ಒಳಗೂ ನೀ ಎಲ್ಲರ ಪೀಕ್ ಏರಿಯಾ ಒಳಗೆ ತೊಗೋಬೇಕಂದ್ರೆ ಮುಂಬೈ ಅಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆನ್ಸಿವ್ ಐತೆ. ಯಾ ಮುಂಬೈ ಇಸ್ ಅನ್ಇಮ್ಯಾಜಿನೇಬಲ್ ಐತಿ. ಸೊ ಈಗ ನೋಡು ಒಂದು ಯಾವುದೋ ಐ ಥಿಂಕ್ ಮುಂಬೈ ನಾ ಮೊನ್ನೆ ಹೋಗಿದ್ನಲ್ಲ, ಅಲ್ಲಿ ಒಬ್ಬ ಹೇಳಿತ್ತಿದ್ದ ಮುಂಬೈ ಮೊನ್ನೆ ಹೋದಾಗ ಅವ ಅಂದ ಇದು ಏನೋ 1 bedroom ಮನಿ ಚರ್ಚ್ ಗೇಟ್ ಕಡೆ 3 crores ಅಂತ, ಅಷ್ಟೇ ರೇಟ್ ಅದು ಸ್ಯಾನ್ ಫ್ರಾನ್ಸಿಸ್ಕೋ ಒಳಗೂ. ಸೊ ಇಟ್ಸ್ ನಾಟ್ ಟೂ ಫಾರ್ ಆಫ್. ಈಗ ಆಮೇಲೆ ಈವನ್ ಇನ್ಕಮ್ನು ಈಗ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಕೂಡ ಮಾತಾಡ್ಲಿತ್ತಿದ್ದೆ ನಾನು, ಸಾಫ್ಟ್ವೇರ್ ಕನ್ಸಲ್ಟೆಂಟ್. ಅವ $100 per hour ಚಾರ್ಜ್ ಮಾಡ್ಲಿತ್ತಾನಂತ. ಅಲ್ಲಿಯೂ ಅಷ್ಟೇ ಅದ ರೇಟ್ಸ್. ಸೊ ದ ಡಿಫ್ರೆನ್ಸ್ ಇಸ್ ನಾಟ್ ಮಚ್ ಈಗ. ಬಟ್ ಆಫ್ ಕೋರ್ಸ್ ಯು ಹ್ಯಾವ್ ಟು ಬಿ ಗುಡ್ ಟು ಗೆಟ್ ದಟ್ ಮನಿ. ನೀ ಇಲ್ಲರೇ ಇಲ್ಲೋ ಅಲ್ಲರೇ ಇಲ್ಲೋ ಕೆಲಸ ಮಾಡ್ಬೇಕು. ಯಾ ಆ ಕೆಲಸ ಬಂದಿಲ್ಲ ಅಂತಂದ್ರೆ ನೀ ಮತ್ತೆ ವಾಪಸ್ ಮಿನಿಮಮ್ ವೇಜಿಗೆ ಬರ್ತೀಯ. ಅಲ್ಲಿಯೂ ಅಷ್ಟೇ ಇಲ್ಲೂ ಅಷ್ಟೇ. ಇಲ್ಲಿ ಮಿನಿಮಮ್ ವೇಜ್ ಅಲ್ಲಿ ಐತಿ ಅಂದ್ರೆ ಐತಿ ಐತಿ ಅಲ್ಲ, ನಾ ಟೆಕ್ ಬಗ್ಗೆ ಮಾತಾಡ್ತಿದ್ದೆ. ಅಲ್ಲಿ ಹಿಂಗೆ ಟೆಕ್ ಒಳಗೂ ನಾವು ವಿ ಸಿ ಪೀಪಲ್ ಹಿಂಗೆ 10-15 ಸಾವಿರ ಮಂತ್ ಮಾಡೋರು ಇದ್ದಾರೆ, 8-10 ಲಕ್ಷ ಪರ್ ಮಂತ್ ಮಾಡೋರು ಇದ್ದಾರೆ, ಆಮೇಲೆ ಅಫ್ಕೋರ್ಸ್ ಜಾಸ್ತಿ ಮಾಡೋರು ಇದ್ದಾರೆ. ಬಟ್ ಐ ಆಮ್ ಸೇಯಿಂಗ್ ಇನ್ ದ ಸೇಮ್ ಎಕ್ಸ್ಪೀರಿಯನ್ಸ್ ಗ್ರೂಪ್ ಇಲ್ಲಿ ಪರ್ ಆ್ಯನಮ್ 3 ಲಕ್ಷ ಮಾಡೋರು ಇದ್ದಾರೆ, ಇಲ್ಲೇ ಸಾರಿ ಹೇಳ್ರಿ ಪರ್ ಆ್ಯನಮ್ 3 ಲಕ್ಷ ಮಾಡೋರು ಇದ್ದಾರೆ, ಪರ್ ಆ್ಯನಮ್ 2 crores ಮಾಡೋರು ಇದ್ದಾರೆ ಇಲ್ಲೇ. ರೈಟ್. ಸೊ ಸೇಮ್ ಅದ ಈಗ ನೀವು ಇಲ್ಲೇ ಒಂದು 10 ಲಕ್ಷ ರೂಪಾಯಿ ಪರ್ ಆ್ಯನಮ್ ಮಾಡತ್ತೀರಿ, ವಿತ್ ದ ಸೇಮ್ ಎಕ್ಸ್ಪೀರಿಯನ್ಸ್ ನೀವು ಅಲ್ಲಿ 10 ಲಕ್ಷ ದುಡಿತೀರಿ. ಇಲ್ಲ $10 ಲಕ್ಷ ಅಲ್ಲ, ಬಟ್ ಈಕ್ವಿವೆಲೆಂಟ್ ಇಲ್ಲ, ನಾಟ್ ರಿಯಲಿ. ಈಗ ನೋಡಿ ಇಲ್ಲೇ ಸೇ ಫಾರ್ ಎಕ್ಸಾಂಪಲ್ ಇಲ್ಲೇನು ಒಂದು ಡಿಫ್ರೆನ್ಸ್, ಮೇಜರ್ ಡಿಫ್ರೆನ್ಸ್ ಫೈನಾನ್ಷಿಯಲಿ ಏನು ಬರ್ತದೆ ಅಂತ ಅಂದ್ರೆ ದಿ ಕಾನ್ಸೆಪ್ಟ್ ಆಫ್ ಎಕ್ವಿಟಿ ಅವೆಲ್ಲ ಇಲ್ಲೂ ಬಿಡು ಈಗ ಸ್ಟಾರ್ಟಪ್ ಒಳಗೆ. ಬಟ್ ಅಟ್ಲೀಸ್ಟ್ ಮೊದಲೇಕ್ ಇದ್ದಿದ್ದಿಲ್ಲ, ಎಷ್ಟು ಈಸಿಲಿ ಇದ್ದಿದ್ದಿಲ್ಲ. ಈಗ ದ ಫ್ಯಾಕ್ಟ್ ದಟ್ ಎಕ್ವಿಟಿ ಆಮೇಲೆ ಸ್ಟಾಕ್ ಪರ್ಚೇಸ್ ಪ್ರೋಗ್ರಾಮ್ ಇದೆಲ್ಲ ಎಂಪ್ಲಾಯೀಸಿಗೂ ಬಂದಲ್ಲ, ನಾವು ಐ ಥಿಂಕ್ ಇಟ್ಸ್ ಮೋರ್ ಕಾಮನ್ ಥಿಂಗ್. ಮೊನ್ನೆ ಯಾರೋ ನಾವು ಡೈರೆಕ್ಟರ್ ಆಫ್ ಇಂಜಿನಿಯರಿಂಗ್ ಇಂಡಿಯಾ ಒಳಗೆ ಹೈರ್ ಮಾಡ್ಬೇಕಂತ ವಿಚಾರ ಮಾಡ್ಲಿತ್ತಿದ್ವಿ. ಅವ್ರದ್ದು ನಾ ಒಂದಿಷ್ಟು ರೆಸ್ಯೂಮೆಸ್ ನೋಡ್ಲಿತ್ತಿದೆ. ಅವರೆಲ್ಲ 90 ಲಕ್ಷಲಿಂದ 1.5 ಕೋಟಿ, ರೈಟ್. ಸೊ ದ್ಯಾಟ್ಸ್ ಅ ಲಿಟಲ್ ಲೆಸ್ ದೆನ್ ವಾಟ್ ಯು ವುಡ್ ಮೇಕ್, ಮೇ ಬಿ 2/3 ಆಫ್ ವಾಟ್ ಯು ವುಡ್ ಮೇಕ್ ಇನ್ US ಆ್ಯಸ್ ಅ ಡೈರೆಕ್ಟರ್ ಆಫ್ ಇಂಜಿನಿಯರಿಂಗ್. ಜಾಸ್ತಿನ ಮಾಡ್ತಿರಲ್ಲ ಈಸಿಲಿ. ಆದ್ರೆ ಎಕ್ವಿಟಿ ಕಾಂಪೊನೆಂಟ್, RSU ಕಾಂಪೊನೆಂಟ್ ಇದ್ರೆ ಇನ್ನೂ ಚಲೋ ಆಗ್ತದೆ. ಆದ್ರೆ ದ ಗುಡ್ ವೇ ಟು ಕಂಪೇರ್ ಇಸ್ ಒಬ್ಬ ಸೇ ಗೂಗಲ್ ಅವರ ಫೇಸ್ಬುಕ್ ಎಂಪ್ಲಾಯಿ ಇಂಡಿಯಾ ಒಳಗೆ ಎಷ್ಟು ಮಾಡ್ತಾನೆ ವರ್ಸಸ್ ಗೂಗಲ್ ಆರ್ ಫೇಸ್ಬುಕ್ ಎಂಪ್ಲಾಯಿ ಇನ್ US. ಜಾಸ್ತಿ ಮಾಡ್ತಾನೆ. ಐ ಥಿಂಕ್ ಸೊ ಅಟ್ಲೀಸ್ಟ್ ನಾನು ನೋಡಿದ ಕೇಸಸ್ ಒಳಗೆ ದಟ್ ಇಸ್ ಟ್ರೂ. ಈಗ ಎಷ್ಟೋ ಜನ ಈಗ USA ಇಂಡಿಯಾದಿಂದ US ಹೋಗೋ ಪ್ಲ್ಯಾನ್ ಇದಿರ್ತೈತಿ. ನೀವು ಹೋದಾಗಂತೂ ಲೈಕ್ 2006 ಹೋಗಿದ್ರಿ, ಅವಾಗಿಂದ ಸ್ಟ್ರಗಲ್ಸೇ ಬೇರೆ ಇರುತ್ತೆ, ಕಂಟ್ರಿನೂ ಚೇಂಜ್ ಆಗೈತಿ, ನೀವು ದೊಡ್ಡವರಾಗಿರಿ. ಬಟ್ ಏನು ತಲೆಗೆ ಇಟ್ಕೊಂಡು ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗ್ಬೇಕಲ್ಲ. ಬಿಕಾಸ್ ಇಲ್ಲಿಂದ ಹುಬ್ಳಿಂದ ಬೆಂಗಳೂರು ಬಂದಾಗ ಸ್ವಲ್ಪ ಓವರ್ವೆಲ್ಮಿಂಗ್ ಅನಿಸ್ತೈತೆ ನಮಗೆ. ಇಂಡಿಯಾ ಅಲ್ಲಿಂದ ಹೊರಗೆ ಹೋಗೋದು ಒಂದು ಫಾರಿನ್ ಲ್ಯಾಂಡ್ ಅಂತಂದಾಗ ಅದು ಎಷ್ಟು ಓವರ್ವೆಲ್ಮಿಂಗ್ ಇರ್ತೈತಿ. ನಿಮ್ದೇನಿತ್ತು ಎಕ್ಸ್ಪೀರಿಯನ್ಸ್? ಸಿ ಮೇನ್ ನೀ ಎಲ್ಲೇ ಹೋಗ, ದ ಗೋಲ್ ಶುಡ್ ಬಿ ವಾಟ್ ಯು ವಾಂಟ್. ನೀವು ಉಳ್ಕಿದ್ದೆಲ್ಲ ವೆದರ್ ಚೇಂಜ್ ಆಗ್ತಾ, ಊಟ ಸಿಗಂಗಿಲ್ಲ ಅಥವಾ ಇಂಥವು ಏನಾರ ಇದ್ದಿರ್ಬೋದು, ರೈಟ್. ಸೊ ಅವು ಎಲ್ಲ ಯು ಹ್ಯಾವ್ ಟು ಲರ್ನ್ ಟು ನಾಟ್ ಕೇರ್. ನೀ ಬೇರೆ ಜಗಕ್ಕೆ ಹೋಗ್ತಿ ಅನ್ನೋದು ಅದೇ ಅಲ್ಲ ಡಿಫ್ರೆನ್ಸ್. ನೀ ಇಲ್ಲೇ ಬಂದರು ಬಾಗಲಕೋಟ್ಲಿಂದ ಬೆಂಗಳೂರಿಗೆ ಬಂದಾಗೂ ಇಂಥವು ಡಿಫ್ರೆನ್ಸ್ ಇರ್ತಿದ್ದು. ನನಗೆ ದಿವಸ ಸಂಜೆ ಗಿರ್ಮಿಟ್ ಚಹಾ ಬೇಕಾಗಿತ್ತು, ನನಗೆ ಬೆಂಗಳೂರೊಳಗೆ ಇದ್ದಿದ್ದಿಲ್ಲ ಅದು. ಬಟ್ ದಟ್ ಇಸ್ ನಾಟ್ ಮೈ ಎಂಡ್ ಆಲ್ ಬಿ ಆಲ್. ಹಾಂ, ಗಿರ್ಮಿಟ್ ತಿನ್ನಲಿಲ್ಲ ಅಂದರೂ ನಾನು ಅಷ್ಟೇ ಖುಷಿ ಇರ್ತೀನಿ, ರೈಟ್. ಸೊ ಸೇಮ್ ಥಿಂಗ್ ಅಲ್ಲಿ ಹೋದಾಗು ನಿನಗೆ ಯು ಹ್ಯಾವ್ ಟು ಕೈಂಡ್ ಆಫ್ ಗೆಟ್ ಯುವರ್ ಪ್ರಯಾರಿಟೀಸ್ ರೈಟ್. ಅದಕ್ಕೆ ಆಮೇಲೆ ಇದು ನೀ ಹೇಳಿಲ್ಲ, ಲೈಕ್ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಪ್ರಾಬ್ಲಮ್ಸ್, ರೈಟ್. ಅಷ್ಟೇ. ಇಫ್ ಯು ಚೂಸ್ ಟು ಟಾಕ್ ಅಬೌಟ್ ಇಟ್ ದೆನ್ ನೀ ದಿವ್ಸದ್ದು ಅಂದ್ರೆ ರಂಡಿರೋನ ಮಾಡ್ಬೋದು.
ಬಟ್ ನಾಟ್ ಟ್ರೂ ಇಫ್ ಯು ಆರ್ ವಿಲ್ಲಿಂಗ್ ಟು ಟೇಕ್ ಥಿಂಗ್ಸ್ ಇನ್ ಸ್ಟ್ರೈಟ್. ಅದ್ರ ನೀ ಎಷ್ಟು ಯು ಗೋ ಪ್ರಿಪೇರ್ಡ್ ದ ಬೆಟರ್ ಇಟ್ ಈಸ್. ಸೇ ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ಹೆಲ್ತ್ ಇಶ್ಯೂಸ್, ಟೇಕ್ ಕೇರ್ ಆಫ್ ದ್ಯಾಟ್. ಅದಕ್ಕೆ ನೀನು ಯಾರೋ ವೆಜಿಟೇರಿಯನ್ ಇದ್ರೆ ಅವ್ರಿಗೆ ಏನಾಗ್ತದೆ, ನಾನ್ ವೆಜ್ಜಿಗೂ ಇಟ್ ಇಸ್ ನಾಟ್ ಈಸಿ. ನೀ ಲಿಸ್ಟ್ ಮಸ್ತ್ ಖಾರ ಮಸಾಲ ಎಲ್ಲ ತಿಂದು ಹೋಗಿರ್ತಿ, ಅಲ್ಲಿ ಅಂಥವೇನು ಇದ್ದಿದ್ದಿಲ್ಲ. ಅದು ದ್ಯಾಟ್ ಇಸ್ ಟ್ರೂ ಫಾರ್ 2006. ಆದರೆ ಈಗ ಹಂಗಲ್ಲ. ಈಗ ನಾ ಮೊನ್ನೆ ರಾಮೇಶ್ವರಂ ಕೆಫೆಗೆ ಹೋಗಿದ್ದೆ. ಲೈಕ್ ದ ದೋಸಾ ಇಸ್ ಸೋ ಓವರ್ ಹೈಪ್ಡ್. ಅದಕ್ಕಿಂತ ಚಲೋ ದೋಸೆ ಅಲ್ಲಿ ಸಿಗ್ತದೆ ನನಗೀಗ. ಹಾಂ, ಚಟ್ನಿ ಸಿಗೋಂಗಿಲ್ಲ, ಅದು ಬೇರೆ. ಬಟ್ ದ್ಯಾಟ್ ಇಸ್ ಟ್ರೂ. ಲೈಕ್ ನಿನಗೆ ಫುಡ್ ಅಟ್ ಲೀಸ್ಟ್ ಇಸ್ ನಾಟ್ ಅ ಪ್ರಾಬ್ಲಮ್. ಇವಾಗ ಆ ಪ್ರಾಬ್ಲಮ್ ಇಲ್ಲ. ಬಟ್ ಗೋ ಇನ್ ಪ್ರಿಪೇರ್ಡ್. ಆಮೇಲೆ ಇನ್ನೊಂದೇನಂತಂದ್ರೆ ದ ಬಿಗ್ಗೆಸ್ಟ್ ಚಾಲೆಂಜ್ ಈಸ್ ಲೀಗ್ಯಾಲಿಟೀಸ್. ಸೊ ನನಗೆ ಹಿಂಗಾಗಿತ್ತು ಅನಿಸುತ್ತೆ. ಅಲ್ಲಿ ಲೈಕ್ ಅರ್ಲಿಯರ್ ಇನ್ ದ ಇಯರ್ ರೂಲ್ಸ್ ಗೊತ್ತಿದ್ದಿಲ್ಲ ಅಂತ ಅಂದರೆ ಇಟ್ಸ್ ಈಸಿ ಟು ನಾಟ್ ಬಿ ಇನ್ ದ ವೀಸಾಸ್ ವ್ಯಾಲಿಡಿಟಿ. ನಿನಗೆ ವೀಸಾ ವ್ಯಾಲಿಡಿಟಿ ಈಸ್ ಯುವರ್ ಬಿಗ್ಗೆಸ್ಟ್ ಪ್ರಾಬ್ಲಮ್. ಅಲ್ಲಿ ಇರ್ಬೇಕಂತಂದ್ರೆ ನೀ ಎಜುಕೇಷನ್ ವೀಸಾ ಮೇಲೆ ಹೋಗಿದ್ದಿ ಅಂತಂದ್ರೆ ಮೇಕ್ ಶ್ಯೂರ್ ಯು ನೋ ದ ರೂಲ್ಸ್ ಆಫ್ ದ್ಯಾಟ್. ನಿಂದು ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಏನೇನವು ವೀಸಾ ಒಳಗೆ ಅಂಥದ್ದೆಲ್ಲ. ಅಂಥವು ಪ್ರಾಬ್ಲಮ್ಸ್ ಬರ್ತವೆ. ಬಟ್ ಇಟ್ ಇಸ್ ಮೋರ್ ಅಬೌಟ್ ಎಜುಕೇಟಿಂಗ್ ಯುವರ್ ಸೆಲ್ಫ್ ದ್ಯಾನ್ ಇನ್ನೇನು ಪ್ರಾಬ್ಲಮ್ಸ್ ಅಂಥವೇನು ಇರೋಂಗಿಲ್ಲ. ಸೇ ಫಾರ್ ಎಕ್ಸಾಂಪಲ್ ಲೈಕ್ ಹೋಗೋಕ್ಕಿಂತ ಮೊದಲೇ ಫಿಗರ್ ಔಟ್, ಅಲ್ಲಿ ಹೋದ್ರೆ ನಂದು ಖರ್ಚು ಎಷ್ಟಾಗ್ತದೆ, ನಾ ಅದನ್ನು ಹೆಂಗೆ ರೆಡಿ ಆಗಿದ್ದೀನಿ ಅಂಥವೆಲ್ಲ. ರೈಟ್. ಸೊ ನಂದು ಕ್ಲಿಷೇ ಸ್ಟೋರಿ, ಐ ವೆಂಟ್ ವಿತ್ $100. ಸೊ ಐ ಆಮ್ ಲೈಕ್ ಥ್ಯಾಂಕ್ ಗಾಡ್ ಐ ವೆಂಟ್ ವಿತ್ $100. ಯಾಕಂತಂದ್ರೆ ಐ ಕ್ಯಾನ್ ಟೆಲ್ ದ್ಯಾಟ್ ಸ್ಟೋರಿ. ಸ್ಕ್ಯಾಂಡಿಮ್ಯಾನ್ ಪಾಡ್ಕಾಸ್ಟಿಗೆ ಬಂದು ನನಗೆ ಹೇಳೋದಿತ್ತಿದೆ, ನಾ $100 ತೊಗೊಂಡು ಹೋಗಿದ್ದೆ, ಈಗ ನನ್ನ ಕಡೆ $90 ಬಾಕಿ ಅಂತ ಹೇಳುದೆ. ಗೊತ್ತೇನ ನಿಮ್ಮಪ್ಪ $100 ಇಟ್ಕೊಂಡು ಬಂದಿದ್ದ. ಅದು ಯಾಕಂತನೂ ನಾವು ಆ ಸ್ಕೂಲ್ ಒಳಗೆ ಅಂದ್ರೆ ಗ್ರಾಡ್ ಸ್ಕೂಲ್ ಒಳಗೆ ಅಲ್ಲಿ ಇನ್ನೊಬ್ಬ ನನ್ನ ಬಾಗಲಕೋಟೆ ಫ್ರೆಂಡ್ ಇದ್ದ. ನಾ ಏನಲ್ಲಿ ಹೋದ್ಮೇಲೆ ನನಗೆ ಇಮ್ಮಿಡಿಯೇಟ್ಲಿ $5,000 ಖರ್ಚು ಏನು ಬಂತಲ್ಲ ಅವ್ನು ತೊಗೊಂಡು ನಾ ಯೂಸ್ ಮಾಡಿದ್ವಿ. ಸೊ ಈ $100 ತೊಗೊಂಡು ಹೋಗಿದ್ದೆ. ಇವೆಲ್ಲ ಹಳೆ ಸ್ಟೋರಿ ಆಗ್ತಿದೆ. ಲೈಕ್ ನಾಟ್ ಟ್ರೂ. ಯು ಹ್ಯಾಡ್ ಅ ಲೋನ್ ಅಲ್ಲಿ ಹೋಗ್ಲಿಕ್ಕೆ, ಎಜುಕೇಷನ್ ಲೋನ್ ಇತ್ತು. ನನಗೆ ಅಲ್ಲಿ ಅಸಿಸ್ಟೆಂಟ್ಶಿಪ್ ಇತ್ತು. ಸೊ ಐ ಡಿಂಟ್ ಹ್ಯಾವ್ ಟು ಪೇ ದ ಫೀಸ್. ಸೊ ಇಂಥವೆಲ್ಲ ದೇರ್ ಆರ್ ಥಿಂಗ್ಸ್. ಬಟ್ ಪಾಡ್ಕಾಸ್ಟ್ ಒಳಗೆ ಹೇಳ್ಲಿಕ್ಕೆ ಮಸ್ತ್ ಅನ್ನಿಸ್ತಾ, ಹಾಂ ನಾ $100 ಇಟ್ಕೊಂಡು ಹೋಗಿದ್ದೆ ಅಂತ, ವಿಚ್ ಇಸ್ ಟ್ರೂ. ಈಗ ಅಷ್ಟೇ $90 ಉಳ್ದ. ಆಸ್ತಿ ಎಷ್ಟು ಮಾಡ್ಯಾರ ಹೇಳ್ರಿ? ಆಸ್ತಿ ಕೇಳಿ ಆಸ್ತಿ ಮಾಡ್ಯಾರಿ ಅಂದ್ರೆ ಎಷ್ಟಂತ ಹೇಗೆ ಹೇಳೋದು? ಮನಿ ಒಟ್ಟು ಆಸ್ತಿ ಒಟ್ಟೆ ಚಲೋ ಮಾಡೀನಿ ಮಸ್ತ್. ಲೈಕ್ ಆ್ಯಂಡ್ ಐ ಆಮ್ ನಾಟ್ ಇವನ್ ಶೈಯಿಂಗ್ ಅವೇ ಫ್ರಮ್ ನಂಬರ್ಸ್. ಬಟ್ ಮನಿ ಅದ, ಇರ್ಲಿಕ್ಕೆ ಮನಿ ಅದ. ಎರಡವ ಮನಿ. ಒಂದು ಬಾಡಿಗೆ ಕೊಟ್ಟೀನಿ. ಆ ಬಾಡಿಗೆಲಿ ಅನ್ನ ತಿಂತೀನಿ ದಿವಸ. ಕಾರ್ ಯಾವ್ದಾವ ಹೇಳ್ರಿ? ಕಾರ್ ಒಂದು ಟೆಸ್ಲಾ ಅದ ಮಾಡೆಲ್ ವೈ, ಇನ್ನೊಂದು ಮರ್ಸಿಡೀಸ್ GLC 300 ಅದ. ಸೊ ಹಂಗೆ. ಸೊ ಎನಿ ಕಾರ್ ನಿಮಗೆ ಬೇಕಂದ್ರೆ ನಾ 3 ಲಕ್ಷ ಒಳಗೆ ನಿಮಗೆ ಕೊಡಿಸ್ತೀನಿ ವಿತ್ ಡೌನ್ ಪೇಮೆಂಟ್. ಜಸ್ಟ್ ಕಾಲ್ ಮೀ. ಅಲ್ಲಿಂದ ಪಿಕಪ್ ಮಾಡಿ ಇಲ್ಲಿ ಬಂದು ಓಡಿಸ್ಬೇಕು. ಇಂಪೋರ್ಟ್ ಮಾಡಿದ್ರ ಮತ್ತೆ ಅದ ರೇಟ್ ಬಂದ. ಆಯ್ನು. ಸೊ ಆ ಮ್ಯಾಟ್ರ್ ಆಗಿ ಲೈಕ್ ಅವಾಗ ನಾವು ಹೇಳಿದೆಲ್ಲ ಇಲೆಕ್ಟ್ರಾನಿಕ್ಸ್ ಕಾರ್ ಇಂಥವೆಲ್ಲ ಅಲ್ಲಿ ಚಲೋ ಚೀಪ್ ಸಿಗ್ತದೆ. ಬಟ್ ಇಲ್ಲೇ ಅದೇ ಫುಡ್ ಕ್ಲೋತ್ಸ್ ಇವೆಲ್ಲ ಇಲ್ಲಿ ಚಲೋ ಸಿಗ್ತದೆ, ಚಲೋ ಆ್ಯಂಡ್ ಚೀಪ್. ರೈಟ್. ಸೊ ಇಲ್ಲ ಹೋಮ್ಲಿನೆಸ್ ಸಿಗ್ತತಿಲ್ಲ. ಏನು ಸಿಗ್ತದೆ? ಹೋಮ್ಲಿನೆಸ್. ಅಲ್ಲಿ ಹೋಮ್ಲೆಸ್ನೆಸ್ ಸಿಗ್ತದೆ. ಸೊ ಎಸ್, ಅದಂತೂ ಖರೆ ನೋಡಿ. ಈಗ ನೀವು ನಿಮ್ದು ಮಾಸ್ಟರ್ಸ್ ಮುಗಿಸಿದ ಮೇಲೆ ನೀವು ಇಮಿಡಿಯೇಟ್ ಸ್ಟಾರ್ಟಪ್ ಜಾಯ್ನ್ ಆದ್ರನ? ಇಲ್ಲ, ನಾ PhD ಮಾಡ್ಲಿಕ್ಕೆ ಚಾಲೂ ಮಾಡಿದೆ. ಅದು ಮಾಡ್ಲಿಕ್ಕೆ ಚಾಲೂ ಮಾಡಿದೆ, ಅರ್ಧ ಮಾಡಿದ್ದೆ. ನಮ್ಮ ಅಡ್ವೈಸರಿಗೆ ಕ್ಯಾನ್ಸರ್ ಆತ, ಅವ್ರು ಬಿಟ್ಟು ಹೋದ್ರು. ಬಟ್ ಅವ್ರು ವಾಪಸ್ ಬಂದಾಗ ನಾ ಅಷ್ಟೊತ್ತಿಗೆ ಐ ಡಿಂಟ್ ಹ್ಯಾವ್ ದ ಎನರ್ಜಿ ಅಲ್ಲ, ಒಂದು ಟೈಪ್ ಮೋಟಿವೇಶನ್ ಇದಿಲ್ಲ. ನಾ ಬಿಟ್ಟು ಕೆಲ್ಸಕ್ಕೆ ಬಂದಿದ್ನಲ್ಲ, ಐ ವಾಸ್ ಲೈಕ್ ಓಕೆ ಸೀಯಿಂಗ್ ಮನಿ ಬೇಸಿಕ್ಲಿ ಮಾಡ್ತಾರೆ. ಬಟ್ ಏನು ಅಲ್ಲಿ ಹೋಗಿ ಸ್ಟೂಡೆಂಟ್ ಆಗಿದ್ದು, ದ್ಯಾಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಒನ್ ಟೈಮ್ ಇಲ್ಲೇನ ಅಂಡರ್ ಗ್ರಾಡ್ ಆದ ಕೂಡಲೇ ಆಲ್ಮೋಸ್ಟ್ ಕೈ ಗ್ರ್ಯಾಜುಯೇಷನ್ ಡಿಗ್ರಿ ಸರ್ಟಿಫಿಕೇಟ್ ಬರೋಕ್ಕಿಂತ ಮೊದಲಿಗೆ ನನ್ನ ನೌಕರಿ ಚಾಲು ಆಗಿತ್ತಿಲ್ಲ. ಸೊ ನಾ ಇಮ್ಮಿಡಿಯೇಟ್ಲಿ ರೊಕ್ಕ ನೋಡಿದ್ದೆ. ಅಲ್ಲಿಗೆ ಹೋದ್ಮೇಲೆ ಸಡನ್ಲಿ ರೊಕ್ಕ ಇದ್ದಿಲ್ಲಲ್ಲ, ಅವಾಗ ವಾಸ್ ಲೈಕ್ ಓ ಫಕ್. ಫ್ರೆಂಡ್ ಅಕೌಂಟ್ ರೊಕ್ಕ ಫ್ರೆಂಡ್ ಅವ್ನು ಅನ್ಕೇವಲಸ್ ನನ್ನ ಕಡೆ 20 ಇದ್ರೆ ಅವ್ನ ಕಡೆ 10 ಇರ್ತದೆ. ಅದು ದೇರ್ ಆರ್ ಟೈಮ್ಸ್ ಲೈಕ್ ದ್ಯಾಟ್ ಟು. ಕರೆಕ್ಟ್. ಹಿಂಗೆ ಏನೋ ಒಂದು ಇಂಟರ್ನ್ಶಿಪ್ ಮಾಡ್ಬೇಕಾದ್ರೆ ಹಿಂಗೆ ಐ ರಿಮೆಂಬರ್ ರೆಸ್ಟೋರೆಂಟಿಗೆ ಹೋದ್ವಿ, $100 ಬಿಲ್ ಆಗಿತ್ತು. ನಾ ಅಲ್ಲೆಲ್ಲ ಟಿಪ್ 20% ಕೊಡ್ಬೇಕು, ಅದು ಇದು ಅಂತಂತಿರ್ತಾರಲ್ಲ. ಸೊ ಓಕೆ, ನನ್ನ ಕಡೆ ಇಂಟರ್ನ್ಶಿಪ್ ಇದ್ದು ರೊಕ್ಕ ಇತ್ತು. ಸೊ $120
ಇದು ಟಿಪ್ ಕೊಟ್ಟಿದ್ದೆ ಅವನಿಗೆ ಆಸ್ ಅ ಸ್ಟೂಡೆಂಟ್. ಅದು ಮುಗಳಗಿನ ಸಾಕ್ ಅಂತ ಅನಿಸ್ತಿತ್ತು ಅವಾಗ. ಅವಾಗ ನನ್ಗೆ ರೊಕ್ಕ ಅದಲ್ಲ ಅಂತ ಹಿಂಗೆ, ಬಿಕಾಸ್ ನಾ ಆಮೇಲೆ ಇಲ್ಲಿ ಇಂಡಿಯಾ ಒಳಗೆ ರೊಕ್ಕ ನೋಡಿ ಹೋಗಿದ್ನಲ್ಲ, ಸೊ ಆ ಮೆಂಟಾಲಿಟಿ ಇನ್ನೂ ಹಂಗೆ ಇತ್ತು. ಮುಂದೊಂದು ದಿವ್ಸ ಕಟ್ ಟು 6 months later when the money was not the same, I had to spend one whole week in $20. ಅವಾಗ ಹೆಂಗಂತ ಗೊತ್ತಿದ್ದಿಲ್ಲ ನನಗೆ. ನಮ್ಮಮ್ಮ ಶೇಂಗಾ ಪುಡಿ ಮಾಡಿ ಕಳ್ಸಿದ್ರು. ಆಮೇಲೆ ಸೊ $20 ಒಳಗೆ ಒಂದು 10 pound ಅಕ್ಕಿ ಬಂತು, ಮೊಸರು ಬಂತು, $2 ದಾಲ್ ಬಂತು, $6 ಉಳಿದಿತ್ತಪ್ಪ. ಸೊ $6 ಒಳಗೆ ಒಂದು 6 pack ಬಿಯರ್ ತೊಗೊಂಡೆ. 6 ದಿವ್ಸ ನೆಕ್ಸ್ಟ್ ರೊಕ್ಕ ಲೈಕ್ 1ನೇ ತಾರೀಕು ಸ್ಯಾಲರಿ ಬರೋ ತನಕ $20 ಮಸ್ತ್ ಅನ್ನ, ದಾಲ್, ಶೇಂಗಾ ಪುಡಿ, ಅನ್ನ, ಮೊಸರು ತಿಂದೆ, 1 ಬಿಯರ್ ಕುಡಿತಿದ್ದೆ, ಮಲಗ್ತಿದ್ದೆ. ಲೈಕ್ ಮೈ ಹ್ಯಾಪಿನೆಸ್ ನೆವರ್ ಡಿಪ್ಡ್. ಐ ವಾಸ್ ಈಕ್ವಲಿ ಹ್ಯಾಪಿ ವೆನ್ ಐ ಹ್ಯಾಡ್ ಮನಿ ಆ್ಯಂಡ್ ಇದು ಪಾವರ್ಟಿ. ಇಟ್ಸ್ ಅ ಗುಡ್ ಥಿಂಗ್. ಅದು ಪಾವರ್ಟಿನೂ ಅಲ್ಲ ಮಾರ. ಲೈಕ್ ಇಫ್ ಯು ಸಿ ಪೀಪಲ್ ಹೂ ಆಕ್ಚುಲಿ ಹ್ಯಾವ್ ಪಾವರ್ಟಿ ಅಲ್ಲ, ಅದಕ್ಕೆಲ್ಲ ಕಂಪೇರ್ ಮಾಡಿ ಇನ್ನು ನೆಕ್ಸ್ಟ್ ಮಂತ್ ಏನೋ ಬರೋದಿತ್ತು. ಮತ್ತೆ ಸ್ಕೋಪ್ ಇಷ್ಟೆಲ್ಲ ಓದಿರಿ, ಮತ್ತೆ ಜಾಬ್ ಎಲ್ಲ ಚೇಂಜ್ ಮಾಡಿ ಎದರ್ದು ಇನ್ನು ನೆಕ್ಸ್ಟ್ ಮಂತ್ ನಿಮಗೆ ಮತ್ತೆ ಸ್ಯಾಲರಿ ಬರೋದಿತ್ತು. ಪಾವರ್ಟಿ ಇಸ್ ನಾಟ್ ಲೈಕ್ ದಟ್ ಅಲ್ಲ. ಅಲ್ಲಿ ಯು ಡೋಂಟ್ ನೋ ವೇರ್ ಯುವರ್ ನೆಕ್ಸ್ಟ್ ಡಾಲರ್ ಇಸ್ ಕಮಿಂಗ್ ಫ್ರಮ್. ಪ್ರೆಷರ್ ಲೈಕ್ 5 ದಿವಸ ಆದ್ಮೇಲೆ ರೊಕ್ಕ ಬರ್ತದೆ ಅಂತಂದ್ರು ಯುವರ್ ಪ್ರೆಷರ್ ಇಸ್ ಆ 5 ದಿವಸ ಸರ್ವೈವ್ ಇದು ಅಂದ್ರೆ ನಾ ಇನ್ಸ್ಟಾಗ್ರಾಮ್ ಕೋಟಿಗೆ ಹೇಳ್ಬೋದು, ಯು ನೋ, ಗೋ ಥ್ರೂ ದ ಟಫ್ ಟೈಮ್ಸ್, good things will come. Now you see Mercedes GLC 300 Tesla model Tesla model ಹೇಳ್ಬೋದು. ಬಟ್ ನನಗೆ ಹಂಗೆ ಲೈಕ್ ಐ ನೆವರ್ ಫೆಲ್ಟ್ ಲೈಕ್ ಐ ಹ್ಯಾಡ್ ಅ ಬ್ಯಾಡ್ ಡೇ. ಅಂದ್ರೆ ಐ ಹ್ಯಾಡ್ ಬ್ಯಾಡ್ ಡೇಸ್ ಹಿಂಗೆ ಇದನ್ನ ಫೈನಾನ್ಷಿಯಲಿ ಅವತ್ತಿಗೆ, ಬಟ್ ಐ ವಾಸ್ ಪರ್ಫೆಕ್ಟ್ಲಿ ಓಕೆ ದೆನ್. ಮಕ್ಕೊಂಬಿಡೋದು ಬೇಬಿಕೆ ವೆನ್ಸ್ ಒಮ್ಮೆ ಮಂಡೇ ಮಕ್ಕೊಂಡ ಅಂತ, ವೆನಸ್ಡೇ ಇದ್ದ ಅಂತ. ನಾವು ಟ್ಯೂಸ್ಡೇ ಹೋಗ್ಬಿಟ್ಟೈತಿ. ಅವ್ನು ಟೆನ್ಷನ್ ಆದ ಮಕ್ಕೊಂಬಿಡ್ತಾನಂತ. 3 ದಿವಸ ಮಕ್ಕೊಂಬಿಟ್ಟಿದ್ದ. ಹಂಗೆ ನಿಮ್ದು ನಂದು ಒಂದ್ ಆಗ್ಯದ ಒಂದು ಎಪಿಸೋಡ್ ಹಂಗ 3 ದಿವಸ ಎದ್ದಿಲ್ಲ, ಬಟ್ ರೀಸನ್ ಬೇರೆ ಇತ್ತು. ಯಾವ ಏಜ್ ಅದ? 27. ಓಕೆ, ನಂದು 27th ಬರ್ಡೇಗೆ ಇದು ನನ್ನ ಫ್ರೆಂಡ್ಸ್ ಕರ್ಕೊಂಡು ಹೋಗಿದ್ರು. ಲೈಕ್ ಇಟ್ ವಾಸ್ ಮೇ ಬಿ ಥರ್ಸ್ಡೇ ನೈಟ್ ಆರ್ ಫ್ರೈಡೇ ನೈಟ್ ಹಿಂಗೇನೋ ಇತ್ತು. ಹೋದ್ವಿ, ಕುಡಿದ್ವಿ ಮಸ್ತ್. ಲೈಕ್ ಆ್ಯಂಡ್ ಐ ಡೋಂಟ್ ನೋ ಹೌ ಟು ವೇರ್. ಆಮೇಲೆ ಇನ್ ದ ಹೈಂಡ್ ಸೈಡ್ ಟರ್ನ್ಸ್ ಔಟ್ ಇಟ್ಸ್ ಡಮ್. ಬಟ್ ಯು ಟರ್ನ್ 27, ನಾವು ಯು ಹ್ಯಾವ್ ಟು ಡ್ರಿಂಕ್ 27 ಶಾರ್ಟ್ಸ್ ಅಂತ. ನಾವು 27 ಶಾರ್ಟ್ ಕುಡ್ದೀನಿ ನಾವು. ಆತ ಅಷ್ಟು ಕುಡ್ದೀನಿ. ಅದು ಮಲ್ಕೊಂಡೆ ಎದ್ದೆ ಅದಾತ. ಐ ವಾಸ್ ಹಂಗ್ ಓವರ್ ಆಫ್ ಕೋರ್ಸ್ ನೆಕ್ಸ್ಟ್ ಡೇ. ಆದ್ರೆ ನಂದು ಹಂಗ್ ಓವರ್ ಎಲ್ಲ ಹ್ಯಾಂಗ್ ಓವರ್ ಎಲ್ಲ ಇಳಿದು ವೆನ್ ಐ ವಾಸ್ ಸೋಬರ್ ಇಟ್ ವಾಸ್ ಲೈಕ್ ವೆನ್ಸ್ಡೇ ಆರ್ ಥರ್ಸ್ಡೇ. ಅಲ್ಲಿ ತನಕ ಐ ಡಿ ನೋ. ಅಂದ್ರೆ ಲಕ್ಕಿಲಿ ನಾ ಇಂಟರ್ನ್ ಇದ್ದೆ ಅವಾಗ. ನಮ್ಮ CTO ಅಂದ, ನೀ ಅಷ್ಟು ಕುಡ್ದು ಯು ಶುಡ್ ಬಿ ಗ್ಲ್ಯಾಡ್ ಯು ಆರ್ ಅಲೈವ್ ಅಂತಂದು. ಲೈಕ್ ಐ ವಾಸ್ ಲಿಟ್ರಲಿ 5 ದಿವಸ ಹ್ಯಾಂಗ್ ಓವರ್ ಇತ್ತು ನನಗೆ. ಲೈಕ್ ನೈಟ್ ಮೇರ್. ಅವತ್ತು ಡಿಸೈಡ್ ಮಾಡಿದೆ ನಾ ಕುಡಿಯಂಗಿಲ್ಲ ಅಂತ. ಆಮೇಲೆ ಮತ್ತೆ ಫ್ರೈಡೇ ಬಂತಂತೇಕೋ. ಸೊ ದ್ಯಾಟ್ ಈಸ್ ಮೈ 3 day ಸ್ಟೋರಿ. ಈಗಷ್ಟೇ 42 ಅದ. 41 ಶಾರ್ಟ್ ಸರ್. 40 ಈಗ ಒಂದಕ್ಕೆ ಆತು. ಈಗ ನೀವು ಜೊತೆ ಎಷ್ಟು ಮಾತಾಡೇನೆ ಲೈಕ್ ಹ್ಯಾಪಿ ಗೋ ಲಕ್ಕಿ ಫೈನ್ ಫನ್. ಬಟ್ ಮ್ಯಾರೇಜ್ ಆದ್ಮೇಲೆನೂ ನೀವು ಆ ಪ್ರೆಷರ್ ಒಂದು ಬರ್ದಿಲ್ಲ. ಒಂದು ಮಗಳಾದ್ಲೆ ರೈಟ್ ಆಸ್ ಅ ಪ್ಯಾರೆಂಟ್ ಒಂದು ಎಕ್ಸ್ಟ್ರಾ ಲೇಯರ್ ಆಫ್ ರೆಸ್ಪಾನ್ಸಿಬಿಲಿಟಿ ಬರ್ತೈತಿ. ವೇರ್ ಮ್ಯಾರೇಜ್ ನಿಮ್ ಇಷ್ಟು ದಿವಸ ಏನಿರ್ತದೆ ನೀವು ನಿಮ್ಮ ತಂದೆ ತಾಯಿ ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಅದಾದ್ಮೇಲೆ ಹೆಂಡತಿ, ಅದಾದ್ಮೇಲೆ ಮಗಳು ಮ್ಯಾರೇಜ್ ಅನ್ನೋ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಆಕೈತೆ. ರೆಸ್ಪಾನ್ಸಿಬಿಲಿಟಿ ಬೇರೆ. ಅವಾಗ ನೀವು ಮದುವೆ ಆದ್ಮೇಲೆ 27 ಶಾರ್ಟ್ ಹೊಡೆದಿದ್ರೆ ನಿಮ್ಮ ಹೆಂಡತಿ ನಿಮಗೆ ಎಲ್ಲ ಶಾರ್ಟ್ಸ್ ಹೊಡೆದು ಬಿಡ್ತಿದ್ದಾರೆ. ಉಲ್ಟಾ ಹಾಕಿ 28 ಅಂದ್ ಇಲ್ಲ. ಬಟ್ ಆನ್ ದ ಅದರ್ ಹ್ಯಾಂಡ್ ಹಂಗ ನಾ ಲಕ್ಕಿ ಇದ್ದೀನಿ. ಇದಕ್ಕೆ ಏನು ಮದುವೆಗಿಂತ ಮೊದ್ಲೇಕ ನಾ ಅಪ್ಪ ಅಮ್ಮನ ರೆಸ್ಪಾನ್ಸಿಬಿಲಿಟಿ ಇದ್ದೆ. ಮದುವೆ ಆದ್ಮೇಲೆ ನಾ ಹೆಂಡತಿ ರೆಸ್ಪಾನ್ಸಿಬಿಲಿಟಿ ಆದೆ. ಈಗ ನನ್ನ ಮಗಳ ರೆಸ್ಪಾನ್ಸಿಬಿಲಿಟಿ ಆಗಿದ್ನ. ಲೈಕ್ ಹಂಗೆ ಲೈಕ್ ಕಾಳಜಿ ತೊಗೊಳತ್ತ. I've been very lucky that way.
ಇದಕ್ಕೆ ನಂಗೆ ಹಿಂಗೆ ಅಂದ್ರೆ ಅನ್ರಿಲೇಟೆಡ್ ಬಟ್ ಶಾರ್ಟ್ಸ್ ಇದಕ್ಕೆ ನಾ ಇದಕ್ಕೆ ಇದು ಏನು ಪ್ಲ್ಯಾಂಡ್ ಪಾಡ್ಕಾಸ್ಟ್ ನಡೆದ ಶಾರ್ಟ್ ಸಂಬಂಧ ಹೇಳತ್ತೀನಿ ಅಲ್ಲ ಅದು ಲೈಕ್ ನನಗೆ ಅದೇ ಮದುವೆ ಆದಾಗ ಜಸ್ಟ್ ವೆನ್ ಐ ವಾಸ್ ಅಬೌಟ್ ಟು ಗೆಟ್ ಮ್ಯಾರಿಡ್ ನನಗೇನು ನಂಗೆ ಒನ್ ಟೈಮ್ ಕೂಲ್ ಅಂತ ತೋರಿಸ್ಕೊಳ್ಳೋದಿತ್ತು ಅರೇಂಜ್ಡ್ ಮ್ಯಾರೇಜ್ ಇದ್ದು ಅರೇಂಜ್ಡ್ ಅಂತ ಅಂದ್ರೆ ಭಾರತ್ ಮ್ಯಾಟ್ರಿಮೋನಿ ಬಟ್ ವಿ ಬೋತ್ ಸೈನ್ಡ್ ಅಪ್ ಸೊ ವಿ ನ್ಯೂ ವಾಟ್ ವಿ ಆರ್ ಗೆಟಿಂಗ್ ಇನ್ ಟು ಸೊ ಅವಾಗಕಿ ವಿಸಿಟ್ ಮಾಡ್ಲಿಕ್ಕೆ ನಂಗೆ ಭೇಟಿ ಆಗ್ಲಿಕ್ಕೆ ಸ್ಯಾನ್ ಫ್ರಾನ್ಸಿಸ್ಕೋಗೆ ಬಂದ್ಲು. ನಾವು ಅಲ್ಲಿ ಗೋಲ್ಡನ್ ಗೇಟ್ ಬ್ರಿಡ್ಜಿಗೆ ಹೋದ್ವಿ, ರಾತ್ರಿ 3 ಆಗಿತ್ತು. ಅಲ್ಲೆಲ್ಲೋ ಇದನ್ನು ಕಾಫಿ ತೊಗೊಂಡ್ವಿ, ಮತ್ತು ಅಲ್ಲಿ ಹೋಗಿ ನಿಂತ್ವಿ, ಬ್ರಿಡ್ಜ್ ಎದ್ರಿಗೆ ನೀರು ಅದ ಎಲ್ಲ ನಿಂತ್ವಿಪ್ಪ. ಅಲ್ಲಿ ಬಂದು ನಿಂತ್ರ ಇದು ನಾ ದೊಡ್ಡ ಲೈಕ್ ಆ್ಯಸ್ ಇಫ್ ಐ ಡೋಂಟ್ ಕೇರ್ ಎಟ್ ಆಲ್. ಆಮೇಲೆ ಐ ಡೋಂಟ್ ಸ್ಮೋಕ್ ಆ್ಯಕ್ಟಿವ್ಲಿ, ಯಾವಾಗಾರೆ ಹಿಂಗೆ ಫ್ರೆಂಡ್ ಕೂಡ ವರ್ಷದಾಗ ಒಂದಾಗಿದ್ರೆ ದೊಡ್ಡ ಸುದ್ದಿ. ಬಟ್ ಆಕಿ ಮುಂದೆ ಐ ಜಸ್ಟ್ ವಾಂಟೆಡ್ ಟು ಇಂಡೈರೆಕ್ಟ್ಲಿ ಟೆಲ್ ಹರ್ ದ್ಯಾಟ್ ಐ ಸ್ಮೋಕ್. ಸೊ ಅಲ್ಲಿ ನಾ ಬ್ರಿಡ್ಜ್ ಕಡೆ ಹೋಗಿ ಹಿಂಗೆ ತೊಗೊಂಡು ಸಿಗರೇಟ್ ಹಚ್ಚಿದೆ, ಬಾಯಲ್ಲಿ ಉಫ್ ಅಂತ ಬಿಟ್ಟೆ. ಆಮೇಲೆ ಲೈಕ್ ಆ್ಯಸ್ ಇಫ್ ನಥಿಂಗ್ ಹ್ಯಾಪೆಂಡ್ ಆಕಿ ಕೊಟ್ಟೆ. ಆಕಿ ನಾ ಸೇದಂಗಿಲ್ಲ ಅದಿದೆ ಅಂತ ತಿಳ್ಕೊಂಡಿದ್ದೆ. ಆಕಿ ಹಿಂಗೆ ತೊಗೊಂಡ್ಲ ಮೂಗ್ಲೇ ಬಿಟ್ಲ. ನಾ ಒಲಿ ಬಿಡ ಗಪ್ಪಾಗ್ಬಿಟ್ಟೆ. ಅವಾಗ ನಾ ಹಿಂಗೆ ನಾಯಿದ ಬಾಲ ಒಳಗೆ ಹೋಗ್ತಲ್ಲ ಹಂಗೆ ನಾ ಇಲ್ಲ ನಾ ಇಲ್ಲ ಅಟ್ ಹಿಂಗೆ ಮಾಡಿದೆ. ಆಮೇಲೆ ಆಕಿ ಹಿಂಗೆ ನೋಡ್ಲಿಕತ್ತೀನಿ, ಏನಿದೆ ಹಿಂಗೆ ಮೂಗ್ಲೆ ಬಿಡ್ಲಿಕತ್ತ ಎಷ್ಟು ಆರಾಮ ಅಂತ. ಆಮೇಲೆ ಗೊತ್ತಾಯ್ತು ನನಗೆ ಹೊತ್ತು ನಿಂತದಕ್ಕಿಲ್ಲ. ಸೊ 27 ಶಾರ್ಟ್. ಬಟ್ ಈಗ ಸ್ವಲ್ಪ ನಮ್ಮ ಏಜ್ ಹೆಂಗವ ಅಂತಂದ್ರೆ ರಾಮಕೃಷ್ಣ ಅನ್ನೋ ಏಜ್ ಅದಲ್ಲ ಈಗ ವಿ ಆರ್ ಅಪ್ರೋಚಿಂಗ್ ದ ರಿಟೈರ್ಮೆಂಟ್ ಏಜ್. ಬರೀ ಒಂದು 12 ಶಾರ್ಟ್ಸ್. 12 ಆಕಿಗೆ 11, ನನಗೆ 1. ವಿ ಆರ್ ಗುಡ್. ಅವರೇ ನಿಮ್ಮ ಪಾರ್ಟ್ನರ್ ಇನ್ ಕ್ರೈಮ್? ಇಲ್ಲ ಆಕಿ ಐ ಥಿಂಕ್ ಲೈಕ್ ಭಾಳ ಹಿಂದೆ ಐ ಥಿಂಕ್ ಶಿ ವಾಸ್ ನಾಟ್ ಇಂಟ್ರೆಸ್ಟೆಡ್. ಆಮೇಲೆ ಆಕಿಗೆ ಸ್ವಲ್ಪ ಈ ಹಿಂದೂಸ್ತಾನಿ ಹಾಡೋದು ಇದೆಲ್ಲ ಇಂಟ್ರೆಸ್ಟ್ ಭಾಳ ಅದ. ಸೊ ಆಲ್ಕೋಹಾಲ್ ವಾಸ್ ಅಫೆಕ್ಟಿಂಗ್ ಹರ್ ವಾಯ್ಸ್ ಆ್ಯಂಡ್ ಮ್ಯೂಸಿಕ್. ಸೊ ಶಿ ಡಸಂಟ್ ಡ್ರಿಂಕ್ ಎನಿಮೋರ್. ಅಂದ್ರೆ ಸೊಮ್ಮ ಹಿಂಗೆ ಅಕ್ಕಿದು ಬರ್ತ್ಡೇ ಇದ್ದಾಗ ನಾ ಕುಡಿ ಅಂತಂದು 1 sip ವೈನ್ ಆದ್ರೆ ದೊಡ್ಡ ಸುದ್ದಿ. ಇಲ್ಲಾಂದ್ರೆ ಶಿ ಡಸಂಟ್ ಲೈಕ್ ಆಲ್ಕೋಹಾಲ್. ಐ ಥಿಂಕ್ ಮಾಡೋ ಏಜ್ ಒಳಗೆ ಮಾಡಿಬಿಟ್ಟಿನ ಟೈಪ್ ಇರ್ಬೇಕು ಆ್ಯಟಿಟ್ಯೂಡ್. ಅವ್ರವ್ರ ಚಾಯ್ಸ್. ಯಾ ಎಕ್ಸಾಕ್ಟ್ಲಿ. ಈಗ ನೀವು ಅಲ್ಲೇ ಏನು ಜಾಬ್ ಮಾಡತ್ತೀರಿ? ನಾ ಒಂದು ಇನ್ಹ್ಯಾಬಿಟರ್ ಅಂತ ಒಂದು ಕಂಪನಿ ಅದ. ಇನ್ಫ್ಯಾಕ್ಟ್ ಅದಕ್ಕೆ ಇಲ್ಲಿ ಬಂದಿನ ಈ ಇಂಡಿಯಾಗ. ನಾ ಅಲ್ಲಿ CTO ಇದ್ದೀನಿ. ಇಟ್ಸ್ ಅ 5-year-old ಕಂಪನಿ. ಹೆಡ್ ಕ್ವಾರ್ಟರ್ಸ್ ಅಲ್ಲದ ಮೆಲ್ಪಿಟಸ್ ಕ್ಯಾಲಿಫೋರ್ನಿಯಾ ಒಳಗೆ. ಇಲ್ಲಿ ನಮ್ದು ಆಫೀಸ್ ಬಾಂಬೆ ಒಳಗದ, ಬೆಂಗಳೂರು ಒಳಗೆ ಒಂದಿಷ್ಟು ಮಂದಿ ಇದ್ದಾರೆ. ನಾನು ಸ್ಟಾರ್ಟಪ್ ಒಂದೈತಲ್ಲ ಹಾಂ, ಒಂದು ಸಾಯೋನ್ ವೆಂಚರ್ಸ್ ಅಂತ ಒಂದು ಕಂಪನಿ ಇದೆ. VC ಅಲ್ಲ, ಟೆಕ್ನಿಕಲಿ ಏಂಜಲ್ ಸೀಡ್ ರೌಂಡ್ ಹಿಂಗೆ ಅರ್ಲಿ ಸ್ಟೇಜ್ ಕಂಪನೀಸ್ ಒಳಗೆ ಸೀಡ್ ಫಂಡಿಂಗ್ ಮಾಡೋದು. ಸೀಡ್ ಫಂಡಿಂಗ್ ಅಂದ್ರೆ ಏನು ರಿಟರ್ನ್ ಮಾಡೋದಿರಂಗಿಲ್ಲ? ಇಲ್ಲ, ಇರ್ತದೆ. ಎಲ್ಲ ರೊಕ್ಕನೂ ರಿಟರ್ನೇ ಮಾಡ್ಬೇಕು. ಸೀಡ್ ಫಂಡಿಂಗ್ ಇನ್ ಕ್ರೂಡ್ ಟರ್ಮ್ಸ್ ಜಾಸ್ತಿ ರೊಕ್ಕ ಕೊಡು ಅವಕಾಶ ಇಲ್ಲ. ಅದಕ್ಕೆ ಸೀಡ್ ಫಂಡಿಂಗ್ ಒಳಗೆ ಇದು ಮಾಡಿ ನಾಟ್ ಟ್ರೂ. ಸೀಡ್ ಫಂಡಿಂಗ್ ಇಸ್ ಮೋರ್ the person who believes in technology early enough. VC is a person who ಈಗ ಅವರು ಚೆಕ್ ಸೈಜಸ್ ಭಾಳ ಇರ್ಬೋದು. ಈಗ ನೋಡಿದ್ರೆ ನೀ ಸೀಡ್ ರೌಂಡ್, ಏಂಜಲ್ ರೌಂಡ್ ಎಲ್ಲ ಒಂದು $5 million ತನಕ ಆಗ್ತದೆ. ಆಮೇಲೆ Series A, Series B ಅಂತ ಹೆಂಗೆ ರೌಂಡ್ಸ್ ಬರ್ಕೋತ ಹೋಗ್ತಲ್ಲ, ಅಲ್ಲೇ ದ ರೌಂಡ್ಸ್ ಆರ್ ಮಚ್ ಬಿಗರ್. ಮೇ ಬಿ 20 million ರೌಂಡ್ Series A, ಅದಕ್ಕಿಂತ ಮೇ ಬಿ 30-40 million ಹಂಗೆ. ಸೊ ಇಲ್ಲಿ ಆ್ಯಸ್ ಅ ಪರ್ಸನ್ ಹೂ ಇಸ್ ಇನ್ವಾಲ್ವ್ಡ್ ಇನ್ ಏಂಜಲ್ ರೌಂಡ್, ಈಗ ನೀವೊಂದು ಕಂಪನಿ ಚಾಲೂ ಮಾಡ್ತಿ, ಅವಾಗ ನೀ ಫಸ್ಟಿಗೆ ಐಡಿಯಾ ಪ್ರೂವ್ ಮಾಡಲಿಕ್ಕೆ ನಿನ್ನ ರೊಕ್ಕದಲ್ಲೇ ಮಾಡಿರ್ತೀನಿ. ನೀನು ಏನೋ ಮೇ ಬಿ ಒಂದು 10-20 ಲಕ್ಷ ಹಾಕ್ಕೊಂಡು ಒಂದು ಐಡಿಯಾ ಒಂದು ಲೆವೆಲಿಗೆ ತರ್ತಿ. ಆ ಕಾನ್ಸೆಪ್ಟ್ ನೀ ಪ್ರೂವ್ ಮಾಡ್ತಿ. ಆದ್ರೆ ನಿನಗೆ ಅದನ್ನ ಈಗ ಪ್ರೊಫೆಷ್ನಲಿ ಒಂದು ಕಂಪನಿ ಮಾಡೋದಿರ್ತ ಅಥವಾ ಹೈರ್ ಮಾಡೋದಿರ್ತ, ಇಂಥವಕ್ಕೆಲ್ಲ ಇನಿಷಿಯಲ್ ಡೇಸ್ ಒಳಗೆ ನೀ ನಿನ್ನ ಫ್ರೆಂಡ್ಸಿಗೆ ಕರ್ಕೊಂಬಂದಿರ್ತಿ. ಬಟ್ ಟು ಟೇಕ್ ಇಟ್ ಫಾರ್ವರ್ಡ್, ಟು ಟೇಕ್ ಇಟ್ ಕೈಂಡ್ ಆಫ್ ಮೇಕ್ ಇಟ್ ಅ ರಿಯಲ್ ಕಂಪನಿ, ಎಕ್ಸ್ಟೆಂಡ್ ಇಟ್ ಬಿಯಾಂಡ್, ಯು ನೀಡ್ ಮನಿ. ಆ್ಯಂಡ್ ಅಲ್ಲೇ ನೀ ಸಮಥಿಂಗ್ ಲೈಕ್ ಒಂದು 2.5 ಲಕ್ಷ
ಅಥವಾ 250K ರೀಲಿ ಅಲ್ಲಿಂದ ಒಂದು 2 million 5 million ತನಕ ಹೋಗ್ತಾ ಇರ್ಬೋದು. ಅದ್ರೊಳಗೆ ಒಂದಷ್ಟು ಮಂದಿ ನೀ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿಂದನೂ ರೊಕ್ಕ ತೊಗೋಬೋದು, ಅಥವಾ ದೀಸ್ ಆರ್ ಕಾಲ್ಡ್ ಏಂಜಲ್ಸ್ ಹೂ ವಿಲ್ ಕಮ್ ಇನ್ ವಿತ್ ಅ ಸ್ಮಾಲರ್ ಚೆಕ್ ಸೈಜ್, ಒಂದು $25,000 ಹಾಕ್ಬೋದು. ಅಂಥವ್ರು 10 ಮಂದಿ ಕೂಡಿ ಒಂದು ರೌಂಡ್ 250K ರೌಂಡ್ ಮಾಡಿರ್ಬೋದು ಇನಿಷಿಯಲಿ. ಹಂಗೆ ಸೊ ಅವರಿಗೆ ನೀ ಇನಿಷಿಯಲಿ ಅವಾಗಿನ್ನೂ ಎಕ್ವಿಟಿ ಕೊಡೋಂಗಿಲ್ಲ, ಒಂದೊಂದು ಸತಿ ಕನ್ವರ್ಟೇಬಲ್ ನೋಟ್ ಅಂತ ಬರ್ತದೆ, ಆ ರೌಂಡ್ ಮಾಡಿರ್ತೀವಿ. ಆಮೇಲೆ ಇವೆಂಚುಲಿ ಯು ವಿಲ್ ಕನ್ವರ್ಟ್ ದ್ಯಾಟ್ ಟು ಎಕ್ವಿಟಿ ಬೇಸ್ಡ್ ಆನ್ ದ ವ್ಯಾಲ್ಯೂಯೇಷನ್. ಅಲ್ಲಿ ಯಾರು whoever is the big fish who comes with the largest check, kind of they decide what the equity will be. ಅಲ್ಲೇ ನಿನಗೆ ಎಷ್ಟು ಎಕ್ವಿಟಿ ಕೊಡಬೇಕು ಎಷ್ಟು. ಆ್ಯಂಡ್ ಆಫ್ ಕೋರ್ಸ್ ಆ್ಯಸ್ ಅ ಫೌಂಡರ್ ನೀನು ಬೋರ್ಡ್ ಒಳಗಿರ್ತಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಒಳಗೆ. ಸೊ ಯು ಆಲ್ ಸಿಟ್ ಟುಗೆದರ್, ಡಿಸೈಡ್ ವಾಟ್ ದ ವ್ಯಾಲ್ಯೂಯೇಷನ್ ಶುಡ್ ಬಿ. ಇಫ್ ಇಟ್ ವರ್ಕ್ಸ್ ಫಾರ್ ಯು, ಯು ಟೇಕ್ ಮನಿ ಫ್ರಮ್ ದೆಮ್. ಹಂಗೆ ದಟ್ಸ್ ದಿ ಐಡಿಯಾ ಆಫ್ ಇನ್ವೆಸ್ಟಿಂಗ್. ಅಲ್ಲಿ ಸ್ಟಾರ್ಟಪ್ ಕಲ್ಚರ್, ಇಲ್ಲಿ ಸ್ಟಾರ್ಟಪ್ ಕಲ್ಚರ್ ಏನು ಡಿಫ್ರೆನ್ಸ್ ಐತಾರೆ? ಇಲ್ಲಿ ಐ ಥಿಂಕ್ ಸರ್ ಅನ್ನೋದು ಒಂದು ದೊಡ್ಡ ಇದು ಅಂತ ಅನಿಸ್ತಪ್ಪ. ಏನ ಸರ್ ಅನ್ನೋದು ಲೈಕ್ ಅಂದ್ರೆ ಈಗ ನನಗೆ ಐ ಫೀಲ್ ಆಕ್ವರ್ಡ್ ಅಬೌಟ್ ಇಟ್. ಸರ್ ಅನ್ನೋದು ಅಲ್ಲಿ ಹಂಗಿರಂಗಿಲ್ಲ. ನನ್ಗೆ ಅದು ಒಂದೇ ಮೇನ್ ಡಿಫ್ರೆನ್ಸ್ ಅಂತ ಅನಿಸ್ತಾ. ಈಗ ಸೇ ವಿನಯ್ ಸರ್ ಫೀಲ್ ಸೋ ಆಕ್ವರ್ಡ್, ರೈಟ್? ಆಲ್ದೋ ಐಮ್ ಅ ವೆರಿ ಡಿಸರ್ವಿಂಗ್ ಕ್ಯಾಂಡಿಡೇಟ್. ಸೊ ವಿನಯ್ ಇಸ್ ಬೆಸ್ಟ್, ರೈಟ್? ಸೊ ಆರಾಮ್ ಸಿಂಪಲ್. ದ್ಯಾಟ್ ಈಸ್ ದಿ ಓನ್ಲಿ ಥಿಂಗ್. ಬಟ್ ಅದನ್ನು ನೋಡಿದ್ರೆ ಇಟ್ ಡಿರೆಕ್ಟ್ಲಿ ರಿಫ್ಲೆಕ್ಟ್ಸ್ ಆನ್ ಸೇ ಇಂಡಿಯನ್ ಕಲ್ಚರ್, ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡೋದು, ಇಂಥದ್ದೆಲ್ಲ ಅಲ್ಲ. ಸೊ ಹಂಗೆ ಮಾತಾಡೋದ್ರೊಳಗೆ ಕಲ್ಚರಲ್ ಡಿಫ್ರೆನ್ಸ್ ಅವ. ಬಿಟ್ರೆ ಈಗ ಐ ಡೋಂಟ್ ಸಿ ಮಚ್ ಆಫ್ ಡಿಫ್ರೆನ್ಸ್. ಹಿಂಗೆ ಅಲ್ಲಿ ಕೆಲಸ ಮಾಡೋದು, ಅಲ್ಲಿಯೂ ಅದೇ 70 hours a week ಕೆಲಸ ಮಾಡ್ತೀವಿ, ಇಲ್ಲಿಯೂ ಅದೇ. ಇಲ್ಲಿ 35 hours ಕೆಲಸ ಮಾಡ್ತೀವಿ ಪರ್ ವೀಕ್, ಉಳ್ಕಿದ್ದು 35 hours ಇನ್ ಟ್ರಾಫಿಕ್. ಸೊ ಅದು ದಟ್ಸ್ ದ ಡಿಫ್ರೆನ್ಸ್. ಕಲ್ಚರಲಿ ಐ ಡೋಂಟ್ ಸಿ ಮಚ್ ಡಿಫ್ರೆನ್ಸ್. ಅಲ್ಲೇ ಮದರ್ ಇನ್ ಲಾಗ್ ಹೆಸರನ್ನ ಕರೀತಾರಲ್ಲ, ಅಂದ್ರೆ ನಾ ವೆಬ್ ಸೀರೀಸ್ ನೋಡಿದಷ್ಟೇ, ಅಷ್ಟೇ ನಮ್ಗೆ ಗೊತ್ತಿಲ್ಲ. ಆ್ಯಂಡ್ ಇಟ್ ಇಸ್ ಟ್ರೂ. ಏನು ಆಮೇಲೆ ಇದನ್ನು ನೋಡಿನ, ಉಲ್ಟಾ ಮಮ್ಮಿ ಪಪ್ಪ ಅಂತ ಕರೆಯೋದು ನೋಡಿನ, ಲೈಕ್ ಟು ದ ಇನ್ ಲಾಸ್. ಅಲ್ಲೇ ಅಂದ್ರೆ ಈಗ ನಾ ಹಳೆಯ ಇದ್ರ ಟು ಮೈ ಮದರ್ ಇನ್ ಲಾ, ಐ ಸೀನ್ ಪೀಪಲ್ ಕಾಲ್ ದೆಮ್ US ಸಿಟಿಸನ್ಸ್, ವೈಟ್ಸ್ ಸ್ಪೆಸಿಫಿಕ್ಲಿ. US ಅದವ್ರು ಬ್ಲ್ಯಾಕ್ ಇಲ್ಲ ಇದ್ದಾರೆ, ಮತ್ತು ವೈಟ್ಸ್ ಅಂತ ಇದಕ್ಕಂದ್ರೆ US ಅದವ್ರು. ನಾ ಬಯಸ್ಡ್ ಇದ್ದೀನಿ. ಅವ್ರಿಗೆ ನಾ ಆಫ್ರಿಕನ್ ಅಮೇರಿಕನ್ಸ್ ಅಂತೀನಿ. ನೀವು ರೇಸಿಸ್ಟ್, ನೀವು ನಾವು ಓ ಬಿಗ್ಗೆಸ್ಟ್ ಆದ್ರೆ ಸೆಕ್ಸಿಸ್ಟ್, ಅಪಾಲಜೆಟಿಕ್ ಅಬೌಟ್ ಇಟ್. ಅಪಾಲಜೆಟಿಕ್ ಬಟ್ ರೇಸಿಸ್ಟ್. ಅದು ಇನ್ಹೆರೆಂಟ್ ಬಂದ್ಬಿಟ್ಟದ, ಏನು ಮಾಡ್ಲಿಕ್ಕೆ ಆಗಿಲ್ಲ. ಗ್ರೋನ್ ಅಪ್ ಇನ್ ಸಚ್. ಸೆಕ್ಸಿಸ್ಟ್ ಎಲ್ಲ ಲೈಕ್ ಏನೇನು ಹೊಲಸೆಲ್ಲ ಎಲ್ಲ ಐ ಹ್ಯಾವ್ ಗ್ರೋನ್ ಅಪ್ ಇನ್ ಅ ವರ್ಲ್ಡ್ ಲೈಕ್ ದಟ್. ಇಟ್ ವೋಂಟ್ ಗೋ ಅವೇ, ರೈಟ್? ನಾನು ಬಯಾಸಸ್. ಕರೆ ಸೆಕ್ಸಿಸ್ಟ್ ಅದಿರಿ ಅಂದ್ರೆ ಹೌ ಡು ಯು ಡಿಫೈನ್ ಸೆಕ್ಸಿಸ್ಟ್? ಅಂದ್ರೆ ನೀ ಹೆಣ್ಣದಿ ನಿಂಗೆ ಕೆಲಸ ಮಾಡಕ್ ಬರಂಗಿಲ್ಲ, ಬಿ ಇನ್ ದ ಕಿಚನ್. ನಾ ಅಂತ ನೋಡಿಲ್ಲ. ಲೈಕ್ ಟು ಮೀ ದಟ್ಸ್ ಅ ಜೋಕ್. ಏನು ಟು ಸೇವ್ ವಿಮೆನ್. ಈಗ ಟೆಕ್ ಒಳಗೆ ತಗೋ, ಸ್ಟ್ರಿಕ್ಟ್ಲಿ ಐ ಹ್ಯಾವ್ ಸೀನ್ ಸಮ್ ಆಫ್ ದ ಮೋಸ್ಟ್ ಅಮೇಝಿಂಗ್ ವಿಮೆನ್ technically, right? So they have amazing capability. They are so much more organized than me. But there are men who are better organized than them also. E men women difference ella, I strictly think it's content for me. It's a joke. Idella like if someone is thinking men versus women ability, like it doesn't even feel relevant. ಅದ್ರ ಬಗ್ಗೆ ಮಾತಾಡೋ ನೆಸಿಟಿನೂ ಇಲ್ಲ ಅಂತ ಅನಿಸ್ತು ನನಗೆ. ಮೇನ್ಲಿ ಬಿಕಾಸ್ ಐ ಹ್ಯಾವೆಂಟ್ ಸೀನ್ ದಟ್ ಡಿಫರೆನ್ಸ್. ಐ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್ ಕೇಸಸ್ ವೇರ್ ವಿಮೆನ್ ಆರ್ ಪರ್ಫಾರ್ಮಿಂಗ್ ಲೋ ಬಿಕಾಸ್ ದೇ ಆರ್ ವಿಮೆನ್. ಅದೇ ಅದಂತೂ ಫ್ಯಾಕ್ಟ್ ಅಂತೂ ಅಲ್ಲ, ಬಟ್ ಭಾಳ ಮಂದಿ ಹಂಗೆ ಕೇಳಿದೆ ಅಷ್ಟೇ. ಆದ್ರೆ ನೀವು ಕಾಂಟೆಂಟ್ ಇಷ್ಟೆಲ್ಲ ಕೆಲಸ ಮಾಡಿ ಕಾಂಟೆಂಟ್ ಕ್ರಿಯೇಷನ್ ಈಸ್ ಲೈಕ್ ಹಾಬಿ. ಐ ಎಂಜಾಯ್ ಇಟ್. ಏನ ಕ್ರಿಯೇಟಿವ್ ಇಚ್. ಸೊ ನನಗೆ like in the long run eventually I want to be a writer. It doesn't matter what I write, but I want to write as much. ಕೋಡ್ ಬರೀತೀರಿ? ಕೋಡ್ ಈಗೂ ಬರಂಗಿಲ್ತು, ಫರ್ಗೆಟ್ ಮುಂದೆ. ಬಟ್ I want to write. So I started writing drama, ಸ್ಲೋ ಕಾಂಟೆಂಟ್, ಶಾರ್ಟ್ ಫಿಲ್ಮ್ಸ್ ಇಂಥವು, ರೈಟ್? ಸೊ ಆಮೇಲೆ ನನಗೆ ಅದು ನೋಡಿ ಬೋರ್ ಆಗ್ಲಿಕ್ಕೆ ಚಾಲು ಆಗೈತಿ. ಬರೀ ಇಂಥ ಸೆಂಟಿ ಮಾಡೋದು ಗೊತ್ತೇನಂತ. ಸೊ ಅದಕ್ಕೆ ಐ ಟ್ರೈಡ್ ಕಾಮಿಡಿ ಆ್ಯಂಡ್ ಸೊ ಡಿಫ್ರೆಂಟ್ ಥಿಂಗ್ಸ್. ಇದು ಲೈಕ್ ಐವ್ ಡನ್ ಪ್ಲೇಸ್, ಐವ್ ಡನ್ ಶಾರ್ಟ್ ಫಿಲ್ಮ್ಸ್, ಇದು ಇನ್ಸ್ಟಾಗ್ರಾಮ್, ರೈಟ್? ಸೊ ಟು ಮೀ ಇಟ್ಸ್ ಅ ಕ್ರಿಯೇಟಿವ್ ವಿಚ್ ಇಸ್ ಆಲ್ಸೋ ವೈ ಯು ಡೋಂಟ್ ಸಿ ಮೀ ಪೋಸ್ಟ್ ಎವ್ರಿ ಡೇ, ಬಿಕಾಸ್ ಎಂಗೇಜ್ಮೆಂಟ್ ಫಾಲ್ಸ್.
ಐ ಆಮ್ ಸೇಮ್ ಬುಟ್. So I'm like, if I am not impressed with something, at least ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೇಕು ನಾ ಮಾಡಿದ್ದು ಒಂದು ವಿಡಿಯೋ, ಅವಾಗ ನಾ ಮಾಡ್ತೀನಿ. ಒಂದು ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟು ಯಾರಿಗೋ ಬೇರೆಯವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಬಂದಿರಲಿಲ್ಲಲ್ಲ. ಕಾಲ್ ಹಚ್ಚಿದ್ರು ನಿಮಗೆ, ನೀವು ಎತ್ತಲಿಲ್ಲ. ಟೂ ಬ್ಯಾಡ್. ಅವರಿಗೆ ಅವ್ರ ಪರ್ಮಿಷನ್ ಕೇಳಲಾರ್ದೆ ನೀವೇನೋ ಮಾಡಿಬಿಟ್ರಂತ. ಅವ್ರ ಕಾಂಟೆಂಟ್ ಯೂಸ್ ಮಾಡಿದೆ. ಟೂ ಬ್ಯಾಡ್. ನಿನ್ ಕಾಂಟೆಂಟ್ ಪಬ್ಲಿಕ್ ಒಳಗಿದ್ರೆ ಐ ವಿಲ್ ಯೂಸ್ ಇಟ್. ನೀವೊಂದು ಕೆಲಸ ಮಾಡಿ, ನೀನ್ ಕಾಂಟೆಂಟ್ ಪಬ್ಲಿಕ್ಕಿಗೆ ಹಾಕ್ಬೇಡ. ಸೊ ಐ ವೋಂಟ್ ಮೇಕ್ ಅ ಕಾಮೆಂಟ್ರಿ ಔಟ್ ಆಫ್ ಇಟ್. ನಿಮಗೆ ಗೊತ್ತಿರ್ಲಿಲ್ಲಲ್ಲ ಯಾರಂತ ಹೇಳಿ. ಎಕ್ಸಾಕ್ಟ್ಲಿ. ಗೊತ್ತಾದ್ಮೇಲೆ ಟ್ಯಾಗ್ ಮಾಡಿದ್ರಲ್ಲ ನೀವು. ಟ್ಯಾಗ್ ಮಾಡಿದೆ. ಟ್ಯಾಗ್ ಮಾಡಿದ್ರೆ ತೆಗಿಬೇಕಿತ್ತಲ್ಲ. ನಾವು ಮಲ್ಕೊಂಡಿದ್ದೆ ಅವಾಗ ಇನ್ಸಿಸ್ಟೆಂಟ್ಲಿ ಶೀಸ್ ಕಾಲ್ಡ್ ಮೀ ಆ್ಯಂಡ್ ದೆನ್ ಲೈಕ್ ಓಕೆ. ಬಟ್ ನನಗೆ ಲೈಕ್ ಅದು ಎಸ್ಪೆಷಲಿ ನಾರ್ತ್ ಕರ್ನಾಟಕ ಬೈಗಳದೊಂದು ನೀವು ವಿಡಿಯೋ ಮಾಡ್ಲಿಕತ್ತಿ ಅಂತಂದ್ರೆ ಯು ಟು ಡೂ ಫುಲ್ ಜಸ್ಟಿಸ್, ರೈಟ್? ಅದು ಯಾವುದೋ ವಿಡಿಯೋ ಮಾಡಿದ್ರಲ್ಲ, ಭೋಸಡಿಕೆ ಒಳಗೆ ಇರಲಿಲ್ಲ ಅಂತಂದ್ರೆ ಇಟ್ಸ್ ನಾಟ್ ಇಫೆಕ್ಟಿವ್, ರೈಟ್? ಸೊ ಹಂಗೆ ಆ ವಿಡಿಯೋ ಹಂಗಿತ್ತು. ಸೊ ಐ ಹ್ಯಾಡ್ ಟು ಮೇಕ್ ಅ ಕಾಮೆಂಟ್ರಿ ಔಟ್ ಆಫ್ ಇಟ್. ಅಗೇನ್ ಒಪಿನಿಯನ್ ಆನ್ ಅ ಪಬ್ಲಿಕ್ ಕಾಂಟೆಂಟ್. ಬಟ್ ಯಾ, ಸಾರ್ಕಾಸ್ಟಿಕ್ ಇತ್ತು ಅದ್ರ ಅದು ವಿಡಿಯೋ, ಭಾಳ ಸಾರ್ಕಾಸ್ಟಿಕ್ ಇತ್ತು. ಯಾವುದು? ನೀವು ಅದು ವಿಡಿಯೋ ಮಾಡಿದ್ದೆ. ತಿಳಿದಿಲ್ಲ ಅದು. ಯಾ, ಆ್ಯಂಡ್ ಐ ನೋ ವೈ. ಬ್ಯಾಡಪ್ಪ, ನಂದು ಹಿಂಗೆ ರೀಲ್ ಕಟ್ ಮಾಡಿ ಬಂದಿತ್ತಲ್ಲರ. ಕನ್ಸೆಂಟೇ ತಗೊಂಡಿಲ್ಲ, ಹೆಸರ ತಗೊಂಡಿಲ್ಲಲ್ಲ. ಆದ್ರೆ ಯಾರ ಬಗ್ಗೆ ಮಾತಾಡತ್ತೀವಿ? ಏನು ಮ್ಯೂಟ್ ಮಾಡ್ರೋ ಇದೆ. ಬಟ್ ಯಾ, ಕನ್ಸೆಂಟ್ ತಗೊಂಡು ಮಾಡ್ಬೇಕಂತ ಮಾಡೋಣ. ಸ್ವಲ್ಪ ಓವರ್ ರಿಯಾಕ್ಷನ್ ಇತ್ತು ಕರೆ. ಏನು ಲೈಕ್ ಆಮೇಲೆ ಅದೊಂದು ವಿಡಿಯೋ ಎಂಡ್ ಆಫ್ ದ ಡೇ ಐ ಡಿಂಟ್ ಕೇರ್. ತೆಗಿಬೇಕಾ? ಓಕೆ, ತೆಗಿತೀನಿ, ನನಗೇನು ಉಂಟದು ಅಷ್ಟೇ. ಆಮೇಲೆ ಅದರ್ಲಿಂದ 10 ಮಂದಿಗೆ ಒಂದು ಸ್ವಲ್ಪ ಡ್ರಾಮಾ ಸಿಕ್ತು. ದೇ ಹ್ಯಾಡ್ ಫನ್. ಆಮೇಲೆ ಓಕೆ, ವಿಡಿಯೋ ಡಿಲೀಟ್ ಮಾಡ್ಬೇಕು. ವಿಡಿಯೋ ಡಿಲೀಟ್ ಮಾಡಿ Mercedes GLC ಹತ್ತಿ ಹೋಗ್ಬಿಟ್ರು. ಎಕ್ಸಾಕ್ಟ್ಲಿ. ಹಂಗೇನಿಲ್ಲ. ಇದು ನಾನು ರೀಲ್ ಸಂಬಂಧ ಹೇಳಿದೆ ಡೈಲಾಗ್. ಎಕ್ಸಾಕ್ಟ್ಲಿ. ಹೆಂಗ ಆಗ್ಬಿಟ್ಟತ್ತಲ್ಲ, ಪಾಡ್ಕಾಸ್ಟ್ ನಡ್ಸೋದ್ ಬಿಟ್ಟು ಇದನ್ನ ರೀಲ್ಸ್ ತಾನ ಹೆಂಗ್ ಹಾಕ್ತೇನೆ ಅನ್ನೋ ಲೆಕ್ಕಕ್ಕೆ ಹೊಂಟೈತದ. ಬಟ್ ನೀ ಇದನ್ನ ಮಾಡೇಬೇಕಲ್ಲ, ಅದರ್ವೈಸ್ ಹೌ ವಿಲ್ ಯು ಟೇಕ್ ಯುವರ್ ಇನ್ಸ್ಟಾಗ್ರಾಮ್ ಕಾಂಟೆಂಟ್? ಅಂತ ಪ್ಲಾನ್ ಮಾತಾಡಿದ್ರಾಗ ಏನಾರು ಮಾಡ್ಕೋಬಹುದು, ಕರೆಕ್ಟ್. ಸಂಬಂಧ ಮಾತಾಡಬಾರ್ದು. ಬಟ್ ನೀ ಅದು ಮಾಡ್ತೇನ? ಇಲ್ಲ, ಫಸ್ಟ್ ಟೈಮ್ ಅದಕ್ಕೆ ಸರ್ಪ್ರೈಸ್ ಅದ. ಶಾರ್ಟ್ ಸಂಬಂಧ ಹೇಳತ್ತ ಈ ಸತಿ ಅದು ಮಾಡಿ. ಇಲ್ಲ, ಅದ ನೀವು ಹೇಳಿದ್ಮೇಲೆ ಅದ. ಓ, ಶಾರ್ಟ್ಸ್ ಅಲ್ಲ, ಶಾರ್ಟ್ ಸಂಬಂಧ ಒಂದು ಸ್ಟೋರಿ ಹೇಳ್ತಾರಂತ. ನಿಮ್ ವೈಫ್ ಸ್ಟೋರಿ ಹೇಳಿದ್ರಲ್ಲ ಬ್ರಿಡ್ಜ್ ಕಡೆ ನಿಂತ. ಅಲ್ಲ, ಅದು ಶಾರ್ಟ್ ಸಂಬಂಧ ಅಲ್ಲ, ಇದು ಆಲ್ಕೋಹಾಲ್ ಶಾರ್ಟ್. ನೋಡೋಣ ಏನೇನ್ ರೀಲ್ಸ್ ಹಾಕೈತ್ ನೋಡೋಣ. ಇದನ್ನ 25,000 ರೀಲ್ಸ್ ಮಾಡಿ ಹಾಕಿ. ಸೊ ನೀವು ಫುಲ್ ಟೆಕ್, ಮೋಸ್ಟ್ ಎಕ್ಸ್ಪೆನ್ಸಿವ್ ಟೆಕ್ ಯಾವ್ದೈತೆ ನಿಮ್ ಕಡೆ? ಕಾರ್, ಲೈಕ್ ವೇರಿಯಬಲ್ ವಾಚ್ ಇರ್ಬೇಕು. ವೇರಿಯಬಲ್ ಆರ್ ಹೋಮ್ ಅಪ್ಲಯನ್ಸ್, ವಾಟ್ ಎವರ್. ಹೋಮ್ ಅಪ್ಲಯನ್ಸ್ ಇದೇ ಇರ್ಬೇಕು. ಏನು ಹೋಮ್ ಅಪ್ಲಯನ್ಸ್ ಮನಿ ಒಳಗೆ ಆಟೋಮೇಶನ್. ಬಟ್ ಅವೆಲ್ಲ ದ ಗುಡ್ ಪಾರ್ಟ್ ಈಸ್ ಇಟ್ ಇಸ್ ಆಲ್ ಚೀಪ್. ಅಲ್ಲೇ ಚೀಪ್ ಐತಿ. ಇಲ್ಲೇನು ಅದೇನೋ ಇನ್ನು ಆಕ್ಚುಲಿ ಆಟೋಮೇಶನ್ ಒಳಗೆ ಟೆಕ್ ಇನ್ ಹೋಮ್ ಇಲ್ಲೇ ಫ್ರೀ ಐತಿ. ಇಸ್ ನಾಟ್ ಮಚ್. ಇಲ್ಲೇ ಫ್ರೀ. ನಾ ಫ್ರೀ ಮಾಡ್ತೇನೆ ಮನೆ ಕೆಲಸ. ಅದೇ ಇದು ಆಟೋಮೇಶನ್ ಒಂದು, ರೈಟ್? ಮೇ ಬಿ ಮನಿ ಒಳಗೆ ಹಂಗೆ ನೋಡಿದ್ರೆ ಹೈಟೆಕ್ ಅಪ್ಲಯನ್ಸ್ ಫ್ರಿಜ್ ಇರ್ಬೇಕು ನಂದು. ಟಿವಿ ಐತೆ ಅದ್ರಾಗ? ಲೈಕ್ ಲಿಟ್ರಲಿ ಏನು ಅದಕ್ಕೆ ಸೆನ್ಸ್ ಐತೆ ಅದಕ್ಕೆ ಭಾರಿ. ಓಕೆ, ಇದಕ್ಕೆ ಏನು ಒಂದು ಐಟಮ್ ಒಳಗೊಂದು ಕ್ಯಾಮ್ರಾ ಅದ. ನಾ ಇಲ್ಲಷ್ಟೇ ಅಲ್ಲ, ಐ ಕ್ಯಾನ್ ಕನೆಕ್ಟ್ ರಿಮೋಟ್ಲಿ ಆ್ಯಂಡ್ ದೆನ್ ಸಿ. ನಾ ಮಾರ್ಕೆಟಿಗೆ ಹೋಗಿರ್ತೀನಿ, ಸೊ ನಂಗೆ ಸಡನ್ಲಿ ಮನೆಯೊಳಗೆ ಹಾಲು ಅದನ್ನು ಇಲ್ಲೋ ಬೇಕು. ಅಲ್ಲಿ ಆ್ಯಪ್ ಒಳಗೆ ನಾ ಫ್ರಿಜ್ ತೆಗೆದು ನೋಡ್ತೀನಿ, ಅಲ್ಲಿ ಹಾಲು ಅದ ಇಲ್ಲ ಅಂತ ಚೆಕ್ ಮಾಡ್ತೀನಿ, ತರ್ತೀನಿ. ಸೊ ಅದ ಆಮೇಲೆ ಇಲ್ಲೇ ಮನೆಗೆ ಕಾಲ್ ಮಾಡ್ರಲ್ಲ, ಮನೆಗೆ ಯಾರು ಇರ್ಬೇಕಲ್ಲ. ಬಟ್ ವೈ ಕಾಲ್ ವೆನ್ ಐ ಕ್ಯಾನ್ ಡೂ ಇಟ್ ವಿತ್ ಅ ಬಟನ್? ಇದೆಲ್ಲ ಭಾಳ ಓವರ್ ರಿಚ್ ಅಲ್ಲಿ. ದಿಸ್ ಇಸ್ ವೆರಿ ಅಫೋರ್ಡಬಲ್ ಟೆಕ್. ಇಲ್ಲೇ ಕ್ಯಾಮ್ರಾ ಇಲ್ಲಿಗಿಂತ ಮೊಬೈಲ್ ಆ್ಯಪ್ ಏನ? ಅಲ್ಲಿ ಒಂದು ಮೊಬೈಲ್ ಆ್ಯಪ್ ವರ್ಕ್ ಆಗಂಗಿಲ್ಲ. ಇಲ್ಲಿ ಎಲ್ಲದಕ್ಕೂ ಒಂದು ಮೊಬೈಲ್, ಎಲ್ಲದಕ್ಕೂ ಮೊಬೈಲ್ ಆ್ಯಪ್ ಐತೆ ಕರೆ. ಇಲ್ಲಿ ಲೈಕ್ ಆ ಕನ್ಸ್ಯೂಮರ್ ಟೆಕ್ ಇನ್ ಇಂಡಿಯಾ ಇಸ್ ಫಾರ್ ಅಹೆಡ್ ಕಂಪೇರ್ಡ್ ಟು US. ಈಗ ಸೇ ಫಾರ್ ಎಕ್ಸಾಂಪಲ್ ದ ಲೈಕ್ಸ್ ಆಫ್ Dunzo, I know ಅಲ್ಲಿ they are also going bankrupt and stuff like that. ಅದು there is their business problem, not the tech problem. ಮಂದಿ ಅಂತೂ ಅದ್ರ ಮೇಲೂ
ಸಿಕ್ಕಂಗೆ ಯೂಸ್ ಮಾಡಿದ್ರು ಆ್ಯಂಡ್ ಡನ್ಸೋ, ಝೆಪ್ಟೋ, ಯಾ ಬ್ಲಿಂಕಿಟ್, ಎಲ್ಲ ಅವೇ ಅವಲ್ಲ. ಫಾಸ್ಟ್ ಕಾಮರ್ಸ್ 10 ನಿಮಿಷ ಡೆಲಿವರಿ. ಇಲ್ಲಿ ಸ್ಕೇಲ್ ಎಷ್ಟು ಮಸ್ತ್ ಇಲ್ಲಿ. ಕನ್ಸ್ಯೂಮರ್ ಬೇಸ್ ಭಾಳ ಐತಿ. ಯಾ ಹಿಂಗೆ ನಿಮಗೆ ಮಾರ್ಕೆಟ್ ಸೈಜ್ ಸಿಗ್ತೈತಿ. ಯಾ ಅಲ್ಲ ಅದು ಒಂದೇ ಅಲ್ಲ, ಲೈಕ್ ಈವನ್ ಫಾರ್ ಕಾಂಟೆಂಟ್ ತಗೋ, ಅಲ್ಲಿ US ಒಳಗೆ ಒಬ್ಬ ಇಂಗ್ಲೀಷ್ ಕ್ರಿಯೇಟರ್ ಇದ್ದೆ ಅಂತಂದ್ರೆ ಅಲ್ಲಿ ನೇಟಿವ್ ಟು ಗೆಟ್ ದ ಕೈಂಡ್ ಆಫ್ ಅಟೆನ್ಷನ್ ದಟ್ ಐ ಆಮ್ ಗೆಟಿಂಗ್ ರೈಟ್ ನಾವು ಆ್ಯಸ್ ಐ ಆಮ್ ನಾಟ್ ಇವನ್ ಅ ಪಾರ್ಟ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್. ಯಾವಾಗೋ ನಾವು ವಾರಕ್ಕೆ 10 ದಿವಸಿಗೆ ಒಂದು ವಿಡಿಯೋ ಹಾಕ್ತೀನಿ. ದ ಕೈಂಡ್ ಆಫ್ ಅಟೆನ್ಷನ್ ಐ ಗೆಟ್ ಈಸ್ ಸಮಥಿಂಗ್ ದಟ್ ದೇ ವಿಲ್ ಸ್ಟ್ರಗಲ್ ಫಾರ್ ಇಯರ್ಸ್ ಟು ಗೆಟ್ ದೇರ್, ಬಿಕಾಸ್ ದೇರ್ ಆರ್ ನಾಟ್ ಮೆನಿ ಪೀಪಲ್. ಇಲ್ಲ ಹಂಗಲ್ಲ, ವಿಸಿಬಿಲಿಟಿ ಅದ, ಟೆಕ್ ಅದ, ಎಲ್ಲರ ಕೈ ಒಳಗೆ ಮಸ್ತ್ ಮೊಬೈಲ್ ಅವ. ಮತ್ತು ಇದು ಮಾರ್ಕೆಟ್ ಸೈಜ್ ಎಷ್ಟೈತೆ ಅಂದ್ರೆ ಎಂಥ ಸ್ಟಾರ್ಟಪ್ಪಿಗೂ 1-2-3 ಕಾಂಪಿಟೇಟರ್ಸ್ ಇಡು ಸರ್ವೈವ್ ಆರಾಮ್ಸೆ ಪ್ರಾಫಿಟ್ ಮಾಡ್ತಾರೆ. ಪ್ರಾಫಿಟ್ ಗೊತ್ತಿಲ್ಲ, ರೆವೆನ್ಯೂ ಮಾಡ್ತಾರೆ. ಇದು ರೊಕ್ಕ ರೇಸ್ ಅಂತೂ ಮಾಡ್ತಾರೆ. ರೊಕ್ಕ ರೇಸ್ ಮಾಡಿದೆ ಯಾಕಂದ್ರೆ ಮಾರ್ಕೆಟ್ ಸೈಜ್ ಎಷ್ಟೈತಿ ಕೇಟರ್ ಮಾಡಕ್ಕೆ. ಕರೆಕ್ಟ್. ಅದರ ಕಾಂಪಿಟೇಟಿವ್ ಪ್ರೈಸಿಂಗ್ ಆಕೈತಿ, ಆ್ಯಪ್ ರಿಲಯಬಿಲಿಟಿ ಆಕೈತಿ, ದ ಸ್ಪೀಡ್, ದ ಎಕ್ಸ್ಪೀರಿಯನ್ಸ್, ರೈಟ್. ಅದೆಲ್ಲ ಭಾಳ ಬಿಸ್ನೆಸ್ ಇಂದ ಅದಲ್ಲ. ಇಟ್ ಇಸ್ ನೆವರ್ ಲೈಕ್ ಒಂದು ಪಿನಕಲ್ ಅಂತ ಇಲ್ಲ ಅದಕ್ಕೆ ಕಂಟಿನ್ಯೂಟಿನ ಅದ. ಬಟ್ ಅದೇ ಈ ಲೈಕ್ ಆನ್ ದ ನೋಟ್ ಆಫ್ ಕಲ್ಚರ್ ಅಲ್ಲಿ ಇಲ್ಲಿ ಡಿಫರೆನ್ಸ್ ಅದಕ್ಕೂ ಇಲ್ಲೇ ದಟ್ ಈಸ್ ಒನ್ ಥಿಂಗ್ ದಟ್ ಐ ಸಿ, ಲೈಕ್ ಇಲ್ಲೇ ಸ್ಕೇಲ್ ಅದಲ್ಲ. ಹೌ ಡು ಯು ಕನ್ವರ್ಟ್ ದ್ಯಾಟ್ ಇನ್ ಟು ಮನಿ is still is something that is eluding the startups. Not every startup has figured out how to crack that. ರೊಕ್ಕ ಮಾಡೋದು ಅದೆಲ್ಲ ಲೈಕ್ ದೇರ್ ಆರ್ ಮೋರ್ ಯೂನಿಕಾರ್ನ್ಸ್ ಟುಡೇ, ಬಟ್ ಸ್ಟಿಲ್ ಐ ಡೋಂಟ್ ನೋ ವಿಚ್ ಪ್ರಾಡಕ್ಟ್ ಇಸ್ ರೂಲಿಂಗ್ ದ ವರ್ಲ್ಡ್ ವಿಚ್ ಇಸ್ ಬಿಲ್ಟ್ ಇನ್ ಇಂಡಿಯಾ. ಫಾರ್ ಎಕ್ಸಾಂಪಲ್ ಈಗ ಯೂನಿಕಾರ್ನ್ ಅನ್ನೋದು ಈಗ ಬೈಜೂಸ್ ಯೂನಿಕಾರ್ನ್ ಅಲ್ಲ. ಬೈಜೂಸ್ ಇಸ್ ಆಲ್ಸೋ ಬ್ಯಾಂಕ್ರಪ್ಟ್, ರೈಟ್? ಅದೇ ಹೇಳತ್ತೀನಿ. ಅಂದ್ರೆ ಅದಕ್ಕೆ ಒಂದು ಬೈಜೂಸ್ ಇನ್ ಮೊದಲಿಂದ ಒಂದ್ ಸ್ವಲ್ಪ ಕಾಂಟ್ರವರ್ಷಿಯಲ್ ಇತ್ತು ಕಂಪನಿ. ವರ್ಕ್ ಕಲ್ಚರ್ ಭಾಳ ಬಂದು ಏನೋ ವಿಡಿಯೋಸ್ ಬಂತೆ, ಖರೆ ಇಲ್ಲ ಗೊತ್ತಿಲ್ಲ. ಇಟ್ ಹ್ಯಾಸ್ ಬೀನ್ ಅಲಿಜೆಡ್ ಟು ಬಿ ಲೈಕ್ ದ್ಯಾಟ್. ಕರೆಕ್ಟ್. ಅವ್ರದ್ದು ವರ್ಕಿಂಗ್ ಏನಂತಾರ, ಅವ್ರ ಬ್ಯಾಲೆನ್ಸ್ ಶೀಟ್ ಅಂದ ಅವ್ರ ಪ್ರಾಕ್ಟೀಸಸ್ ಆತ ಅದೆಲ್ಲ. ಈಗ ನನಗೆ ಇಲ್ಲೇ ಈಗ ಒಂದು ಬಿಸ್ನೆಸ್ಸಿಗೆ ಒಂದು ಏನಾರ ನನಗೆ ಒಂದೊಂದು ಸ್ಟಾರ್ಟಪ್ಸ್ ಹೆಂಗೆ ಅನಿಸ್ತಾವ ಅಂತಂದ್ರೆ, ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ, ಇದು ಪ್ರಾಬ್ಲಮ್ ಐತೆ, ಸಣ್ಣ ಸಣ್ಣ ಮಾತಿ ಪ್ರಾಬ್ಲಮ್ ಐತೆ ಅಂತೇಳಿ ಒಂದು ಸೊಲ್ಯೂಷನ್ ಕೊಡಕ್ಕೆ ಹೋದ್ರೆ ಅದು ಲಾಂಗ್ ಟರ್ಮ್ ಸರ್ವೈವ್ ಆಗಂಗಿಲ್ಲ ಅಂತ ನನಗೆ ಅನಿಸ್ತೈತಿ. ಅಲ್ಲ, ಹಂಗೆ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ, ಬಟ್ ಅದ್ರೊಳಗೆ ಸ್ಕೇಲ್ ಇರ್ಬೇಕು. ಲೈಕ್ ನೀ ಬರೀ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಈಸ್ ನಾಟ್ ಅ ಪ್ರಾಬ್ಲಮ್. ಆದ್ರೆ ನನಗೆ ವಿಲ್ ಯು ಶೋ ಮಿ ಮನಿ ಆಸ್ ಅನ್ ಇನ್ವೆಸ್ಟರ್? ನಾನೀಗ ರೊಕ್ಕ ಕೊಡ್ಲಿಕ್ಕೆ ಅಂತಂದ್ರೆ ಚಾರಿಟಿ ಮಾಡ್ಲಿಕ್ಕಿಲ್ಲ. ದಿ ಓನ್ಲಿ ಥಿಂಗ್ ದಟ್ ಐ ನೀಡ್ ಔಟ್ ಆಫ್ ಇಟ್ ಇಸ್ 10x ಮನಿ. ಕರೆಕ್ಟ್. ನೀ ನನಗೆ ಎಷ್ಟು ರೊಕ್ಕ ಕೊಡ್ತಿ? ಏನು ಲೋಕ ಕಲ್ಯಾಣ ಮಾಡೋದಿರಂಗಿಲ್ಲ ಇದ್ರೊಳಗೆ. ಐ ವಾಂಟ್ ಮನಿ, ಮೈ ಫೋಕಸ್ ಇಸ್ ದ್ಯಾಟ್. ನೀ ಅದಕ್ಕೆ ಏನ್ರಿ ಬೇಕಾದ ಕ್ಲೈಮೇಟ್ ಟೆಕ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ನಾ ಕನ್ಸ್ಯೂಮರ್ ಇದ್ರಲ್ಲೇ ಏನ್ ಹೇಳತ್ತೀನಿ, ಈ ಬೈಜೂಸ್ ಕೋವಿಡ್ ಟೈಮ್ ದಾಗ ಪೀಕ್ ಆತ, ಎಷ್ಟು $22 ಬಿಲಿಯನ್ ವ್ಯಾಲ್ಯೂಷನ್ ಮುಟ್ತೆ. ಬಟ್ ಲಾಂಗ್ ಟರ್ಮ್ದಾಗ ಇಂಡಿಯನ್ ಕಲ್ಚರ್ ಅಲ್ಲ, ಇಂಡಿಯನ್ ಸೊಸೈಟಿದ್ ಹೆಂಗೈತೆ ಅಂತಂದ್ರೆ, ನಮಗೆ ಒಂದು ಸ್ವಲ್ಪ ಹಿಂಗೆ ಫಿಸಿಕಲಿ ಹೋಗಿ ನಮ್ಮ ಪೇರೆಂಟ್ಸ್ ನಮಗೆ ಇನ್ನೂ ಡಿಸಿಷನ್ ತೊಗೊಂತಾರೆ. ಶಾಲೆ ಕಳ್ಸೋದು, ಯಾವ ಶಾಲೆ ಹೋಗ್ಬೇಕು, ಏನು ಹೋಗ್ಬೇಕು. 10th ತನ ಅಂತೂ ನಮ್ಮ ಪೇರೆಂಟ್ಸ್ ಡಿಸಿಷನ್ ಮೇಲೆ ನಮ್ಮ ಜೀವನ ನಡೀತಿರ್ತೈತೆ. ಅವ್ರಿಗೆ ಶಾಲೆನ ಕಲ್ಸೋದಿರ್ತೈತೆ. ಫಾರ್ ಪೀಪಲ್ ಆರ್ ಪುವರ್ ಅವ್ರಿಗೆ ಬೈಜು ಸಪೋರ್ಟ್ ಆಗಿಲ್ಲ. ರಿಚ್ ಇರ್ಲಿ ಏನಾರು ಇರ್ಲಿ, ಮನೆಗೆ ಬಂದು ಎಕ್ಸ್ಟ್ರಾ ಟ್ಯೂಷನ್ ಇರ್ಬೋದು, ಒಂದು ಸೊಲ್ಯೂಷನ್ ಇರ್ಬೋದು. ಸ್ಕೂಲಿಗೆ ಹೋಗೋದಂತೂ ಬಿಡ್ಸಂಗಿಲ್ಲ. ಬಟ್ ನನಗನ್ನಿಸ್ತದೆ ದ್ಯಾಟ್ ಈಸ್ ಓನ್ಲಿ ಮ್ಯಾಟರ್ ಆಫ್ ಟೈಮ್. ಅದು ಚೇಂಜ್ ಆಗ್ಬೋದು. ಸೇ ಫಾರ್ ಎಕ್ಸಾಂಪಲ್, ಮೊದ್ಲೇಕ್ ನಮ್ಮಮ್ಮ ಎಷ್ಟು ಟೆಕ್ ಯೂಸ್ ಮಾಡ್ತಿದ್ರು ವರ್ಸಸ್ ಈಗ ಶಿ ಈಸ್ ಫಾರ್ ಮೋರ್ ಟೆಕ್ ಸ್ಯಾವಿ ಟುಡೇ. ಅವ್ರಿಗೊಂದು ಹೊಸ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊ ಅಂತಂದ್ರೆ ಐ ಡೋಂಟ್ ಹ್ಯಾವ್ ಟು ಸೆಟ್ ಆ್ಯಂಡ್ ಎಕ್ಸ್ಪ್ಲೇನ್ ಅದನ್ನ ಹೆಂಗೆ ಮಾಡ್ಬೇಕಂತ. ಶಿ ಫಿಗರ್ಸ್ ಇಟ್ ಔಟ್ ಹರ್ ಸೆಲ್ಫ್. ನಾನು ನಮ್ಮ ಅಮ್ಮ ಅಂತ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ, ಐ ಹ್ಯಾವ್ ಸೀನ್ ಹರ್ ಸ್ಟ್ರಗಲ್ ವಿತ್ ಸ್ಕೈಪ್ ಲಾಗಿನ್ ಒನ್ ಟೈಮಿಗೆ, ರೈಟ್? ಸೊ ಫ್ರಮ್ ದ್ಯಾಟ್ ಟು ಬೀಯಿಂಗ್ ಇಂಡಿಪೆಂಡೆಂಟ್ ಇನ್ ಟೆಕ್ ಇವತ್ತು ಈಸ್ ಮೈಲ್ಸ್, ರೈಟ್? ಇಷ್ಟು ಪ್ರೋಗ್ರೆಸ್ ಇನ್ ದಿಸ್ ಶಾರ್ಟ್ ಟೈಮ್ ಎಲ್ಲೂ ಆಗಿಲ್ಲ ನನ್ನ ಪ್ರಕಾರ, ಲೈಕ್ ಇಂಡಿಯಾ ಒಳಗೆ ಆದಂಗೆ. ಈಗ ಮತ್ತೆ ನಾವು ದ ನೆಕ್ಸ್ಟ್ ಜನರೇಷನ್ಗಂತೂ ಟೆಕ್ ಅಂತೂ ಬಂದೇ ಬರ್ತೈತಿ. ಈಗಂತೂ ಏನು ಇಂಪಾರ್ಟೆಂಟ್, ಕರೆಕ್ಟ್ ಅವರಂತೂ ಟೇಕ್ ಓವರ್ ಮಾಡ್ತಾರೆ. ಬಟ್ ಫಿಸಿಕಲಿ ಹೋಗಿ ಎಜುಕೇಶನ್ ತೊಗೊಂಡು ನನಗನ್ಸೋ ಪ್ರಕಾರ ಅಷ್ಟು ಜಲ್ದಿ ಡೈ ಆಗಂಗಿಲ್ಲ. ಇದು ಆನ್ಲೈನ್ ಕ್ಲಾಸಸ್ ಏನಿರ್ತೈತಿ ಮೈಟ್ ಬಿ ಎಕ್ಸ್ಟ್ರಾ ಲೈಕ್ ಟ್ಯೂಷನ್ ಆರ್ ರಿವಿಷನ್ ಆರ್ ಎಕ್ಸ್ಟ್ರಾ ಒಂದು ಅಟೆನ್ಷನ್ ಏನೋ ಅಲ್ಲಿ ಹೋಗ್ಲಿ ಅಂತೇಳಿ ಮಾಡ್ಬೋದೇನೋ, ನನಗಷ್ಟು ಗೊತ್ತಿಲ್ಲ. ನೀವು ಎಲ್ಲ ಇನ್ವೆಸ್ಟರ್ಸು, ನಾವು ಬರೀ
ಒಪಿನಿಯನ್ ಇಟ್ಕೊಂಡವ್ರು ಅಷ್ಟೇ, ಹೇಳಕ್ ಬರಂಗಿಲ್ಲ. ನೀನೇ ಇನ್ವೆಸ್ಟರ್ ಆಗೋದು ಇವೆಂಚುಲಿ. ಆಗ್ತದೆ. ಪೀಪಲ್ ವಿತ್ ಒಪಿನಿಯನ್ಸ್ ಆರ್ ದ ಒನ್ಸ್ ಹೂ ವಿಲ್ ಮ್ಯಾಟರ್. ಅಷ್ಟೇ ಇನ್ವೆಸ್ಟರ್ ಎಲ್ಲ ಅಲ್ಲ, ಬಟ್ ದ ಪಾಯಿಂಟ್ ಇಸ್, ನಾ ಅದೇ ಹೇಳ್ತೀನಿ, ನನಗೆ ಅನಿಸ್ತಾ ಎಜುಕೇಶನ್ ವಿಲ್ ಗೋ ದ ವರ್ಚುವಲ್ ರೌಟ್. ಆದ್ರೆ ಇನ್ ಪರ್ಸನ್ ಲೈಕ್ ದ ಎಕ್ಸ್ಪೀರಿಯನ್ಸ್ ಆಫ್ ಇಟ್ ಅದು ಎಲ್ಲ. ಆದ್ರೆ ಇಲ್ಲೇ ಕನ್ಸ್ಯೂಮರ್ ಮಾರ್ಕೆಟ್ದಾಗ Tier 2 Tier 3 ಮಾರ್ಕೆಟ್ ಇಸ್ ಸೋ ಹ್ಯೂಜ್. ಅಲ್ಲೇ ನಿಮಗೆ ಟೆಕ್ ಮುಟ್ಸಕ್ ಭಾಳ ಡಿಫಿಕಲ್ಟ್ ಆಕೈತಿ. ಈಗ ನೀವು US ಹೋಗಿರಿ, ಅದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಅಲ್ಲ. ಅದ ಮತ್ತು ಅದು ಡೆವಲಪ್ ಆಗಕ್ಕೆ ಟೈಮ್ ಹಿಡಿತೈತಿ. ಇಟ್ ಇಸ್ ವಿಚ್ ಇಸ್ ಟ್ರೂ ಅಕ್ರಾಸ್ ಬೋರ್ಡ್. ಈಗ ಸೇ ಫಾರ್ ಎಕ್ಸಾಂಪಲ್ ಅಲ್ಲಿ ವಿ ಆರ್ ಅಂತ ಮೆಟಾದವ್ರು 10 ಬಿಲಿಯನ್ ಹಾಕಿದ್ರು, ಅವೆಲ್ಲ ಮಾಡಿದ್ರಲ್ಲ. ಇಟ್ ಹ್ಯಾಸಂಟ್ ವರ್ಕ್ಡ್ ಬಿಕಾಸ್ VR ಇಸ್ ಸ್ಟಿಲ್ ಚಾಲೆಂಜ್ಡ್ ಬಿಕಾಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ನಿನ್ಗಲ್ಲಿ ವೆಬ್ಸೈಟ್ ಲೋಡ್ ಆಗುವಲ್ತ, ವಾರಕ್ಕೆ 2 ದಿವಸ ವಾಟ್ಸ್ಆ್ಯಪ್ ಮತ್ತು ಇನ್ಸ್ಟಾಗ್ರಾಮ್ ಡೌನ್ ಇರ್ತ, ಇವ್ರು VR ಒಳಗೆ ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಮಾಡೋರಂತ. ಎಲ್ಲಿ ನೀ HTTP ಪ್ರಾಬ್ಲಮ್ ಫಿಕ್ಸ್ ಮಾಡಿ ಮೊದಲೇ ಗುಳ್ಕಿದ. ಯಾವ್ದು ವಿಷನ್ ಪ್ರೋ ಇನ್ನೂ ಇದು ಏನು, ಇಟ್ ಈಸ್ ಟೂ ಎಕ್ಸ್ಪೆನ್ಸಿವ್ ಟುಡೇ. ಬಟ್ ದ ಸ್ಟ್ರಾಟಜಿ ಇಸ್ ಆಲ್ಸೋ ಫಸ್ಟ್ ಗೆಟ್ ದ ಡೆವಲಪರ್ಸ್, ಆಮೇಲೆ ಆ್ಯಪ್ಸ್ ಬಂದ ಮೇಲೆ ಅದರದ್ದು ಒಂದು ಚೀಪರ್ ವರ್ಷನ್ ಮಾಡಿ, ಚೀಪರ್ ಅಂತಂದ್ರೂ ಆ್ಯಪಲ್ ಲೆವೆಲ್ಲಿಗೆ ಚೀಪರ್, ರೈಟ್? ದೇ ವಿಲ್ ಡೂ ದಟ್ ಇವೆಂಚುಲಿ. ಯಾವ್ದಾರ ಟೆಕ್ ಸ್ಟಾರ್ಟಿಂಗ್ ಭಾಳ ಎಕ್ಸ್ಪೆನ್ಸಿವ್ ಇರುತ್ತೆ, ಸ್ಟಾರ್ಟ್ ಆದಾಗ ಮುಂದೆ ಹೋದಂಗೆ ಇಟ್ ವಿಲ್ ಬಿ ವೆರಿ ಚೀಪ್. ಡಿಪೆಂಡ್ಸ್ ಇಫ್ ಪೀಪಲ್ ಹಾಪ್ ಆನ್ ಇಟ್, ಲೈಕ್ ಡೆವಲಪರ್ಸ್ ಬರಬೇಕು, ಅದಕ್ಕೆ ಹೊಸ ಹೊಸ ಆ್ಯಪ್ಸ್ ಬರಬೇಕು, ಆಮೇಲೆ ಆಡಿಯನ್ಸ್ ಬರ್ತಾರೆ. ಈಗ ಐ ಡೋಂಟ್ ಹ್ಯಾವ್ ಅ ಕಂಪೆಲಿಂಗ್ ರೀಸನ್ ಟು ಬೈ ಅ ವಿಷನ್ ಪ್ರೋ. ಅಂದ್ರೆ ಈಗ ಮೊದಲು ಫ್ಲಾಪಿ ಡಿಸ್ಕ್ CDs ಎಲ್ಲ ಎಷ್ಟು $, ಇದ್ವು ಅವಾಗ. ಆಮೇಲೆ ಎಷ್ಟು ಒಂದು $50 ಸಿಗತ್ತಿತ್ತು CDs, ಅದು ಡೈ ಆತ. ಆಮೇಲೆ ಪೆನ್ ಡ್ರೈವ್ಸ್ ಭಾಳ ಕಾಸ್ಟ್ಲಿ ಇದ್ವು, ಆಮೇಲೆ 2,000-3,000 ಬರಾಕತ್ತು, ಅದು ಡೈ ಆತ. ಸ್ಮಾರ್ಟ್ಫೋನ್ಸ್ ಒಂದು ಚಲೋ ಫ್ಲಾಗ್ಶಿಪ್ ಪ್ರೊಸೆಸರ್ ಬೇಕಂತಂದ್ರೆ ನಾವು ಒಂದು 60,000-70,000 ಮುಟ್ಬೇಕಿತ್ತು. ಈಗ 30,000-40,000 ಇಳಿಯಾತೈತಿ. ನಮಗೆ ಫುಲ್ HD ಸ್ಕ್ರೀನ್ ಬೇಕಂತಂದ್ರೆ, ಡ್ಯುಯಲ್ ಕ್ಯಾಮ್ರಾ ಬೇಕಂತಂದ್ರೆ 20,000 ಇಸ್ ಗಿವಿಂಗ್ 3 ಕ್ಯಾಮ್ರಾಸ್, ಫುಲ್ HD 1080p ಸ್ಕ್ರೀನ್ಸ್, LED ಸ್ಕ್ರೀನ್ಸ್. ಮೊದಲು LCD ಬರ್ತಿತ್ತು ಬಿಲೋ 20,000, ಈಗ LED ಬಂದೈತಿ. ಸೊ ಎಷ್ಟು ಕನ್ಸ್ಯೂಮರ್ ಬೇಸು ಮ್ಯಾಟ್ರ್ ಆಕೈತೆ. ಅದಕ್ಕೆ ಅಂದ್ರೆ ಜಾಸ್ತಿ ಜನ ಸ್ಮಾರ್ಟ್ಫೋನ್ ತೊಗೊಳತ್ತಾರ ಅಂತ ಹೇಳಿ ಆ ಟೆಕ್ಕಿಗೆ ಒಂದು ಜಾಸ್ತಿ ವಾಲ್ಯೂಮ್ಲೆ ಮನಿ ರೊಟೇಟ್ ಆಗ್ತೈತೆ ಅಂತ ಹೇಳಿ ಟೆಕ್ ಚೀಪ್ ಆಯ್ತು, ಅಥವಾ ನೀವು ಹೇಳ್ದಂಗೆ ಬರೀ ಡೆವಲಪರ್ಸ್ ಆ್ಯಂಡ್ ಆ್ಯಪ್ ಡೆವಲಪ್ಮೆಂಟ್ ಸಂಬಂಧ ಆಯ್ತು. ಇಲ್ಲ, ಇಟ್ಸ್ ಅ ಕಾಂಬಿನೇಷನ್ ಆಫ್ ದ ಟು. ಆಮೇಲೆ ಆಲ್ಸೋ ಏನು, ಈಗ ಸೇ ಫಾರ್ ಎಕ್ಸಾಂಪಲ್ ಇಂಟೆಲ್ ಒಳಗಾಗಲಿ ಅಥವಾ NVIDIA ಒಳಗಾಗಲಿ, ದೇರ್ ಪ್ರೈಮರಿ ಫೋಕಸ್ ಇಸ್ ನೀ ಚಿಪ್ಪದ ಸೈಜ್ ಕಡಿಮೆ ಮಾಡ್ಕೊತ ಹೋಗ್ಬೇಕು, ಆಮೇಲೆ ಅದರ ಪವರ್ ಜಾಸ್ತಿ ಹಾಕೋತ ಹೋಗ್ಬೇಕು ಟು ಮೇಕ್ ಇಟ್ ಲಿಲ್ ಮೋರ್ ಹ್ಯಾಂಡಿ. ಸೊ ಮೊದ್ಲೇಕಿನ್ನು ಕಂಪ್ಯೂಟರ್ಸ್ ಹೆಂಗಿದ್ದು ವರ್ಸಸ್ ಟುಡೇಸ್ ಫೋನ್ಸ್ ಆರ್ ವೇ ಮೋರ್ ಪವರ್ಫುಲ್ ದೆನ್ ಎನಿ ಆಫ್ ದ ಕಂಪ್ಯೂಟರ್ ಮೇ ಬಿ 5 years ago, ರೈಟ್? ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ evolving tech and equally important is adoption. Say for example, if people don't jump onto the tech, ಯಾರಿಗೆ ಬಿಲ್ಡ್ ಮಾಡ್ಬೇಕು? ಸೊ ದೋಸ್ ಥಿಂಗ್ಸ್ ವೋಂಟ್ ಇವಾಲ್ವ್. ಸೇ ಫಾರ್ ಎಕ್ಸಾಂಪಲ್ ಈಗೆಲ್ಲ AI ಅನ್ಲಿಕತ್ತಾರ. AI ಹ್ಯಾಡ್ ಇಟ್ಸ್ ಬ್ಯಾಡ್ ಡೇಸ್. AI ಕೇಮ್ ಇನ್ 50s. ಸೊ ಆಮೇಲೆ ಇದು ಏನೋ ದೇರ್ ಫಂಡ್ ಈಗ ಐ ಥಿಂಕ್ 90s ಒಳಗೆ ಜಪಾನ್ ಫುಲ್ ಫಂಡಿಂಗ್, ಅದ್ರೊಳಗೆ ChatGPT ಟೈಪ್ ಟ್ರೈ ಮಾಡಿದ್ರು 91 ಒಳಗೆ. So it failed. It didn't happen. Now it is working. That is why people are like, oh, AI is amazing. But AI is not new technology. Adu idde ittu. So it's a combination of how much research is funded. ನೀ ಇಂಥವೇನ್ರಿ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ರೊಕ್ಕ ಎಷ್ಟು ಬರ್ತದೆ ಅನ್ನೋದು ಡಿಪೆಂಡ್ ಆಗ್ತಾ ಆನ್ ದಿ ಆಡಿಯನ್ಸ್ ಹೂ ಇಸ್ ಅಡಾಪ್ಟಿಂಗ್ ಇಟ್, ರೈಟ್? ಲೈಕ್ ಐ ಆಮ್ ಶ್ಯೂರ್ ವಿಷನ್ ಪ್ರೋ ತಗೋತಾರೆ, ಬಟ್ ಅಟ್ ದ ಸೇಮ್ ಟೈಮ್ ಇಫ್ ದೇ ಡೋಂಟ್ ಹ್ಯಾವ್ ಕಾಂಟೆಂಟ್ ಟು ವಾಚ್, ಕಾಂಟೆಂಟ್ ಟು ಯೂಸ್ ದ ಡಿವೈಸ್, ತೊಗೊಂಡು ಹಂಗೆ ನಾ ಆಸ್ ಅ ಪರ್ಸನ್ ಹೂ ಹ್ಯಾಸ್ $3,500 ಟು ಥ್ರೋ, ಐ ಕ್ಯಾನ್ ಬೈ ಇಟ್. ಟೆಕ್ ಎಂಥೂಸಿಯಾಸ್ಟ್ ಅಷ್ಟು ವಿತ್ ಮನಿ ಅಷ್ಟೇ. ಈಗ ನೀವು ಯಾವುದೇ ವರ್ಕ್ ಮಾಡ್ತಿರಲ್ಲ, ಈಗ ಹೆಂಗಂತೀರಿ? ಈಗ AI ವಿಲ್ ಈಟ್ ದ ಜಾಬ್ಸ್, AI ಇಸ್ ದ ಫ್ಯೂಚರ್. ಏನಿಲ್ಲ, ಈಗ ಹೆಂಗೆ ಒಂದು ಟೈಮಿಗೆ ಫೋನ್ ಅಥವಾ ಕ್ಯಾಲ್ಕುಲೇಟರ್ ವಾಸ್ ಅ ಟೂಲ್ ಅಟ್ ದಟ್ ಟೈಮ್, AI ಇಸ್ ದ ನ್ಯೂ ಟೂಲ್. ನಾವು ಆಫ್ಕೋರ್ಸ್ ಅವಾಗ ಅಕೌಂಟೆಂಟ್ ಒಬ್ಬ ಕ್ಯಾಲ್ಕುಲೇಟರ್ ಯೂಸ್ ಮಾಡಲಿಲ್ಲ ಅಂತಂದ್ರೆ ಹಿ ವುಡ್ ಬಿ ದ ಸ್ಲೋಯೆಸ್ಟ್ ಅಕೌಂಟೆಂಟ್ ಇತ್ತು. ಮುಂದೆ ಹಂಗೆ ಇಫ್ ಯು ಡೋಂಟ್ ಯೂಸ್ AI ಯು ವಿಲ್ ಬಿ ದ ಸ್ಲೋಯೆಸ್ಟ್ ಡೆವಲಪರ್ ಮೇ ಬಿ. AI ಜಾಬ್ ರಿಪ್ಲೇಸ್ ಮಾಡಂಗಿಲ್ಲ, ಜಾಬ್ಸ್ನು ಇವಾಲ್ವ್ ಆಗ್ತಾರೆ. ಈಗ ಇದ್ದಿದ್ದ ಜಾಬ್ ಆಬ್ಸಲ್ಯೂಟ್ ಆಗ್ಬೋದು, ಬಟ್ ಇದ್ರಲಿಂತ ಇವಾಲ್ವ್ ಆಗಿದ್ದ ಜಾಬ್ ಒಂದು ಬರ್ತದೆ. ಸೊ ದ್ಯಾಟ್ಸ್ ದ ಥಿಂಗ್ ಯು ನೀಡ್ ಟು ಹಾಪ್ ಆನ್. ನಾವು ಲಕ್ಕಿ ಇದ್ದೀವಿ ದಟ್ ಇಟ್ ಇಸ್ ಹ್ಯಾಪ್ನಿಂಗ್ ರೈಟ್ ನಾವು, ಬಿಕಾಸ್ ಆಸ್ ಅ ಪರ್ಸನ್ ಹೂ ಇಸ್ ಇನ್ ಟೆಕ್
I would love to jump on a new tech, especially if it is making my job easy, which is making my job easy today. But there are lots of challenges. ಅದು ಇನ್ನೂ ಆಗಿಲ್ಲ ಅವೆಲ್ಲ ಸ್ವಲ್ಪ there are a few things. But you shouldn't run away from tech. Tech is supposed to be making your life easy and such. ಈಗ ಎಲಾನ್ ಮಸ್ಕ್ ಎಲ್ಲ ಹೇಳಿದಲ್ಲ AI is too dangerous, AI will destroy humanity ಅದೆಲ್ಲ. ಅಂದ್ರೆ ಕಾಂಟೆಕ್ಸ್ಚುಲಿ ಅವ ಹೇಳಿದ AI which is unregulated is dangerous, which is true. ಮಂದಿನೂ ಇಫ್ ದೇ ಆರ್ ಅನ್ರೆಗ್ಯುಲೇಟೆಡ್, ಈಗ ಪೊಲೀಸ್ ಇದ್ದಿಲ್ಲ ಅಂತಂದ್ರೆ, ಲಾ ಇದ್ದಿಲ್ಲ ಅಂತಂದ್ರೆ, ಯು ಆರ್ ಆಲ್ಸೋ ಅ ಡೇಂಜರಸ್ ಗೈ ಟು ಡೀಲ್ ವಿತ್, ರೈಟ್? AI ಅಷ್ಟೇ. ವಾಟ್ AI is doing is it is a system which is learning. ಈಗ ನಾ ಫ್ರಮ್ ದ ಫಸ್ಟ್ ಸರಿ, ಈಗ ನನ್ನ ಮಗಳಿಗೆ 6 ವರ್ಷದ, ಐ ಹವ್ ಅಬ್ಸರ್ವ್ಡ್ ಹರ್ ಗ್ರೋ. ಸಾಫ್ಟ್ವೇರ್ ಗ್ರೋಸ್ ಎಕ್ಸಾಕ್ಟ್ಲಿ ಲೈಕ್ ದಿಸ್, just that humans are way more powerful than AI today. Will it be the same in the future? Maybe not. ಅದಕ್ಕೆ ಸೊ ಯು ನೀಡ್ ರೆಗ್ಯುಲೇಷನ್ಸ್, ಆ್ಯಂಡ್ ಹೌ ವಿಲ್ ಯು ರೆಗ್ಯುಲೇಟ್ ಮಷೀನ್ಸ್ ಈಸ್ ಅನದರ್ ಥಿಂಗ್. ದೋಸ್ ಆರ್ ದ ಕೈಂಡ್ ಆಫ್ ಥಿಂಗ್ಸ್. ಯು ನೀಡ್ ಗಾರ್ಡ್ ರೈಲ್ಸ್, ಅದು ಬೇಕೇ ಬೇಕು. ಈಗ ಚಾಟ್ GPT ಇಂಟರ್ನೆಟ್ ಆಕ್ಸೆಸ್ ಕೊಟ್ಟಿಲ್ಲಲ್ಲ, ಅದಲ್ಲ ಕೊಟ್ರಲ್ಲ. ಈಗ ಹೊಸ ಚಾಟ್ GPT 4 ಕೊಟ್ರೆ, 4 ಟರ್ಬೋ 4 ಕೊಟ್ರೆ, 3 ಇರಲಿಲ್ಲ. ಅಂದ್ರೆ ಇಂಟರ್ನೆಟ್ ಆಕ್ಸೆಸ್ ಅಂತಂದ್ರೂ ಇಟ್ಸ್ ನಾಟ್ ಲೈವ್ ಆಕ್ಸೆಸ್. ಮೋಸ್ಟ್ ರೀಸೆಂಟ್ ಟೈಪ್, ಈಗ ಸೇ ಬಾರ್ಡ್ ಹ್ಯಾಸ್ ಲೈವ್ ಆಕ್ಸೆಸ್ ರೈಟ್ ನೌ. ಆದ್ರೆ ಏನ್ ಗೊತ್ತೇನೆ, ಇವರೆಲ್ಲ ಯು ನೆವರ್ ನೋ ವಾಟ್ ದೇ ಕ್ಲೇಮ್ ಇಸ್ ಟ್ರೂ ಆರ್ ನೋ. ಅವ್ರು ಹೇಳ್ತಾರೆ, ಈಗ ನೋಡಿ, ನ್ಯೂಯಾರ್ಕ್ ಟೈಮ್ಸ್ ಹೆಸ್ ಪುಟ್ ಅ ಕೇಸ್ ಆನ್ ದಿಸ್. if ಅದ್ರ ಚಾಟ್ GPT ಏನು ಹೇಳ್ತಾ, ಮೈ ಮಾಡೆಲ್ ಈಸ್ ಅಪ್ಡೇಟೆಡ್ ಟಿಲ್ April 23 ಅಂತ ಹೇಳ್ತಾರೆ. ಬಟ್ ದ್ಯಾಟ್ ಕಾಂಟ್ ಬಿ ಟ್ರೂ, ರೈಟ್? ಬಟ್ ಯಾಕಂತಂದ್ರೆ ವೈ ವುಡ್ ನ್ಯೂಯಾರ್ಕ್ ಟೈಮ್ಸ್ ಕೇರ್ ಅಬೌಟ್ ಸಮಥಿಂಗ್ ಅ ಇಯರ್ ಓಲ್ಡ್? ನನ್ನ ಪ್ರಕಾರ ದೇ ಶುಡಂಟ್, ಎಸ್ಪೆಷಲಿ ಇಫ್ ಯುವರ್ ಕಾಂಟೆಂಟ್. ಈಗ ನಾ ಆ್ಯಸ್ ಅ ಹ್ಯೂಮನ್ ಒಂದು ನ್ಯೂಸ್ ಪೇಪರ್ ಓದಿ ನಾ ನಾಲೆಜ್ ಬೆಳೆಸ್ಕೊಳಿಕತ್ತೀನಿ ಅಂತಂದ್ರೆ, ವಾಟ್ ಈಸ್ ರಾಂಗ್ ಇನ್ AI ಡೂಯಿಂಗ್ ಇಟ್? ಇಟ್ ಈಸ್ ಓನ್ಲಿ ಮೇಕಿಂಗ್ ಯುವರ್ ಲೈಫ್ ಈಸಿ. ಬಟ್ ನೀ ಅದಕ್ಕೆ ಸಬ್ಸ್ಕ್ರಿಪ್ಷನ್ ಬೇಕು ಅಂತಂದ್ರೆ ಇಟ್ಸ್ ಮನಿ ಪ್ರಾಬ್ಲಮ್ಸ್, ಸಿಂಪಲ್. ಈಗ ನಂಗೆ ನ್ಯೂಯಾರ್ಕ್ ಟೈಮ್ಸ್ಲಿಂದ ಬರ್ತಿದ್ದ ನಾಲೆಜ್ ಫ್ರೀಲಿ ಚಾಟ್ GPT ಬರ್ಲಿಕ್ಕೆ ಅಂತಂದ್ರೆ, ಐ ಮೈಟ್ ನಾಟ್ ಸಬ್ಸ್ಕ್ರೈಬ್ ಟು ನ್ಯೂಯಾರ್ಕ್ ಟೈಮ್ಸ್, ಇಸ್ ದೇರ್ ಕನ್ಸರ್ನ್. ಮಾರ್ಕೆಟ್ ಕಟ್ಸಾತೈತದ ಅಂತೇಳಿ. ಬಟ್ ವಾಟ್ ದೇ ಹ್ಯಾವ್ ಟು ಸಿ ಈಸ್ ಹೌ ಡು ದೇ ಇವಾಲ್ವ್ ಆ್ಯಂಡ್ ಗೋ ಬಿಯಾಂಡ್ ದಿಸ್. ನಾವು ಈಗ ಎಲ್ಲರೂ ದೇ ಹ್ಯಾವ್ ಟು ಫಿಗರ್ ಔಟ್ how they are going to adopt to this new world. ಇಷ್ಟೇ. it's not like ಟೆಕ್ ಟ್ರಾನ್ಸಿಷನ್ ಇದ್ದಂಗಿದೆ. ಅಷ್ಟೇ ಒಂದು ದೊಡ್ಡ ಟ್ರಾನ್ಸಿಷನ್ ನಡೆದೈತಿ, ಎಲ್ಲರೂ ಹಾಪ್ ಆನ್. ಒಂದ್ಸತಿ ಇದು ಐಫೋನ್ ಬಂತ, ಫೋನ್ಸ್ ಇವಾಲ್ವ್ಡ್. ನೌ ವೇರ್ ಡು ಯು ಟೇಕ್ ಇಟ್ ವಿತ್ AI in ಬಟ್ AI is such a old technology. ಬಟ್ ಈಗ there are more applications. ಈಗ ಬೂಮ್ ಆಗ್ಬಿಟ್ಟಿದೆ, ಈಗ ಎಲ್ಲದಕ್ಕೂ AI ಐತಿ. It's a good thing. ಎಸ್, ನಿಮಗೆ ಮೀಟಿಂಗ್ ಐತೆ. ಎಕ್ಸಾಕ್ಟ್ಲಿ, ಅದಕ್ಕೆ ಮುಗಿಸೋಣಂತ. ಇದು ಏನಂತಾರೆ, ನಾವು ಸಡನ್ಲಿ ಫೀಲ್ಸ್ ಕಾಲ್ ಬರತೈತೆ, ಮುಗೀತು. ಎಕ್ಸಾಕ್ಟ್ಲಿ, ಎಕ್ಸಾಕ್ಟ್ಲಿ ಅವನೇ ಅವ್ರದ್ದ ಇಲ್ಲ. ಎಸ್ ಸರ್, ಥ್ಯಾಂಕ್ ಯು, ಮಜಾ ಬಂತು. ಪ್ಲೆಜರ್ಸ್ ಆಲ್ ಮೈನ್. ಮೈಕ್ ಆನ್ ಐತೆ. ಈಗ ಹೇಳ್ಬೇಕೇನ? ಈಗ ಸ್ಟಾರ್ಟ್, ಈಗೆಲ್ಲ ಟ್ರಯಲ್ ಆತ, ಟೆಕ್ ಮಾಡೋಣ. ಚಲೋ ಆತ ಪಾಡ್ಕಾಸ್ಟ್. ಎಲ್ಲೋ ಇಫ್ ನಾಟ್ ಅಟ್ ದ ಬಿಗಿನಿಂಗ್, ಅಟ್ ಲೀಸ್ಟ್ ಎಂಡಿಂಗ್ ಆದ್ರೂ ಆ ಕ್ಲಿಷೆ ಲೈನ್ ಬರ್ಲಿ. ಕ್ಲಿಷೆ ಲೈನ್ ನಾ ಏನ್ ಹೇಳಸಾಕತ್ತ, ಇವ್ರ ಏನ್ಪಾ ಇವ್ರ ನಮ್ದೆಲ್ಲ ಇಮೇಜ ಕೆಡ್ಸಾತಾರ ಇವ್ರೆ. ಹಿ ಈಸ್ ಆರ್ AI. ಸೊ ಹಾಗ. ಬಟ್ ನೋ genuinely, one day I was looking forward to talking to you because one of the very few podcasts that I follow, because you offer quality and the conversations are great. So I was looking forward to this, and na ಹೇಳಿದಂಗೆ I made it in life, made it to Skandy show. First guest from USA. I also made it again. Yeah. Yes, thank you. ಮಜಾ ಬಂತೆ. ಒಂದು ಭಾಳ ನಾವು ಎಕ್ಸ್ಪೆಕ್ಟ್ ಮಾಡಿದ ಕಾನ್ವರ್ಸೇಷನ್ಗೆ ಭಾಳ ಡಿಫ್ರೆಂಟ್ ಕಾನ್ವರ್ಸೇಷನ್ ಆಗ್ತಿದೆ. ಕರೆಕ್ಟ್. ಟೆಕ್ ಬಗ್ಗೆ ಮಾತಾಡಿದ್ವಿ, ಏನೇನೋ ಮಾತಾಡಿದ್ವಿ. ಬಟ್ ನನಗಂತೂ ಮಜಾ ಬಂತ, ನಿಮಗೂ ಮಜಾ ಬಂತ ಅನ್ಕೊಂತೇನೆ. ಡೆಫಿನೆಟ್ಲಿ. ಆ್ಯಂಡ್ ಲೆಟ್ಸ್ ಬಿ ಇನ್ ಟಚ್. ಎಸ್. ಆ್ಯಂಡ್ ಬಿ ಮೈ ಏನಂತಾರೆ ಅದಕ್ಕೆ, ಇನ್ವೆಸ್ಟರ್. Southside. Hey.